ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಘೇಯಾನಿ ದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ವಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋರಸಿಕಾ ಭುವಿ ಭಾವುಕಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ರಾಜೋವಾಚ ಕಥಂ ಸ ಭಗವಾನ್ ರಾಮೋ ಭ್ರಾತೃಬಂಧುಷ್ವವರ್ತತ ಪ್ರಜಾಸ್ವರಸವದ್ರಾಮಃ ಕಥಂ ವಾ ರಾಮ ಈಶ್ವರಃ. ಸ್ವಸ್ತಿಯಸ್ತು. ಶ್ರೀಮದ್ಭಾಗವತದ ನವಮಸ್ಕಂದದಲ್ಲಿ ಸೂರ್ಯವಂಶದ ಚರಿತ್ರೆಯನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಭಗವಾನ್ ಶ್ರೀರಾಮಚಂದ್ರ ಹೇಗಿದ್ದ, ಒಂದೇ ಶ್ಲೋಕದಲ್ಲಿ ವ್ಯಾಸರು ಹೇಗೆ ರಾಮಾಯಣವನ್ನು ಸಂಗ್ರಹ ಮಾಡಿದ್ರು ಅಂತ ನಿನ್ನೆ ಕೇಳಿದ್ದೆ. ರಾಮರಾಜ್ಯ ರಾಮರಾಜ್ಯ ಅಂತ ಹೇಳ್ತಿರ್ತೆ, ಅದು ಎಂದೂ ಆಗುವುದಿಲ್ಲ ಅಂತೂ ಗೊತ್ತಿದೆ ನಮಗೆ. ಅದಕ್ಕೆ ಬಂದ ರಾಜಕಾರಣಿಗಳೆಲ್ಲ ಹೇಳೋದೇನು ಅಂದರೆ ನಮ್ಮ ದೇಶವನ್ನು ರಾಮರಾಜ್ಯ ಮಾಡ್ತೀವಿ ಅಂತ ಹೇಳೋದಷ್ಟೇ ಕೆಲಸ. ಯಾವ್ದು ಆಗಂಗಿಲ್ಲೋ ಅದನ್ನು ಮಾಡ್ತೀವಿ ಅಂತ ಹೊರಡೋದು ಕೆಲಸ. ಹೆಂಗಿತ್ತು ರಾಮರಾಜ್ಯ? ಭಾಗವತ ವರ್ಣನೆ ಮಾಡ್ತದೆ. ಆಚಾರ್ಯರು ತಿಳಿಸಿಕೊಡ್ತಾರೆ, ರಾಮರಾಜ್ಯ ಅಂತ ಸುಮ್ಮನೆ ಆಗ್ತಿರ್ಲಿಲ್ಲ. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದು ಮಾತು ಹೇಳ್ತಾರೆ, ನರಾಮರಾಜ್ಯೇ ಅಸುಲಭಂಚ ಕಿಂಚಿತ್ ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮರಾಜ್ಯೇ ಸುಲಭಂಚ ಕಿಂಚಿತ್ ಪಾರಸೇವಾರತಿರೇಶನೈಚ್ಛತ್ ತಥಾಪಿ ಭೋಗಾನ್ನನುಸಾ ವಿರಕ್ತಿ. ರಾಮರಾಜ್ಯದಲ್ಲಿ ಇಂಥ ಒಂದು ಪದಾರ್ಥ ಸಿಕ್ತಿದ್ದಿಲ್ಲ ಅಂತಿಲ್ಲ. ಯಾವ ಪದಾರ್ಥವನ್ನು ಕೇಳ್ತೀರಿ ಎಲ್ಲಾ ಪದಾರ್ಥಗಳು ರಾಮರಾಜ್ಯದಲ್ಲಿ ದೊರಕ್ತಿದ್ವಂತೆ. ಇದು ರಾಮನ ಆಳ್ವಿಕೆಯ ಕಾಲ. ಅದಕ್ಕೆ ಪ್ರಶಾಸತೀಶೇ ಪೃಥ್ವೀ ಬಭೂವ. ಶ್ರೀಮದಾಚಾರ್ಯ ತಿಳಿಸ್ತಾರೆ, ರಾಮರಾಜ್ಯ ಅಂದ್ರೆ ರಾಮರಾಜ್ಯ ಆಳ್ತಿರುವಾಗ ಈ ಭೂಮಿ ಹೆಂಗಿತ್ತು ಅಂತ ಕೇಳಿದ್ರೆ ವಿರಿಂಚಲೋಕಸ್ಯ ಸಮ ಗುಣೋನ್ನತವು ಅಂತ ಹೇಳ್ತಾರೆ. ಬ್ರಹ್ಮಲೋಕ ಬೇರೆಯಾಗಿರ್ಲಿಲ್ಲ, ಭೂಲೋಕ ಬೇರೆಯಾಗಿರ್ಲಿಲ್ವಂತೆ. ನಾವೆಲ್ಲ ಬ್ರಹ್ಮಲೋಕದಲ್ಲಿ ಹಾಗಿದೆ ಹೀಗಿದೆ ಅಂತ ಪುರಾಣದಲ್ಲಿ ಕೇಳೋದಷ್ಟೇ ಬಂದಿತ್ತು. ರಾಮ ತಾನು ರಾಜ್ಯ ಆಳ್ತಿರುವಾಗ ಇಡೀ ಭೂಮಂಡಲವನ್ನ ಬ್ರಹ್ಮಲೋಕಕ್ಕೆ ಸಮ ಮಾಡಿಟ್ಬಿಟ್ಟಿದ್ದಂತೆ. ಗುಣಗಳಲ್ಲಿ ಅಲ್ಲೇನಿರ್ತಿತ್ತೋ ಎಲ್ಲ ಗುಣಗಳಲ್ಲಿ ಸಿಕ್ತಿತ್ತಂತೆ. ಜನೋಖಿಲ ವಿಷ್ಣು ಪರೋಬಭೂವ. ಅಲ್ಲಿ ವಾಸ ಮಾಡುವ ಜನ, ಅಯೋಧ್ಯೆಯಲ್ಲಿ ವಾಸ ಮಾಡುವ ಜನ, ರಾಮನ ಕಾಲದಲ್ಲಿದ್ದ ಜನರೆಲ್ಲರೂ ಕೂಡ ವಿಷ್ಣುವನ್ನೇ ಸರ್ವೋತ್ತಮ ಅಂತ ತಿಳಿದು ಭಾವನ ಪೂಜೆಯನ್ನು ಮಾಡ್ತಿದ್ರಂತೆ. ಬೇರೆ ಇನ್ಯಾರನ್ನು ಸರ್ವೋತ್ತಮ ಅಂತ ತಿಳಿಯುವ ಪ್ರಸಂಗವಿಲ್ಲವೇ ಇಲ್ಲ. ಇವತ್ತು ಲೋಕದಲ್ಲಿ ಎಲ್ಲರೂ ಸರ್ವೋತ್ತಮರೇ, ಎಲ್ಲರೂ ದೇವರೇ. ಇವತ್ತು ಎಲ್ಲರೂ ದೇವರಾಗ್ಲಿಕ್ಕಿಲ್ಲ. ಒಬ್ಬ ದೇವರು, ಉಳಿದವರು ದೇವತೆಗಳು. ನಮ್ಮಲ್ಲಿ ಸಿದ್ಧಾಂತ ದೇವರು ಅಂದ್ರೆ ಭಗವಂತ ಒಬ್ಬನಿಗೇನೆ, ರಾಮನಿಗೆ, ಕೃಷ್ಣನಿಗೆ, ನರಸಿಂಹನಿಗೆ, ಪರಶುರಾಮನಿಗೆ, ಧನ್ವಂತರಿಗೆ ದೇವರು ಅಂತ ಕರೆಯೋದು. ಇಂದ್ರ, ಚಂದ್ರ ಇವರೆಲ್ಲರಿಗೂ ದೇವತೆಗಳು ಅಂತ ಕರೆಯೋದು. ಅದಕ್ಕೆ ಅವತ್ತು ಇನ್ಯಾರು ಇದ್ದಿದ್ದಿಲ್ಲ. ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಚಿತ್. ಭಾರಿ ಆಶ್ಚರ್ಯ, ರಾಮನ ರಾಜ್ಯದಲ್ಲಿ ಒಬ್ಬರಿಗೂ ಧರ್ಮ ಹಾನಿ ಇದ್ದಿದ್ದಿಲ್ಲ ಅಂತ ನೋಡ್ರಿ. ಏನೋ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಹೊರಟಿದ್ರು, ಈ ಧರ್ಮಾಚರಣೆ ಈ ಸರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ, ಧರ್ಮದ ಹಾನಿಯಾಗಿತ್ತು ಅಂತ ಯಾವುದೇ ಕಾರಣಕ್ಕೂ ರಾಮರಾಜ್ಯದಲ್ಲಿ ಪ್ರಸಂಗ ಇದ್ದಿದ್ದಿಲ್ಲ ಅಂತ. ಏನ್ ಮಾಡಬೇಕು? ನಾವೆಲ್ಲ ಅನ್ಕೊಂಡಿದ್ವಿ ಈ ಬಾರಿ ಅಧಿಕ ಮಾಸದಲ್ಲಿ ಹಿಂಗೆಲ್ಲ
ವ್ರತ ಮಾಡಬೇಕು, ನಿಯಮ ಮಾಡಬೇಕು ಅಂದ್ಕೊಂಡಿದ್ವಿ, 30 ದಿವಸ ಮಡಿಲಿ ಪೂಜಾ ಮಾಡಬೇಕು ಅಂದ್ಕೊಂಡಿದ್ದೆ, ಕಾರ್ಪೊರೇಷನ್ ಅವ್ರು ನೀವೇ ಕೊಡಲಿಲ್ಲ ಅಂತ ಹಿಂಗೇನು ಧರ್ಮ ಹಾನಿ ಮಾಡ್ಕೊಳ್ತಿರ್ಲಿಲ್ಲ ಯಾರು. ಕೆಲವು ಹೇಳ್ತಿರ್ತಾರೆ ನೋಡ್ರಿ, ಇವತ್ತು ಸಂಕಲ್ಪ ಮಾಡಿದ್ದಂತೆ ಇವತ್ತಿನಿಂದ ಮಡಿಯಲ್ಲಿ ದೇವ್ರ ಪೂಜಾ ಮಾಡೋದು ಅಂತ ತಿಳ್ಕೊಂಡು ಹೇಳಿ ಎಲ್ಲ ತಯಾರಿ ಮಾಡಿಕೊಂಡು ಸರ್ಕಾರಿ ನಳದಕ್ಕೆ ಹೋಗಿ ಕೂತ್ನಂತವ, ಮುನ್ಸಿಪಾಲ್ಟಿ ನಳದಕ್ಕೆ ಇವ್ ಕೂಡೋದಕ್ಕೂ ನಳ ಹೋಗ್ಬಿಡ್ತಂತೆ ಬರೋಬ್ಬರಿ. ಯೋಗ್ಯತೆ ಒಂದು ಅವ್ನ ತಪಸ್ಸದು, ನಳದ್ಬಿಡಕ್ಕೆ ಕೂಡೋದಕ್ಕೂ ನೀರು ನಿಂತು ಹೋಗ್ಬಿಡ್ತೆ ಅಂತ. ಅವೇನಂದ, ದೇವ್ರ ಇಚ್ಛಾ ಇಲ್ಲ ನನ್ನ ಕಡೆ ಪೂಜಾ ತಗೊಂಡು ನಾ ಏನ್ ಮಾಡಲಿ ಎತ್ತಿಟ್ಬಿಟ್ಟು ದೇವ್ರ ಪಡಿಗೆ. ಹಿಂಗೆ ಧರ್ಮಹಾನಿ ಹಿಂಗಿಲ್ಲ. ನಾವೆಲ್ಲ ಹಂಗೆ ಧರ್ಮವನ್ನ ಬಿಡ್ಲಿಕ್ಕೆ ಎಷ್ಟೆಷ್ಟು ನೆಪ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ನೆಪ ಮಾಡ್ತಿರ್ತೀವಿ. ರಾಮ ರಾಜ್ಯದಲ್ಲಿ ಧರ್ಮಹಾನಿ ಇರಲಿಲ್ಲ. ನ ಧರ್ಮಹಾನಿಶ್ಚ ಬಹುವ ಕಶ್ಚಿತ್ ಸಮಸ್ತ ರೋಗಾದಿವಿ ರುಜ್ಜಿತಾಶ್ಚ. ಒಬ್ಬರಿಗೂ ಇಂಥದ್ದೊಂದು ರೋಗ ಬಂದಿತ್ತು ಅಂತ ಇಲ್ವಂತೆ ರಾಮರಾಜ್ಯದಲ್ಲಿ. ವಿಚಾರ ಮಾಡ್ರಿ, ಹೆಂಗಿರಬೇಡ. ಸುಮ್ಮನೆ ರಾಮರಾಜ್ಯ ಅಂದಿಲ್ಲ. ಆಚಾರ ಹೇಳಬೇಕಾದಾಗ ರಾಮ ಈ ರಾಜ್ಯ ಆಳ್ತಾ ಇದ್ರೆ ಇಡೀ ಭೂಮಂಡಲವೇ ಬ್ರಹ್ಮಲೋಕ ಸಮ ಆಗಿತ್ತು. ಒಬ್ಬರಿಗೂ ಧರ್ಮಹಾನಿಯಾಗಿರ್ಲಿಲ್ಲ, ಯಾರಿಗೂ ರೋಗ ಬಂದಿರಲಿಲ್ವಂತೆ. ಮುಖ್ಯವಾಗಿ ಜೊತೆಗೆ ಏನು ಅಂದ್ರೆ ಸರ್ವೇ ಸಹಸ್ರಾರ್ಜಿತ ಊರ್ಜಿತ ಘನೈಹಿ. ವಿಚಿತ್ರ ಏನು ಅಂದ್ರೆ 1000 ವರ್ಷಗಳ ಆಯಸ್ಸಂತೆ ಎಲ್ರಿಗೂ ಕೂಡ ರಾಮರಾಜ್ಯದಲ್ಲಿ. 1000 ವರ್ಷ ಬದುಕಬೇಕಂತ. ಏನ್ರಿ, ಎಲ್ಲಾದ್ರೂ 1000 ವರ್ಷಗಳ ಕಾಲ ಇರೋದು ಅಂದ್ರೆ ಎಷ್ಟು ಸಾಧನೆ ಮಾಡಿಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಆಚಾರ ಅಂತಾರೆ, ಹಿಂದಿನ ಮಾತಿನಲ್ಲಿ ಧರ್ಮಕ್ಕೆ ಹಾನಿ ಆಗಿಲ್ಲ ಅಂತ ಹೇಳಿ ಮುಂದೆ ಆಚಾರ ತಿಳಿಸ್ತಾರೆ. ಯಾಕೆ ಧರ್ಮಕ್ಕೆ ಹಾನಿ ಆಗಿಲ್ಲ? ಧರ್ಮ ಮಾಡ್ಲಿಕ್ಕೆ 3 ಬೇಕು. ಒಂದು, ದೇಹ ಗಟ್ಟಿರಬೇಕು. 2ನೇದು ಆಯಸ್ಸಿರಬೇಕು. 3ನೇದು ಕೈಯಲ್ಲಿ ಸಂಪತ್ತಿರಬೇಕು. ಈ 3 ಇದ್ದಾಗ ಧರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಏನೋ ಮಾಡ್ಬೇಕು ಅನ್ಕೊಂಡಿವಿ, ಕೈಯಲ್ಲಿ ದುಡ್ಡೇ ಇಲ್ಲ ಅಂದ್ರೆ ಧರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಬರೋಬ್ಬರಿ ಆಚಾರ. ತಣ್ಣೀರಂದ್ರೆ ಆಗ್ಬೋದಿಲ್ಲ ನೋಡ್ರಿ ನಮ್ಗೆ ಅಂದ್ರೆ ಮುಗಿದು ಹೋಗ್ತೇವೆ ಸಾಲಿಗೆ. ಎಲ್ಲ ಬರೋಬ್ಬರಿ ನಮ್ಗೆ ತಣ್ಣೀರಂದ್ರೆ ಆಗ್ಬೋದಿಲ್ಲ ಅಂದ್ರೆ ನಾವು ಧರ್ಮ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನದಿಗೆ ಹೋಗ್ಬೇಕು, ಸಮುದ್ರಕ್ಕೆ ಹೋಗ್ಬೇಕು, ಸ್ನಾನ ಮಾಡ್ಲಿಕ್ಕೆ ದೇಹ ಸರಿಯದು. ಎಲ್ಲ ಬರೋಬ್ಬರಿ ಅವರೇ ಹೋಗ್ಬಿಟ್ರಿ, ಎಲ್ಲ ಮಾಡ್ಕೊಂಡಿದ್ರು ಅಂದ್ರೆ ಆಯುಷ್ಯ ಇಲ್ಲ. ಹಾಗಾದ್ರೆ ಆರೋಗ್ಯ, ಆಯಸ್ಸು, ಸಂಪತ್ತು 3 ಇದ್ರೆ ಧರ್ಮವನ್ನ ಸರಿಯಾಗಿ ಮಾಡಬಹುದು. ರಾಮರಾಜ್ಯದಲ್ಲಿ ಎಲ್ಲರಿಗೂ ಹಂಗೆ ಇಟ್ಟಿದ್ದಂತೆ ರಾಮದೇವರು, ಏನು ತೊಂದರೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಇನ್ನ ಸರ್ವೇ ಸ್ವರೂಪಾಶ್ಚ ಸದಾ ಮಹೋತ್ಸವಾಹ. ಎಲ್ಲರೂ ಒಳ್ಳೆ ರೂಪವಂತರಂತೆ ರಾಮರಾಜ್ಯದಲ್ಲಿ. ಕುರೂಪಿಗಳಿಗೆ ಅವಕಾಶವೇ ಇಲ್ಲ ಅಂತ, ಎಲ್ಲ ಸ್ವರೂಪಿಗಳು. ಜೊತೆಗೇನು ಅಂದ್ರೆ ಸಮಸ್ತ ದೋಷಿಶ್ಚ ಸದಾ ವಿಹೀನಾಹ. ಯಾರಲ್ಲೂ ಇಂಥ ಒಂದು ದೋಷ ಇತ್ತು ಅಂತ ಎತ್ತಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಅದ್ಭುತವಾದ ರಾಜ್ಯವನ್ನ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಪರಿಪಾಲನೆ ಮಾಡ್ತಾ ಇದ್ದ. ಸಮಸ್ತ ರತ್ನೋದ್ಭರಿತಾಚ ಪೃಥ್ವಿ. ಈ ಭೂಮಿಯಲ್ಲಿ ಎಲ್ಲ ರತ್ನಗಳ ಪ್ರಾಪ್ತಿ ಇತ್ತಂತೆ. ಯಾವ ಭಾಗಕ್ಕೆ ಹೋದ್ರೂ ಇಂಥದ್ದು ರತ್ನ ಸಿಗಲಿಲ್ಲ ಅಂತಿಲ್ಲ. ಯಥೇಷ್ಟ ಧಾನ್ಯ ಸಮೃದ್ಧವಾಗಿ ಬೆಳೆ ಕೊಡ್ತಿತ್ತಂತೆ. ಅಕ್ಕಿ ಕೊರತೆ ಆಯಿತು, ಬ್ಯಾಳಿ ಕೊರತೆ ಬಿತ್ತು, ಎಣ್ಣೆ ಸಿಗಂಗಿಲ್ಲ, ಬೆಲ್ಲ ಸಿಗಂಗಿಲ್ಲ, ಹಿಂಗೇನು ಇದ್ದಿದ್ದಿಲ್ಲ, ಎಲ್ಲಾ ಧಾನ್ಯಗಳು ಸಿಕ್ತಿತ್ತಂತೆ. ಬಹುದುಗ್ಧ ಗೋಮತಿ. ಆಕಳು ಹಾಲು ಕೊಡ್ಲಿಕ್ಕೆ ಶುರು ಮಾಡಿದರೆ ಸಮೃದ್ಧವಾದ ಹಾಲು ನಿಂತು ಹೋಗ್ಬಿಡ್ತು ಅಂತ ಇಲ್ಲೇ ಇಲ್ಲ, ಅಷ್ಟು ಹಾಲು ಕೊಡ್ತಿತ್ತಂತೆ. ಈಗೆಲ್ಲ ಇತ್ತು ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಶಬ್ದಾಶ್ಚ ಸರ್ವೇ ಶ್ರವಣಾತಿಹಾರಿಣ. ರಾಮರಾಜ್ಯದಲ್ಲಿ ಎಲ್ಲರೂ ಹೆಂಗ್ ಮಾತಾಡ್ತಿದ್ರು ಅಂದ್ರೆ ಯಾವ ಶಬ್ದಗಳು ಕಿವಿಗೆ ಕರ್ಕಶ ಅನಿಸ್ತಿರ್ಲಿಲ್ಲಂತ. ಎಂಥ ಪ್ರಸಂಗಪ ದೇವರೇ, ಇಂಥ ಶಬ್ದ ನಮಗೆ ಕೇಳೋದು ಬಂತಲ್ಲ ಅಂತ ರಾಮರಾಜ್ಯದಲ್ಲಿ ಇದ್ದವ್ರು ಎಂದೂ ಅನ್ಕೊಳ್ಳಿಲ್ವಂತ. ಇದನ್ನ ಮುಟ್ಟಬೇಕಾಯ್ತಲ್ಲ, ಇದನ್ನ ಕೇಳಬೇಕಾಯ್ತಲ್ಲ, ಇದನ್ನ ನೋಡ್ಬೇಕಾಯ್ತಲ್ಲ ಅಂತ ಪೇಚಾಡೋ ಪ್ರಸಂಗ ಇದ್ದಿದ್ದಿಲ್ವಂತೆ. ಅಷ್ಟು ಚಂದಾಗಿ ಹಾಡ್ತಿದ್ದಂತೆ. ರಾಮ ರಾಜ್ಯ ಆಡಳಿತ ಇತ್ತು. ನವಿತ್ತಃ ನಿಶ್ಚ ಬಹುವ ಕಸ್ಯಚಿತ. ಯಾರೊಬ್ಬರಿಗೆ ದುಡ್ಡಿನ ಕೊರತೆ ಅಂತ ಇದ್ದಿದ್ದಿಲ್ಲ ಅಂತ. ಇದೆಲ್ಲ ಯಾಕೆ ಆಗ್ತಿತ್ತು ಅಂತ ಕೇಳಿದ್ರೆ ಆ ರಾಮನ ಪ್ರಭಾವದಿಂದ ಆಗ್ತಾ ಇತ್ತಂತೆ. ಯಾರಿಗೂ ದುಷ್ಟ ಮಕ್ಕಳು ಹುಟ್ಟುಬಿಡೋಣ, ತಂದೆ ತಾಯಿಗಳಿಗೆ ನಾವು ತೊಂದರೆ ಕೊಟ್ಬಿಡೋಣ, ಯಾವುದು ಇಲ್ಲ ಅಂತ ರಾಮರಾಜ್ಯದ ವರ್ಣನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಭಗವಂತ ಎಷ್ಟು ದಿವಸ ಇರ್ಬೇಕು ಹಿಂಗೆ? ಭಾಗವತ ಹೇಳ್ತಾ ಇದೆ, ಅವನೇ ನಕ್ಷತ್ರ ಮಾಸಗಣಿತಂ 27,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನಂತ ರಾಮಚಂದ್ರ. ಏನ್ರಿ 27,000 ವರ್ಷ ಅಂದ್ರೆ ಏನ್ ಲೆಕ್ಕ ಹೇಳ್ಬೇಕೆಲ್ಲ. 1 ವರ್ಷ, 2 ವರ್ಷ, 5 ವರ್ಷ ಅದ್ಕೊಳ್ಳಿ. ಈಗ 5 ವರ್ಷದಾಗೂ 2.5 ವರ್ಷ ಆಗಿರುತ್ತೆ ಅವನಿಗೆ. ಹಂಗೆಲ್ಲ ಆಗಿ ಅದು ಹೇಳ್ಬಾರ್ದು, 2.5 ಸಮಸ್ಯೆ ಆಗ್ತದೆ. ಹಿಂಗೆಲ್ಲ ಇದ್ದವರು ಅದರಿಂದ ಆ ಪ್ರಸಂಗ ಇಲ್ಲ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಮುಗಿದ ಮೇಲೆ ರಾಮನ ರಾಜ್ಯವನ್ನ ಮಾಡಿ ಅವನ ವಂಶದಲ್ಲಿ ಯಾರು ಬಂದರು, ಕುಶ ಲವ ಅಂತ ತಿಳಿದುಕೊಂಡು, ಸಾಮಾನ್ಯವಾಗಿ ನಾವು ಈ ಶಬ್ದಗಳನ್ನ ಉಲ್ಟಾ ಹೇಳ್ತಿರ್ತೀವಿ, ಲವ ಕುಶ ಅಂತ ಹೇಳ್ತಿರ್ತೀವಿ. ಹಾಗೆ ಹೇಳ್ಬಾರ್ದು, ಕುಶಲವರು ಅಂತ ಹೇಳ್ಬೇಕು. ಕಾರಣ ಕುಶ ಹಿರಿಯ ಪುತ್ರ, ಲವ ಕಿರಿಯ ಪುತ್ರ. ನಾವು ಉಲ್ಟಾ ಅಂತಿರ್ತೀವಿ, ಲವ ಕುಶ ಅಂತಿರ್ತೀವಿ. ಕುಶ ಲವ ಅಂತ ಕರಿಬೇಕು ಅದನ್ನ. ಬೇರೆ ಯಾರು ಅಲ್ಲ, ಇಂದ್ರದೇವರೇ ಕುಶನಾಗಿ ಅಗ್ನಿಯೇ ಲವನಾಗಿ ಅವತಾರ ಮಾಡಿದ್ದು. ಅವರಿಗೆ ದೇವರ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇತ್ತಂತ.
ಹೆಂಗಾದ್ರೂ ಮಾಡಿ ಎಲ್ಲಾದ್ರೂ ಒಂದ್ ಕಡೆಗೆ ಚಾನ್ಸ್ ತಗೋಣ ಅಂತ ಹೇಳಿ ರಾಮನ ಹೊಟ್ಟೆಯಲ್ಲಿ ಮಕ್ಕಳಾಗಿ ಬಂದ್ಬಿಟ್ರಂತೆ. ಹೀಗಾಗಿ ಇಂದ್ರ ಅಗ್ನಿಗಳೇ ಕುಶಲವರಾಗಿ ಬಂದಿದ್ದಾರೆ, ರಾಮ ಉತ್ತರಾಧಿಕಾರವನ್ನು ಅವರಿಗೆ ಕೊಟ್ಟು ಹೊರಟಿದ್ದಾನೆ ಅಂತ ಹೇಳಿ. ಇದು ಮುಗಿದ ಮೇಲೆ ಈ ಇಕ್ಷ್ವಾಕುವಿಗೆ ಒಬ್ಬ ಮಗ ಇದ್ದ. ಇಕ್ಷ್ವಾಕು ಯಾರು? ವೈವಸ್ವತ ಮನುವಿನ ಮೊದಲನೇ ಮಗ. ಹೆಂಗ್ ಹುಟ್ಟ್ಯಾನ? ಸೀನಿದ ಕಾಲಕ್ಕೆ ಹುಟ್ಟ್ಯಾನ ಅಂತ ಹೇಳಿದ್ದೆ. ಹಕ್ಷಿನ್ ಸೀನಿದ ಕೂಡ ಹುಟ್ಟ್ಯಾನ ಅಂತ ಹೇಳಿದ್ನಿಲ್ಲ. ಅವರೊಬ್ಬರ ಸೀನಿದ್ದಕ್ಕೆ ಹುಟ್ಟ್ಯಾನಂತೂ ಹೇಳಿದ್ನಿಲ್ಲ. ಮತ್ತೆ ಹಿಂಗ್ ಉಳಿದವರೆಲ್ಲ ಸೀನ್ದಾಗ ಹುಟ್ಟಿಲ್ಲ, ಅವನೇ ಹಚ್ಚಲ ಸೀನ್ದಾಗ ಹುಟ್ಟಿಲ್ಲ ಅಂತ ಹೇಳಿದ್ನಿಲ್ಲ. ಆ ಇಕ್ಷ್ವಾಕು, ಆ ಇಕ್ಷ್ವಾಕುವಿನ ಮಗ ಏನಾಗಿದ್ದ? ನಿಮಿ ಅಂತ ಹೆಸರು. ನೋಡ್ರಿ, ಈ ಕಣ್ಣಿನ ರೆಪ್ಪೆ ಇದೆಯಲ್ಲ, ಈ ಸಂಸ್ಕೃತಕ್ಕೆ ನಿಮೇಶ ನಿಮೇಶ ಅಂತ ಕರೀತಾರೆ. ಸಮಯವನ್ನ ಹೆಂಗ್ ಅಳಿಯೋದು ಹಿಂಗೊಂದ್ಸಲ ಬರುತ್ತೆ ನಿಮೇಶ ಅಂತ ಕರೀತಾರೆ. ಅಂದ್ರೆ ನಿಮೇಶ ಅಂದ್ರೆ ಈ ನಮ್ಮ ನಿಮೇಶ ಅಲ್ಲ, ಬೇರೆ ನಿಮೇಶ ಸಂಸ್ಕೃತದಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಇದು ನಿಮೇಶ ನಿಮೇಶ ಅಂತ. ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ಯಾಕೆ ಅನಿಮಿಷರು ಅಂದ್ರೆ ಅವರಿಗೆ ಈ ರೆಪ್ಪೆ ಇಲ್ಲ. ಇಲ್ಲ ಅಂದ್ರೆ ತೆಗೆದಂತ ಅರ್ಥ ಅಲ್ಲ, ಅವ್ರು ಕಣ್ಣು ಬಿಟ್ಟಿಸುವುದೇ ಇಲ್ಲ ಎಂದೂ ಕೂಡ. ಯಾಕಂದ್ರೆ ಎಲ್ಲಿ ಕಣ್ಣು ಮುಚ್ಚಿ ಬಿಟ್ರೆ ನಿದ್ದೆ ಹತ್ತು ಹೋಗ್ತದೋ, ಸಾಧನೆ ನಿಂತು ಬಿಡ್ತದೋ ಅಂತ ಭಯದಿಂದ ಕಣ್ಣೇ ಮುಚ್ಚುವುದಿಲ್ಲವಂತ. ಅಷ್ಟು ಸಾಧನ ಪರಪರರಾಗಿದ್ದಾರೆ. ಇದಕ್ಕೆ ನಿಮೇಶ ನಿಮೇಶ ಅಂತ ಯಾಕೆ ಹೆಸರು ಬಂತು ಅಂತ ಒಂದು ಕಥೆ ಭಾಗವತ ನಮಸ್ಕಂತ ತಿಳಿಸುವಂತಹದ್ದು. ಆ ಇಕ್ಷ್ವಾಕುವಿನ ಮಗನಾಗಿರುವಂಥವನು ನಿಮಿ ಅಂತ ಅವನ ಹೆಸರೇ ನಿಮಿ ಅಂತ. ಏನ್ ಮಾಡಿದ ಅಂದ್ರೆ ಒಂದ್ ದಿವಸ ಒಂದು ಯಜ್ಞ ಪ್ರಾರಂಭ ಮಾಡಿದ್ದಂತೆ. ಮಾಡುವಾಗ ತಮ್ಮ ಕುಲಗುರುಗಳಾದ ವಸಿಷ್ಠ ಕಡೆಗೆ ಹೋದಂತೆ. ವಸಿಷ್ಠರೇ, ನಮ್ಮ ಮನೇಲಿ ಒಂದು ಯಜ್ಞ ಮಾಡ್ತಾ ಇದ್ದೀನಿ, ನೀವೇ ಬಂದು ಮಾಡಿಸ್ಬೇಕು ಅಂತ. ಅವ್ರಂದ್ರು, ಇಲ್ಲಪ್ಪ, ಪಂಚಾಂಗ ಖಾಲಿ ಇಲ್ಲ, ಬಿಸಿ ಭಾಳ ಇದ್ದೀನಿ ಅಂತ ಹೇಳಂತೆ. ಆಚಾರ ಅಧಿಕ ಮಾಸದಾಗ ಒಂದ ನಕ್ಷತ್ರಕ್ಕೆ 3 ಗುಂಡು ಹಾಕಿರಂಗಿಲ್ಲ, ಒಂದ ತಿಥಿಗೆ 3 ಗುಂಡು ಹಾಕಿರ್ತಾರ ನೋಡ್ರಿ. ಅಂದ್ರೆ ಅರ್ಥದಕ್ಕೆ ಒಂದ್ ಕಡೆ ಬಾಗಣ ಇಸ್ಕೊಂಡ್ಬಾರ್ದು, ಇನ್ನೊಂದ್ ಕಡೆಗೆ ಭೇಟಿ ಆಗ್ಬೋದು, ಮತ್ತೊಂದ್ ಕಡೆ ಊಟಕ್ಕೆ ಹೋಗ್ಬೋದು ಅಂತ ಹಿಂಗ ಅರ್ಥದಕ್ಕೆ. ಹಂಗೆ ಹೇಳ್ಬಾರ್ದು, ಆಚಾರ ರಹಸ್ಯವನ್ನ ಹೇಳ್ಬಾರ್ದು. ಒಂದು ಡೇಟಿಗೆ 3 ರೌಂಡ್ ತಿರುಗಿಸಿದ್ರು ಅಂದ್ರೆ ಒಂದ್ ಕಡೆಗೆ ತಮ್ಮ ಮನೆಯವ್ರು ಕಳಿಸೋದು, ಒಂದ್ ಕಡೆ ತಾವು ಹೋಗೋದು, ಒಂದ್ ಕಡೆ ತಮ್ಮ ಮಕ್ಕಳು ಕಳಿಸೋದು ಅಂತ ಹಿಂಗ ಇರ್ತದ. ರಹಸ್ಯ ಹೇಳ್ಬಾರ್ದು ಅಂತ ಹೇಳ್ತಾರೆ. ಪಾಪ ಒಬ್ಬ ಆಚಾರ್ಯ ಮನೆಗೆ ಊಟಕ್ಕೆ ಹೇಳಿಕ್ ಬಂದಿದ್ರಂತೆ. ಸುಮ್ಮನೆ ಕೇಳ್ಬೇಕು, ಏನಂದ್ರೆ ಊಟಕ್ಕೆ ಹೇಳಿಕ್ ಬಂದಿರಂತ. ಅವ್ನು ಕಲಿಕ್ ಬಂದು ಏನ್ ಮಾಡಿದ, ಆಚಾರ ನಾನ್ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಇಷ್ಟು ಕಳ್ದ. ಆಚಾರ ಸುಮ್ ಕೂಡ್ಬೇಡ, ಏನ ನಾಳೆ ನಾ ಅಂತೂ ಊಟಕ್ಕೆ ಹೊಂಟೀನಿ, ನೀ ಮನ್ಯಾಗ ಹೆಚ್ಚಿಗೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡ, ಒಂದು ಅನ್ನ ಅನ್ನಕ ಮಾಡು ಅಂತ ಇಷ್ಟ ಹೇಳ್ಬಿಟ್ಟ. ಪಾಪ ಯಜಮಾನಗ ಚೂರ್ ಅಂತ. ಅಯ್ಯೋ ಪಾಪ ಹೆಣ್ಮಗ ಏನ್ ತಪ್ಪ ಮಾಡ್ಯಾಳ, ನಮ್ಮ ಮನ್ಯಾಗ ನಾವೆಲ್ಲ ರುಚಿ ರುಚಿ ಮಾಡಿ ಹಾಕ್ತೀವಿ ಆಚಾರಿಗೆ, ಆಚಾರ ವೈನಿನೂ ಕರ್ಕೊಂಡ್ ಬಂದ್ಬಿಡ್ರಿ. ಏನೋ ಇಬ್ಬರಿಗೂ ಹೇಳ್ಯಾರ, ಹುಡುಗರಿಗೆ ಏನ್ ಮಾಡ್ಲಿಕ್ಕೆ ಹೋಗಬೇಡ, ಅವಲಕ್ಕಿ ಉಂಡಿ ಕೊಟ್ಬಿಡುತ್ತೆ. ಕ್ಷಣ ಇದ್ರಿ ಆಚಾರ, ಹುಡುಗರಿಗೆ ಏನ್ ಮಾಡ್ಲಿಕ್ಕೆ ಹೋಗಬೇಡ, ಅವಲಕ್ಕಿ ಉಂಡಿ ಕೊಟ್ಬಿಡು ಅಂತ. ಆ ಯಜಮಾನಿಗೆ ಅನಿಸ್ತೀವಿ, ಅಯ್ಯೋ ಪಾಪ ಆ ಹುಡುಗರು ಏನ್ ಮಾಡ, ಆಚಾರ ಹುಡುಗರ್ನ ಕರ್ಕೊಂಬರ್ರಿ. ಏನ ಹುಡುಗರ್ನ ಕರ್ಕೊಂಬರ್ಲಿ ಕೇಳ, ನಾಳೆ ಏನೋ ಮಾಡಬೇಡ ಮನ್ಯಾಗ ಅಂತ ಹೇಳ್ಬಿಟ್ಟ. ಅದಕ್ಕೆ ಏನ್ರಿ ಪಂಚಾಂಗದಾಗ 3 ಸುತ್ತ ಬಾರ ಆಚಾರ. ಏನ್ ಅದಕ್ಕೆ ವಸಿಷ್ಠ ಹೇಳಿದ್ರು, ಇಲ್ಲ ಮತ್ತ ಅನಿವಾರ್ಯ ಆಗ್ಯದ, ನಾವು ಒಪ್ಕೊಂಡ್ಬಿಟ್ಟಿನಿ. ಎಲ್ಲಿ ಒಪ್ಕೊಂಡ್ರಿ? ಇಂದ್ರ ಮನೆಗೆ ಒಪ್ಕೊಂಡ್ರಿ. ಆಚಾರ ಬಿಟ್ಬಿಟ್ಟ, ಬಂದು ಬೇರೆ ಯಜ್ಞ ಶುರು ಮಾಡಿಬಿಟ್ಟ, ಬೇರೆ ಆಚಾರ ಕರ್ಕೊಂಡ್ಬಂದು. ರೀ ಅವ್ರಿಗೆ ಅವಸರದ, ಇವ್ರು ನಾ ಬಂದಾಗ ಮಾಡಿಸಂದ್ರೆ ಯಜ್ಞ ಶುರು ಮಾಡ್ತೀರಿ. ಯಜ್ಞ ಶುರುವಾದ ಮೇಲೆ ಇವ್ರಿಗೆ ಗೊತ್ತಾಯ್ತು ವಸಿಷ್ಠರಿಗೆ, ನಾನು ಕುಲ ಪುರೋಹಿತ, ನನ್ನನ್ನ ತ್ಯಾಗ ಮಾಡಿ ಇನ್ನೊಬ್ಬರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡಿದ್ದಾನಲ್ಲ. ಸಿಟ್ಟಿಗೆ ಬಂದ್ರು, ಯಜ್ಞಕ್ಕೆ ಬಂದಿದ್ದಾರೆ, ಬಂದವರು ಸಿಟ್ಟು ಮಾಡಿಕೊಂಡು ಶಾಪ ಹಾಕಿದ್ರು, ನಿನ್ನ ಶರೀರ ಬಿದ್ದು ಹೋಗಿ ಶಾಪ ಹಾಕಿಬಿಟ್ಟು. ಅಕ್ಷರಶಃ ಅವರ ಮಾತು ಮುಗಿಯೋದಕ್ಕೆ ಅವ ಜೀವ ಹೊರಗೆ ಶರೀರ ಕೆಳಗೆ ಬಿತ್ರಿ. ಬೀಳೋ ಕಾಲಕ್ಕೆ ಅವ ಕ್ಷಣ ಇದ್ದ, ತಪಸ್ವಿ ಇದ್ದ ಅಂದ್ರೆ ವಸಿಷ್ಠರ ತಪ್ಪಿಲ್ಲದೆ ಇದ್ದು ನನಗೆ ಶಾಪ ಕೊಟ್ಟಿರಲ್ಲ, ನೀವು ಸತ್ತು ಹೋಗಿ ಶಾಪ ಹಾಕಿಬಿಟ್ಟ. ವಸಿಷ್ಠರು ಹೋಗ್ಬಿಟ್ರು. ವಸಿಷ್ಠರು ದೇಹ ಕೆಳಗೆ ಬಿದ್ದು ಹೋತು, ನಿಮಿರಾಜನ ದೇಹ ಕೆಳಗೆ ಬಿದ್ದು ಹೋಗ್ಬಿಟ್ಟು. ಮುಂದೇನು? ಯಜ್ಞಕ್ಕೆ ಬಂದ ಆಚಾರು ಹೋದ್ರು, ಯಜಮಾನರು ಹೋದ್ರು. ಅಂದ ಮುಂದೆ ಏನ್ ಮಾಡ್ಬೇಕೆಲ್ಲರ? ವಸಿಷ್ಠರು ಮುಂದೆ ಮಿತ್ರಾವರುಣ ಎಂಬ ದೇವತೆಗಳ ಮಕ್ಕಳಾಗಿ ಮೈತ್ರಾವರುಣ ಅಂತ ಹೆಸರಿನಿಂದ ಬಂದರು. ಅದಕ್ಕೆ ವಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಇದು ಬಂತು, ಗೋತ್ರ ಪ್ರವರಗಳು ಬಂದು ಆ ವಸಿಷ್ಠರೇ ಮಿತ್ರಾವರಣ ಮಕ್ಕಳಾಗಿ ಬಂದು ಮೈತ್ರಾವರಣ ಕರ್ಸ್ಕೊಂಡ್ರು. ಹೌದೇನೋ ಪುನರ್ಜನ್ಮ ಆಗಿ ಹೋಯ್ತು. ನಿಮಿರಾಜ ಏನ್ ಮಾಡ್ಬೇಕು? ಯಜ್ಞ ನಡೀತಾ ಇದೆ, ಬೇರೆ ಪುರೋಹಿತರೆಲ್ಲ ದೇವತೆಗಳನ್ನು ಕರೆದರಂತೆ. ಸ್ವಾಮಿ, ಯಜಮಾನ ಇಲ್ಲದೆ ಇದ್ರೆ ಯಜ್ಞ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಅದಕ್ಕೆ ದಯಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡ್ರಿ ಅಂತ. ಅದಕ್ಕೆ ಅವಂತಾನ, ಏನಿಲ್ಲ ಇವನಿಗೆ ಮತ್ತೆ ಆ ದೇಹದಲ್ಲಿ ಸೇರಿಸೋಣ ಅಂತ. ಆ ದೇಹದಲ್ಲಿ ಸೇರಿಸೋಣ ಅಂದಾಗ ನಿಮಿರಾಜ ಅಂತಾನ, ಬೇಡ ನನಗೆ ಅಂದ. ಈಗ ನನ್ನ ಎದುರಿಗೇನೆ ನನ್ನ ದೇಹ ಬಿದ್ದು ಹೋಗ್ಯದ,
ಹಂಗಾದ್ರೆ ಏನ್ ಗ್ಯಾರಂಟಿ ಅಂದ್ರೆ ಇದು ಬೀಳೋದಕ್ಕೆ ನಿಶ್ಚಿತ ಅಂತ ಅರ್ಥ ಆದ. ಈಗ ಪ್ರತ್ಯಕ್ಷ ಕಂಡಿನಲ್ಲ ದೇಹ ಬಿದ್ದು ಹೋಗ್ತದೆ ಅಂತ ತಿಳ್ಕೊಂಡು, ಬಿದ್ದು ಹೋಗೋ ದೇಹದಲ್ಲಿ ಮತ್ತೆ ನಾನು ಯಾಕೆ ಸೇರ್ಕೊಳ್ಳಿ, ನಾನು ಆ ದೇಹದಲ್ಲಿ ಸೇರಿಕೊಳ್ಳುವುದೇ ಇಲ್ಲ. ನಾನು ಮಾಡಿದ ಯಜ್ಞಕ್ಕೆ ನಿಮಗೆ ಪ್ರೀತಿ ಉಂಟಾಗಿದ್ರೆ ನನ್ನ ಮೇಲೆ ಒಂದು ಕೆಲಸ ಮಾಡ್ರಿ, ಬೇರೆ ಕಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡಿಬಿಡ್ರಿ, ನಾನು ಶಾಶ್ವತವಾಗಿ ಅಲ್ಲೇ ಇರ್ತೀನಿ ಅಂತ ಹೇಳಿದೆ. ಅದಕ್ಕೇನು ಅನ್ಬೇಕ್ರಿ, ಎಲ್ಲಾದ್ರೂ ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಆಯ್ತು ಅಂತ ತಿಳಿದುಕೊಂಡು ಹೇಳಿ ಅವ್ರು ಎಲ್ಲಿ ವ್ಯವಸ್ಥೆ ಮಾಡಿದ್ರು, ನೀನು ಎಲ್ಲ ಮನುಷ್ಯರ ರೆಪ್ಪೆಯಲ್ಲಿ ವಾಸ ಮಾಡು ಅಂತ ಅವಕಾಶ ಮಾಡಿಕೊಟ್ರು. ನಿಮಿಷ ನಿಮಿಷ ಅನಿಮಿಷ ಹಿಂಗೆ ಲೆಕ್ಕ, ಬೇರೆ ಏನಿಲ್ಲ. ನಿಮಿ ಎಂಬ ರಾಜ ಇಲ್ಲಿ ವಾಸ ಮಾಡಿ ಏನಂತಾರೆ ಅಂದ್ರೆ, ಈ ವ್ಯಕ್ತಿಗಳೇನಿದ್ದಾರಲ್ಲ ಅವರು ಕಣ್ಣು ಮಿಟುಕಿಸಿದಾಗ, ನೋಡಿದಾಗ, ಮುಚ್ಚಿದಾಗ ಏನೇನೊಂದು ಸುಖ ಸಂತೋಷದಲ್ಲಿ ಆಗ್ತಾವಲ್ಲ, ಆ ಎಲ್ಲವೂ ಕೂಡ ಏನಾಗಬೇಕು ಅಂದ್ರೆ ನಿನಗುಂಟಾಗಲಿ ಅಂತ ವ್ಯವಸ್ಥೆ ಮಾಡಿದರು. ಹಿಂಗಾಗಿ ನಮ್ಮ ಕಣ್ಣಿನ ರೆಪ್ಪೆಗಳಲ್ಲಿ ಮೊದಲು ನಿಮಿರಾಜನಿದ್ದು, ಈಗ ನಾವು ದೇವರ ಪ್ರತಿಮಾ ನೋಡ್ತೀವಿ, ಒಂದು ಆನಂದ ಆಗ್ತದೆ, ಆ ಕಣ್ಣು ಮುಚ್ಚಿ ತೆಗಿತೀವಲ್ಲ, ಅದು ಅವನಿಗೆ ಸುಖ ಫಸ್ಟ್. ಆಮೇಲೆ ನಮಗೆ ಸ್ವಾಮಿಗಳು ಮಂಗಳಾರತಿ ಮಾಡ್ತಿರ್ತಾರೆ ರಾಮದೇವರಿಗೆ, ಮಾಡೋ ಕಾಲಕ್ಕೆ ನಾವು ಕಣ್ಬಿಟ್ಟು ನೋಡ್ತೀವಿ, ಧನ್ಯ ಭಾವದಿಂದ ಮುಚ್ತೀವಿ, ಇಲ್ಲೋ ಯಾಕೆ ಮುಚ್ಚಬೇಕಾಗಿ ಸುಮ್ಮನೆ ಮುಚ್ತೀವೇನೋ, ಹಂಗೆ ಮುಚ್ಚಿದ್ದು ಫಸ್ಟ್ ಅವ ನಿಮಿರಾಜ ತಾನು ಸುಖ ಅನುಭವಿಸಿ ಆಮೇಲೆ ಆ ದೇವರ ದರ್ಶನ ಸುಖ ನಮಗೆ ಕೊಡ್ತಾನೆ. ತಿರುಪತಿಗೆ ಹೋಗಿರ್ತೀರಿ, ದೇವ್ರು ನೋಡ್ತಾ ಇರ್ತೀರಿ, ಬಹಳ ಕಣ್ಣು ಮುಚ್ಚಬಾರ್ದು, ಮತ್ತೆ ಆ ಕಣ್ಣು ಮುಚ್ಚಿ ಹೊರಗೆ ಹಾಕ್ಬಿಟ್ಟಿರ್ತಾರೆ ನಮ್ಮನ್ನ. ಅಲ್ಲಿ ಓ ಶ್ರೀನಿವಾಸ ಅಂತ ಹಿಂಗಂದ್ರೆ ಹೊರಗೆ ಬಂದು ಚಿನ್ನದ ಬಾಗಿಲ ಹತ್ರ ನಿಂತ್ಬಿಟ್ಟಿರ್ತೀವಿ, ಅಟ್ಟೆ ಕೆಲಸ ಅಲ್ಲಿ ಇಲ್ಲೇ ಇಲ್ಲ ಜನಗಂಡಿ. ಅದಕ್ಕೆ ಎಲ್ಲೋ ಒಂದು ಕಡೆಗೆ ದೇವರ ಪ್ರತಿಮಾ ನೋಡಿರ್ತೀವಿ, ಆಕಳ ನೋಡಿರ್ತೀವಿ, ತುಳಸಿ ನೋಡಿರ್ತೀವಿ. ಇವತ್ತೇನೋ ದಿವಸದಲ್ರಪ್ಪ, ಇವತ್ತೇನು ದಿವಸ, ಪರಿಸರ ದಿನಾಚರಣೆ ಇವತ್ತು, ಅದೊಂದು ದಿವಸ, ಏನೋ ಸುಂದರವಾದ ಹೂವು ಮತ್ತೊಂದು ಮೂದು ನೋಡಿರ್ತೀವಿ, ಇಲ್ಲೋ ಅದೆಲ್ಲ ನೋಡಿದಾಗಲೂ ನಮಗೊಂದು ಆನಂದ ಆಗ್ತದಲ್ಲ, ಆ ಆನಂದವನ್ನ ಮೊದಲು ನಿಮಿರಾಜನು ಅನುಭವಿಸಿ ಅನಂತರದಲ್ಲಿ ನಮಗೆ ಉಂಟು ಮಾಡ್ತಾನೆ. ಅದಕ್ಕೆ ಅವನನ್ನು ಕಣ್ಣಲ್ಲಿ ಇಟ್ಟಾರೆ. ಸರಿ, ಮುಗೀತು, ಇದು ನಿಮೇಶ ಆಯ್ತು. ಮುಂದೇನು ವಿಚಾರ ಇಟ್ಟು ಬರಿಂದ ಯಾಕೆ ಹೇಳಿಕತ್ತೀರಿ ಅಂದ್ರೆ, ಈಗ ಅವನ ಮುಂದೆ ಸಂತಾನ ಇಲ್ಲಿಗ ಅವ್ನು ಹೋಗ್ಬಿಟ್ಟ, ಅದಕ್ಕೆ ಏನ್ ಮಾಡ್ಬೇಕು, ಅವನ ದೇಹವನ್ನ ಮಥನ ಮಾಡಿದ್ರಂತೆ. ಆ ಮಥನ ಮಾಡಿದಾಗ ಒಬ್ಬ ಹುಡುಗ ಹುಟ್ಟಿ ಬಂದ, ಅವನಿಗೆ ಮಿಥಿಲಾ ನರೇಶ ಅಂತ ಕರೆದ್ರು, ಜನಕ ಅಂತ ಕರೆದ್ರು, ವಿದೇಹ ಅಂತ ಕರೆದ್ರು. ಅದೇ ಮುಂದ ವಿದೇಹ ರಾಜನ ವಂಶದಲ್ಲಿ ಸೀತಾದೇವಿಯ ತಂದೆ ಸೀರಧ್ವಜ ಅಂತ ಬಂದ. ಇದೇ ವಂಶದಲ್ಲಿ ಆ ಸೀತಾದೇವಿ ಅವತಾರ ಮಾಡಿ ಬಂದು ಮುಂದೆ ರಾಮನನ್ನು ವಿವಾಹ ಮಾಡಿಕೊಂಡು, ನಾವು ನಿನ್ನೆ ರಾಮಾಯಣವನ್ನು ಕೇಳಿದ್ದೇವೆ. ಅದಕ್ಕೆ ಹೇಳಿದವರು ಅರಾಜಕ ಭಯಂ ದೃಢಾಂ, ಏನಾಯ್ತು, ರಾಜನೇ ಇಲ್ಲದೆ ಹೋದರೆ ಸಮಸ್ಯೆ ಅಂತ ತಿಳಿದುಕೊಂಡು ಮನ್ಯಮಾನ ಮಹರ್ಷಯ ದೇಹಂ ಮಮಂತುಶ್ಚ ನಿಮೇಹೆ ಕುಮಾರ ಸಮಜಾಯತ ಜನನಾತ್ ಜನಕಃ ವೈದೇಹಸ್ತು ವಿದೇಹಜಃ ಮಿಥಿಲಾತ್ ಮಥನಾಜ್ಜಾತೋ ಮಿಥಿಲಾ ಏನ ನಿರ್ಮಿತ, ಅವನೇ ನಿರ್ಮಾಣ ಮಾಡಿದ್ದು ಮಿಥಿಲಾ ಪಟ್ಟಣ ಅಂತ ತಿಳಿದುಕೊಂಡು. ಅದಕ್ಕೆ ಸೀತಾದೇವಿಗೆ ಮೈಥಿಲಿ, ಜಾನಕಿ, ವೈದೇಹಿ ಎಷ್ಟೆಲ್ಲ ಹೆಸರು ಬಂದದ್ದು ಯಾಕಂದ್ರೆ ನಿಮಿರಾಜನ ಮಗನಿಂದ ಆ ವಂಶಕ್ಕೆ ಆ ಹೆಸರು ಬಂತು ಅಂತ ಈಗ ತಿಳಿಸಿಕೊಟ್ಟಿದ್ದಾರೆ. ಸೀತಾದೇವಿಯ ತಂದೆ ಹೆಸರೇನು ಅಂದ್ರೆ ಸೀರಧ್ವಜ, ಸೀರಧ್ವಜ ಅಂತ ಹೆಸರಂತ. ಆಕೆ ಯಾಕೆ ಸೀರಧ್ವಜ, ಅವನಿಗೆ ಯಾಕೆ ಸೀರಧ್ವಜ ಅಂತ ಹೆಸರು ಬಂತು ಅಂದ್ರೆ, ಅದು ಯಜ್ಞಭೂಮಿಯನ್ನ ಮತ್ತೆ ನೇಗಿಲಿನಿಂದ ಉತ್ತು ತೆಗೆದು ಫಸ್ಟ್ ಕ್ಲಾಸ್ ಆಗಿ ಯಜ್ಞ ಮಾಡ್ತಿದ್ದಂತ. ಅವನ ಧ್ವಜದೊಳಗೆ ಈ ನೇಗಿಲೆ ಇತ್ತಂತ, ಸೀರಧ್ವಜ ಅಂತ ತಿಳ್ಕೊಂಡು ಹೇಳಿ. ಸೀತಾ ಅನ್ನೋ ಹೆಸರನ್ನು ಹೇಳುವಾಗ ಭಾಗವತ ಹೇಳ್ತದೆ ಆಕೆ ಯಾಕೆ ಸೀತಾ ಅಂತ ಹೆಸರು ಬಂತು ಅಂತ. ಸೀರಣಾತ್ ಜಾತಾ ಇತಿ ಸೀತಾ, ವಾಕ್ಯ ಹೇಗದ ಸಂಸ್ಕೃತದಾಗ ಸೀರಣಾತ್ ಜಾತ, ಮೊದಲನೇ ಅಕ್ಷರ ಸಿ, ಕೊನೆಯ ಅಕ್ಷರ ತಾ, ಕೂಡಿಸಿದಾಗ ಸೀತಾ ಅಂತ ಕರೀತಾ ಇದ್ದ. ಒಂದು ವಾಕ್ಯ ಇದು. ಸೀತಾ ಅನ್ನೋ ಹೆಸರು ಕೇವಲ ಹೆಸರಲ್ಲದು, ಒಂದು ಸೆಂಟೆನ್ಸು. ಯಾಕ, ನೇಗಿಲಿನಿಂದ ಯಜ್ಞ ಭೂಮಿಯನ್ನ ಸ್ವಚ್ಛ ಮಾಡುತ್ತಿರುವಾಗ ಹುಟ್ಟಿದವಳಾದ್ದರಿಂದ ಸೀರಣಾಜ್ಜಾತ ಸೀತಾ, ಹಿಂಗೆ ಹೆಸರಿಟ್ಟ. ಇದಿಷ್ಟು ಸೂರ್ಯನ ವಂಶದ ಬಗ್ಗೆ ಏನು ಹೇಳಬೇಕಾಗಿತ್ತು ಹೇಳಿ ಮುಗಿಸಿ ಇನ್ನು ಚಂದ್ರವಂಶದ ಬಗ್ಗೆ ಹೇಳ್ತಾ ಇದ್ದ. ಆಶ್ಚರ್ಯ ನೋಡ್ರಿ, ಹೇಳ್ತೀನಿ, ಎಲ್ಲ ಮುಂದಿನ ಸ್ಕಂದ ಯಾರು ಬರ್ತದೋ ಗೊತ್ತಿಲ್ಲ, ನಾವು ಒಂಚೂರು ಹಾಕಿಟ್ಬಿಟ್ಟಿರ್ತೀನಿ ಪೀಠಿಕೆ. ಈಗ ನೀನು ಹೇಳಿಲ್ಲಪ್ಪ, ಮತ್ತೆ ಹಂಗೆ ಇವತ್ತು ಒಂಚೂರು ಪೀಠಿಕೆ ಹಾಕಿಬಿಡೋದು. ಏನು, ರಾಮ ಸೂರ್ಯವಂಶದಲ್ಲಿ ಹುಟ್ಟಿದ್ರೆ ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟ್ಯಾನ. ಚಂದ್ರವಂಶದಲ್ಲಿ ಹೋದ್ರೆ ಕೃಷ್ಣ ಹುಟ್ಟಿದ್ ಮತ್ತೆ ಕರೆಕ್ಟ್ ಹೇಳಿಲ್ಲ, ಮತ್ತೆ ನೋಡ್ಕೊಡ್ರಿ. ಮತ್ತೆ ಅದಕ್ಕೆ ನೀವು ಮಧ್ಯಾಹ್ನದಾಗ ಮಧ್ಯರಾತ್ರಿ, ಮಧ್ಯಾಹ್ನದಾಗ ಸೂರ್ಯವಂಶದಾಗ ರಾಮ ಹುಟ್ಟ್ಯಾನ ಅಂತ ತಿಳ್ಕೊಂಡು ಮಠ ಮಧ್ಯಾಹ್ನ, ನಮ್ಮ ಪ್ರಕಾರ 12 ಗಂಟೆ ಬರೋಬ್ಬರಿ ಹುಟ್ಟಿದ್ರಿ ಅವ. ಏನು ಅಂದ್ರೆ ರಾಮ ಹುಟ್ಟಿದಾಗ ನಮಗೆಲ್ಲ ತೊಟ್ಟಲ್ದಾಗ ಹಾಕೋದೇನು, ತೂಗಿದ್ದು ಕೋಸಂಬರಿ ಪಾನಕ, ಆಹಾ ಏನು ಆನಂದ ಆಗಿರ್ತದೆ ಎಲ್ಲರ. ಈ ಕೃಷ್ಣಾಷ್ಟಮಿ ನೋಡ್ರಿ, ಒಣ ಮೊಸಳಿ ಮನ್ಯಾಗ ಉಂಡಿ ಚಕ್ಲಿ ಒಟ್ಟು ಮಾಡಿಟ್ಟಿರ್ತಾರ, ತಿನ್ನೋ ಹಂಗಿಲ್ಲ ಬಿಡೋ ಹಂಗಿಲ್ಲ, ಉಪವಾಸ. ಪಂಚಾಂಗ ಬರೋ ಸಿಕ್ಕ್ರ
ಕೆಲವು ಮಕ್ಕಳು ಕೂತಿರ್ತಾರೆ ಮನ್ಯಾಗ ನೋಡ್ಬೇಕ್ರಿ, ಅವ್ರಿಗೇನಾಗಬೇಕಾಗಿದ್ರಿ ಸ್ವಾಮಿಗಳಿಗೆ ಉಪವಾಸ ವನವಾಸ ಅವ್ರ ಜೀವನ. ನಮ್ದೇನದ ಇಲ್ಲಿ ಹಿಂಚೂರಾಗಿರ್ತಾವ ಪಂಚಾಂಗ ಬರೋದ್ರ ಮೇಲೆ. 12 ಗಂಟೆ ಎಚ್ಚರ ಕೂಡೋಣ, ಸ್ನಾನ ಬೇರೆ ಮಾಡೋಣ, 2 ಸಲ 3 ಸಲ ಅರ್ಘ್ಯ ಕೊಟ್ಟು ಅವು ಚಕ್ಲಿ ಪಕ್ಲಿ ನೋಡ್ಕೋತ ಮಲ್ಕೋಬೇಕು. ಸ್ವಪ್ನದಾಗ ಕೃಷ್ಣ ಬರಂಗಿಲ್ಲ, ಉಂಡಿ ಚಕ್ಲಿ ಬರ್ತಿರ್ತಾರೆ ಸ್ವಪ್ನದಾಗ. ಅವ್ರ ರಾತ್ರಿ ಪುಣ್ಯ ಅವ್ರು ನೋಡ್ರಿ, ರಾತ್ರಿ ಕೃಷ್ಣ ಚಂದ್ರವಂಶದಾಗ ಯಾಕೆ ಕೊಟ್ಟಿದ್ದ ಸುಮ್ಮನೆ ವಿಚಾರ ಮಾಡಿ ನೋಡ್ರಿ. ಅದಕ್ಕೆ ರಾಮ ದಿ ಧರ್ಮ ಭೀರು ರೀ. ರಾಮ ಧರ್ಮ ಭೀರು ಅಂದ್ರೆ ಏನ್ರಿ? ಒಟ್ಟ ಏಕಪತಿ ವ್ರತ, ಆ ಕಡೆ ಕಣ್ಣು ಹಾಕ್ಲಿಲ್ಲ, ಈ ಕಡೆ ಕಣ್ಣು ಹಾಕ್ಲಿಲ್ಲ, ಪಿತೃವಾಕ್ಯ ಪರಿಪಾಲನಾ ಅವು ಅಂದ್ರೆ ಏನನ್ಲಿಲ್ಲ, ತಮ್ಮನ್ ಬಿಟ್ಕೊಡ್ಲಿಲ್ಲ, ಏನ್ ಎಲ್ಲರೂ ಭಾರಿ ಇದ್ರೆ. ಇವ್ರ ಲಕ್ಷ್ಮಣ ಕೃಷ್ಣನ್ ನೋಡ್ರ ಒಂದಕ್ಕೊಂದು ಸಂಬಂಧ ಬರೀ ಸುಳ್ಳು ಹೇಳಿದ ಇಡೀ ಜೀವನದುದ್ದಕ್ಕೂ ಕಳತನ ಸುಳ್ತನ ಮತ್ತೊಂದು ಮುಗಿದೊಂದು ಲಗ್ನ ಮಾಡ್ಕೊಳ್ಳಿಕ್ ನಿಂತ್ರ ಇವ್ ಜಗತ್ನ್ಯಾಗ ಯಾರು ಅವರಷ್ಟು ಲಗ್ನ ಮಾಡ್ಕೊಂಡಿರ್ಬಾರ್ದು, ಅಷ್ಟು ಲಗ್ನ ಮಾಡ್ಕೊಂಡ್ಬಿಟ್ಟ. ಕೆಲವ್ರಿಗೆ ಹೆಸರು ಸಹಿತ ನೆನಪಿರಂಗಿಲ್ಲ, ಅಷ್ಟು ಲಗ್ನ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಅವ. ಅಂದ ಮೇಲೆ ಈ ಹಿಂಗ್ಯಾಕಾತು ಅಂತ ಅದಕ್ಕೆ ಕಾರಣ ಇಷ್ಟೇ. ಪುರುಷ ಸೂಕ್ತ ಒಂದ್ ಮಂತ್ರ ಅದ, ದಿವಸಾಭಿಷೇಕ ಮಾಡ್ತಿಲ್ಲ ಪುರುಷ ಸೂಕ್ತ ಹೇಳಿ ಒಂದ್ ಮಂತ್ರ. ಚಕ್ಷೋ ಸೂರ್ಯೋ ಅಜಾಯತ ಚಂದ್ರಮಾ ಮನಸೋ ಜಾತಃ. ಸೂರ್ಯ ಹುಟ್ಟಿದ್ದು ಭಗವಂತನ ಕಣ್ಣಿನಿಂದ. ಈ ಕಣ್ಣು ಅನ್ನೋದು ನೋಡ್ರಿ, ಇದು ಬಹಳ ಡೇಂಜರ್. ಯಾರು ನೋಡ್ತಾರೋ ಏನೋ, ಅವ್ರು ನೋಡಿದ್ರೆ ಹೆಂಗ, ಇವ್ರು ನೋಡಿದ್ರೆ ಹೆಂಗ ಅಂತ ಅಂಚ್ಕೊಂಡು ಜೀವನ ಮಾಡೋದು. ಕೆಲವರು ಇರ್ತಾರ ನೋಡ್ರಿ, ಗೋಲಿ ಮಾಡಿ ದುನಿಯಾಕು ಅಂತಾರ. ನನ್ನ ಮನಸ್ಸಿಗೆ ಬಂದು ಮಾಡ್ತೀನಿ ರೀ, ಯಾವೇನ್ ಕೇಳೋ ಅಂತ ಇರ್ತಾರೆ. ಅದೇ ಮನಸ್ಸೋ ಜಾತಃ. ಚಂದ್ರ ಎಲ್ಲಿ ಹುಟ್ಟ್ಯಾನ? ಭಗವಂತನ ಮನಸ್ಸಿನಿಂದ ಹುಟ್ಟ್ಯಾನ. ಭಗವಂತನ ಮನಸ್ಸಿನಿಂದ ಹುಟ್ಟಿದ ಚಂದ್ರವಂಶದಲ್ಲಿ ಹುಟ್ಟಿ ಬಂದ ಕೃಷ್ಣ ಏನ್ ತಿಳಿಸಿದ ಅಂದ್ರೆ, ಅವರಿವರ ನೋಟಕ್ಕೆ ಅಂಜುವ ನಾನಲ್ಲ, ನನ್ನ ಮನಸ್ಸಿಗೆ ಬಂದಂತೆ ಮಾಡುವ ನಾನು ತಿಳಿಸಿಕೊಟ್ಟ. ರಾಮನಾಗಿ ಸೂರ್ಯವಂಶದಲ್ಲಿ ಹುಟ್ಟಿ ಬಂದು ಅವ್ರೇನ್ ಅನ್ಕೋತರು, ಇವ್ರೇನ್ ಹಿಂಗ್ ಬದುಕಿದವ. ಯಾಕೆ ಸೂರ್ಯವಂಶ, ಯಾಕೆ ಚಂದ್ರವಂಶದಾಗ ಆರಿಸಿಕೊಂಡ ಅನ್ನೋದಕ್ಕೆ ಆ ಮೂಲ ಪುರುಷರು ಕಾರಣ ಇದ್ದಾರೆ. ಸುಮ್ಮನೆ ಕಥೆ ಆಗಿಲ್ಲ ಅಲ್ಲಿ. ಮತ್ತು ಬಹಳ ಚಂದ್ರಿ. ಅವ್ರ ರಾಮನ ಹೆಸರು ಬರೀ ರಾಮ ಅಂತ ಕರೆದೇ ಇಲ್ರಿ. ನಾವೇನಿದ್ರು ರಾಮಚಂದ್ರ ಅಂತ ಕರೆದಿ. ಅವ್ನು ಚಂದ್ರ ಯಾಕಂದ್ರಪ್ಪ ಅವ್ನು ಖರೆ ರಾಮ ಸೂರ್ಯ ಹೆಂಗ್ ಉಲ್ಟಾ ಇಲ್ಲ. ಅವ ರಾಮ ಸೂರ್ಯ, ಅವ ರಾಮಚಂದ್ರ ಯಾಕಾದ ಅಂದ್ರೆ ರಾಮ ಹೇಳಿಟ್ಟಿದ್ದ, ಈ ಸರ್ತಿ ಸೂರ್ಯವಂಶದಾಗ ಹುಟ್ಟಿನಿ, ಮುಂದಿನ ಸಲ ಚಂದ್ರವಂಶದಾಗ ಹುಡ್ತೀನಿ ಅಂತ. ರಾಮಚಂದ್ರ ಅಂತ ಇಟ್ಟ ಅಲ್ಲೇ ವ್ಯವಸ್ಥೆ. ಹೇಳೇ ಇಲ್ಲ ಅವ್ ರಾಮಚಂದ್ರ ಯಾಕಾದ ಅಂತ ಹೇಳಿಲ್ಲ, ಒಟ್ಟು ಸುಮ್ಮ ಹೋಗ್ಬಿಟ್ಟಿದ್ ಒಟ್ಟ. ಅದಕ್ಕೆ ರಾಮನು ಮುಂದೆ ಇನ್ನ ಚಂದ್ರನಾಗ್ತಾನೆ, ಚಂದ್ರವಂಶದಲ್ಲಿ ಹುಟ್ಟಿ ಬರ್ತಾನೆ ಎಂಬುದಕ್ಕೆ ರಾಮಚಂದ್ರ. ಈಗ ಆ ಚಂದ್ರವಂಶದ ಕಥೆಯನ್ನು ಹೇಳ್ತಾ ಬರ್ತಾರೆ. ಚಂದ್ರವಂಶದ ಮೊದಲನೇ ಚಂದ್ರನ ಕಥೆನೇ ಬಹಳ ಡೇಂಜರ್ ಅದ. ಹೇಳಿದ್ರೆ ಕೂತವ್ರಿಗೆಲ್ಲ ಒಂದು ಸಮಸ್ಯೆ ಆಗ್ತದೆ, ಬಿಟ್ರೆ ನನಗೊಂದು ಸಮಸ್ಯೆ ಆಗ್ತದೆ. ಹೇಳಿದವ್ರು ಹೋದ್ನೆ, ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಪುಸ್ತಕ ತೆಗೆದು ನೋಡ್ತಾರೆ. ಹಂಗಾಗಿ ಇದು ಹೇಳಿಲ್ಲ ಆಚಾರ ಪುರಾಣದಾಗ. 9ನೇ ಸ್ಕಂದ ಹೇಳಿ ಕರ್ಸಿದ್ನೆ, ಒಂದು ವಾರ ಗಟ್ಲೆ ಇದೊಂದು ಕಥೆ ಬಿಟ್ಟು ಹೋದ್ ನೋಡ್ರಿ ಆಚಾರ ಅಂತ. ಈಗ ಹೇಳಿದ್ನೆ ಅದೊಂದು ಸಮಸ್ಯೆ. ಹೆಂಗ್ ಮಾಡೋದು? ಈಗ ಹೇಳ್ಕೊಂಡು ತಗೊಳ್ರಿ, ಏನಾದಕ್ಕೆ ಹೋಲ್ದೆ ಅದು ಇವತ್ತು ನೋಡೋದು ಏನಾಗ್ತದೆ ಹೋಲ್ದೆ. ಅಥಾತ ಶ್ರೂಯತಾಂ ರಾಜನ್ ವಂಶಃ ಸೋಮಸ್ಯ ಪಾವನಃ ಯಸ್ಮಿನ್ ಐಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಮೊದಲಿನಿಂದ ಮತ್ತೆ ಕ್ರಮವನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಾ ಮೊದಲನೇ ದಿವಸ ಹೇಳಿದ್ದೀನಿ ಹೆಂಗೆ ಕ್ರಮ ಅಂತ ತಿಳ್ಕೊಂಡು ಹೇಳಿ. ಎಲ್ಲ ವಂಶಗಳಿಗೂ ಪ್ರಪ್ರಥಮ ಪುರುಷ ಯಾರು? ಪರಮಾತ್ಮ. ಪರಮಾತ್ಮನಿಂದ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳಾಗಿ ಅತ್ರಿ ಋಷಿಗಳು. ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವನು ಯಾರು ಅಂದ್ರೆ ಚಂದ್ರ. ಎಷ್ಟು ಚಂದ ಬಂದಾರ. ತಸ್ಯ ದೃಭ್ಯೋ ಭವತ್ ಪುತ್ರ ಸೋಮೋ ಅಮೃತಮಯ ಕಿಲಃ ವಿಪ್ರೌಷದ್ಯಂಭುಗರ್ಭಾಣಾಂ ಬ್ರಹ್ಮಣ ಕಲ್ಪಿತ ಪತಿ. ಅತ್ರಿ ಋಷಿಗಳು ಕಣ್ಣಿನಿಂದ ಆನಂದ ಭಾಷ್ಪವನ್ನು ಹಾಕಿದಾಗ ಸೋಮ ಹುಟ್ಟಿ ಬಂದಂತೆ. ಆ ಸೋಮನನ್ನ ಬ್ರಹ್ಮದೇವರು ಬ್ರಾಹ್ಮಣರಿಗೂ ಔಷಧಗಳಿಗೂ ಕಮಲಗಳಿಗೂ ಅಧಿಪತಿಯನ್ನಾಗಿ ನೇಮಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಅದಕ್ಕೆ ರಾತ್ರಿ ಈ ಚಂದ್ರನ ಕಿರಣಗಳು ಬಿದ್ದಾಗ ಕೆಲವೆಲ್ಲ ಹೂವಿನ ಗಿಡಗಳು ಇದಾಗ್ತಾವ, ಬೆಳಿತಾವ, ಹೂ ಅರಳುತ್ತಾವ, ಗಿಡಗಳು ವೃದ್ಧಿ ಹೊಂದ್ತಾವ. ಯಾಕಂದ್ರೆ ಅದು ಚಂದ್ರನಲ್ಲಿರುವಂತಹ ಕಿರಣಗಳಲ್ಲಿ ಅಮೃತ ಸಾಮರ್ಥ್ಯ ಉಂಟು, ಔಷಧೀಯ ಗುಣ ಉಂಟು ಎಂಬುದಕ್ಕಾಗಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಏನದು ಸೋಮೋ ಭೂತ್ವ ರಸಾತ್ಮಕ 15ನೇ ಅಧ್ಯಾಯದಲ್ಲಿ ಹೇಳುವಾಗ ಒಂದು ಮಾತಂತಾನೆ, ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಸೋಮೋ ಭೂತ್ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಭೂಮಿಯಲ್ಲಿ ನಾನು ಸೇರಿಕೊಂಡು ನಮ್ಮೆಲ್ಲರ ಭಾರವನ್ನು ಹೊತ್ತಿದ್ದಾನೆ, ಚಂದ್ರನಲ್ಲಿ ಸೇರಿಕೊಂಡು ಕಿರಣಗಳ ಮೂಲಕವಾಗಿ ಔಷಧಿ ಗುಣಗಳನ್ನು ಹೊತ್ತಿಸಿಕೊಡ್ತಾನೆ ಅಂತ ಕೃಷ್ಣ ಹೇಳಿಕೊಟ್ಟಿದ್ದಾನೆ. ಹಾಗಾಗಿ ಚಂದ್ರನ ಕಿರಣಗಳೆಲ್ಲ ಆ ಗುಣ ಇದೆ, ಅವನು ರಾಜನನ್ನಾಗಿ ಮಾಡಿದರು. ಏನಾಯಿತು ಅಂದರೆ ಒಂದು ಸ್ವಾರಸ್ಯ ಅದರಿ. ನಮ್ಮಲ್ಲಿ ಯಾವಾಗಲೂ ಒಂದು ಕ್ರಮ ಇದೆ ಶಾಸ್ತ್ರದಲ್ಲಿ. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಕರ್ಮವನ್ನು ಮಾಡಬೇಕು, ಅಷ್ಟೇ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಒಂದು ವೇಳೆ ಅಧಿಕವಾಗಿ ಕರ್ಮ ಮಾಡಿ ಪುಣ್ಯ ಸಂಪಾದನೆ ಮಾಡಿದರೆ
ದೇವರು ಆ ಪುಣ್ಯವನ್ನ ನಮ್ಮಿಂದ ಕಸಿದುಕೊಳ್ತಾನೆ. ಯಾಕ ನಮ್ಮ ಯೋಗ್ಯತಾ ಇಲ್ಲ. ಏಧಮಾನದ್ವಿಟ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ನ. ಇದೊಂದು ವೇದ ಮಂತ್ರ. ಏಧಮಾನದ್ವಿಟ, ಯೋಗ್ಯತಾ ಅತಿರಿಕ್ತವಾಗಿ ನಾವು ಬೆಳಿಲಿಕ್ಕೆ ಹೋದ್ರೆ ಆಗ ದೇವರು ಏನ್ ಮಾಡ್ತಾರಂದ್ರೆ ನಮ್ಮನ್ನು ದ್ವೇಷಿಸ್ತಾರಂತ. ನಿನ್ ಯೋಗ್ಯತಾ ಮೀರ್ ನೀ ಬೆಳೆಯೋಂಗಿಲ್ಲ, ಕಡಿಮೆ ಆಗ್ಬೇಕು, ನಿಂದ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ನೀನು ಅಂತ ಹೇಳ್ತಾರಂತ. ಏನ್ರಿ, ನಾವು ಪ್ರಯತ್ನ ಮಾಡಿ ನಾವು ಬೆಳೆದ್ರೆ ದೇವ್ರಿಗೇನು ತ್ರಾಸ ಆಗ್ಬೇಕಾಗಿದೆ? ಹೌದಿಲ್ಲ? ಕೆಲವೆಲ್ಲ ಈ ಆಧುನಿಕರು ಏನಂತ ಇರ್ತಾರೆ, ಅಲ್ರಿ ನನ್ನ ಪ್ರಯತ್ನ ನಾ ಮಾಡೀನ್ರಿ, ನಾ ಎಷ್ಟು ಬೆಳೆದ್ರೆ ಏನಾಗಬೇಕಾಗಿದೆ ದೇವ್ರಂತ. ನೋಡ್ತಮ್ಮ, ವಿದ್ಯುತ್ತು ಸಂಚಾರ ಮಾಡ್ತಿರ್ತದೆ. 0 ಬಲ್ಬ್ನೊಳಗೆ ಎಷ್ಟು ಬರಬೇಕು ಅಷ್ಟ ಬಂದ್ರೆ ಬಲ್ಬ್ ಉಳಿತದೆ, ಜಾಸ್ತಿ ಬಂದ್ರೆ ಬಲ್ಬ ಹೋಗ್ತದೆ. ನೀನೇ ಹೋಗ್ತಿ, ಅದಕ್ಕೆ ನೀನು ಉಳಿಸ್ಬೇಕು ಅಂದ್ರೆ ನಾ ಅದು ಅಧಿಕವಾದದನ್ನು ಕಡಿಮೆ ಮಾಡಲೇಬೇಕು. ನನ್ನ ಜವಾಬ್ದಾರಿ. ನಳ ಬಿಟ್ಟಿರ್ತಿಲ್ಲ, ನಳ ಬಿಟ್ಟಾಗ ಬಕೆಟ್ನಾಗ ನೀರು ಎಷ್ಟು ತುಂಬಬೇಕು ಅಷ್ಟ ತುಂಬಬೇಕೋ, ಹರ್ಕೊಂಡು ಹೋದ್ರು ಬಿಟ್ಟಿರ್ತಿರೋ, ಹಲ್ಲಿ ಕಟ್ಕೊಂಡು ಏನ್ ಮಾಡ್ತೀರಿ? ಬಂದ್ ಮಾಡ್ತೀರಿ. ಯಾಕೆ ಬಂದ್ ಮಾಡಿದ್ರಿ? ಆ ಬಕೆಟ್ ಅಷ್ಟ ತುಂಬಬೇಕು, ಅದ ಚಂದ. ಹಂಗಿದ್ರೆ ನಮ್ಮ ಯೋಗ್ಯತಾ ಎಷ್ಟದ ಅಷ್ಟ ಇದ್ರ ಚಂದ ಹೊರತಾಗಿ ಅಧಿಕವಾದದ್ದಾಗಬಾರ್ದು. ಅಧಿಕ ಆತು ಅಂದ್ರೆ ಕ್ರಾಸ ಆಯಿತು ಅಂತ ಅರ್ಥ. ಅದು ಹೆಂಗ? ಎರಡದ ಸ್ವರೂಪ ಎಷ್ಟಿರ್ತದೆ, ನಮ್ಮ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟು ಬಂದ ಮೇಲೆ ಏನಾರ ಬಂತು ಅಂದ್ರೆ ಅದನ್ನು ಮಾತ್ರ ಹೋಗಿ ಆಡಿಸ್ತಾನೆ ಹೊರತಾಗಿ ನನ್ನ ಸ್ವರೂಪಕ್ಕೆ ಎಷ್ಟು ಬರಬೇಕು ಅದನ್ನು ಯಾವುದನ್ನು ಮುಟ್ಟೋದಿಲ್ಲ ದೇವರು. ಇದು ಯಾಕೆ ಹೇಳಿದೆ ಅಂದ್ರೆ ಈಗ ಚಂದ್ರನ ಕಥೆಯಲ್ಲಿ ಆ ಪ್ರಸಂಗ ಬರ್ತದೆ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ಪ್ರಸಂಗವನ್ನು ಎತ್ತಿಕೊಳ್ಳುತ್ತಾರೆ. ಚಂದ್ರ ಸುಗ್ರೀವಯೋಚ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತಹಾನಿರಭು ನೈವ ಕ್ಲುಪ್ತಹಾನಿ ಕಥಂಚನ. ಒಂದೇ ಶ್ಲೋಕದಲ್ಲಿ ಇಬ್ಬರು ದೃಷ್ಟಾಂತ ಕೊಟ್ಟಿದ್ದಾರೆ. ಒಬ್ಬ ಸುಗ್ರೀವ, ಇನ್ನೊಬ್ಬ ಚಂದ್ರ. ಸೂರ್ಯನ ಅವತಾರನಾದ ಸುಗ್ರೀವ, ಚಂದ್ರನ ಅವತಾರನಾಗಿರುವಂಥವನು ಇದು ಚಂದ್ರ, ಮೂಲ ರೂಪದಲ್ಲಿ ಚಂದ್ರ. ಇವರಿಬ್ಬರು ಏನ್ ಮಾಡಿದ್ದಾರೆ? ಯೋಗ್ಯತಾ ಅಧಿಕವಾಗಿ ಪುಣ್ಯ ಸಂಪಾದನೆ ಮಾಡಿದ್ರು. ಅದರ ಪುಣ್ಯ ಹೆಂಗ ರಾಸ ಆಯಿತು ಅಂದ್ರೆ, ಸುಗ್ರೀವ ವಾಲಿಯ ಹೆಂಡತಿಯಾಗಿರುವಂತಹ ಯಾರು? ಶಚೀದೇವಿ ಅವತಾರ ತಾರ, ಅವಳ ಜೊತೆಗೆ ಜೀವನವನ್ನ ಮಾಡಿದ್ರಿಂದ ಅವನ ಪುಣ್ಯ ರಾಸ ಆಯಿತು. ಚಂದ್ರ ತನಗಿಂತಲೂ ಉತ್ತಮರಾಗಿರುವಂತಹ ಬೃಹಸ್ಪತ್ಯಾಚಾರ್ಯ ಮಡದಿ ತಾರಾದೇವಿಯನ್ನು ಸಂಗ ಮಾಡಿದ್ದಕ್ಕಾಗಿ ಏನಾಯ್ತು? ಅವನಿಗೆ ತನ್ನ ಅಧಿಕ ಪುಣ್ಯ ಹ್ರಾಸ ಆಯಿತು. ಅದು ದೊಡ್ಡ ಕಥೆ ಆಗ್ಬಿಡ್ತದೆ. ಅದು ಬರಿತಾ ಇದ್ದಾರೆ. ಸೋಯಜದ್ ರಾಜಸೂಯೇನ ವಿಜಿತ್ಯ ಭುವನತ್ರಯಂ. ರಾಜಸೂಯಾಗ ಮಾಡಿದ್ದಂತೆ ಚಂದ್ರ. ಅವನಂಥ ರಾಜಸೂಯ ಆವತ್ತಿನ ಕಾಲದಲ್ಲಿ ಯಾರು ಮಾಡಿರ್ಲೇ ಇಲ್ಲ. ಆ ರಾಜಸೂಯಾಗ ಮುಗಿದು ಕೂಡಲೇ ಪುಣ್ಯ ಅತ್ಯಧಿಕ ಆಯ್ತಲ್ಲ. ಯಾಗಕ್ಕೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾದೇವಿ ಎಲ್ಲ ಬಂದಿದ್ರಂತೆ. ಬಹಳ ಚಂದ ಇದ್ದಂತ ತಾರಾದೇವಿ, ನೋಡ್ಲಿಕ್ಕೆ ಬಹಳ ಚಂದ ಇದ್ದು ಕೂಡಲೇ ಚಂದ್ರನಿಗೆ ಮನಸ್ಸು ವಿಕಾರಗೊಂಡು, ಅದೆಲ್ಲ ಪುಣ್ಯ ಕ್ರಾಸ ಆಗುವ ಕಾಲ ಬಂದದ್ರಿಂದ ಹಂಗಾಯಿತು. ಮನಸ್ಸು ವಿಕಾರ ಆಯಿತು. ತಾರಾದೇವಿಯನ್ನು ಅಪಹರಿಸಿಬಿಟ್ಟ. ಅಪಹರಿಸಿ ಅವಳ ಜೊತೆಗೆ ಜೀವನವನ್ನ ಮಾಡಿ ಅವಳು ಗರ್ಭಿಣಿಯಾಗಿರುವಂತಹ ಪ್ರಸಂಗದಲ್ಲಿ ಬೃಹಸ್ಪತ್ಯಾಚಾರ್ಯರು ನನ್ನ ಹೆಂಡತಿಯನ್ನು ನೀನು ಹೀಗೆ ಮಾಡ್ತೀಯಲ್ಲಪ್ಪ ಅಂತ ದೊಡ್ಡ ಘಟನೆ ಅದು. ಎಷ್ಟು ಪ್ರಸಂಗ ಆಯಿತು ಅಂತ ಹೇಳಿದ್ರೆ, ದೇವಗುರುಗಳು ಚಂದ್ರನಿಗೆ ಹೋಗಿ ಹೇಳಿದ್ರಂತೆ, ನೋಡಪ್ಪ ಹಂಗೆಲ್ಲ ಮಾಡಬಾರ್ದು, ನೀನು ತಪ್ಪು ಮಾಡ್ತಾ ಇದ್ದೀಯ, ಬಿಟ್ಟು ಕಳಿಸು ಅಂತ ತಿಳ್ಕೊಂಡು ಹೇಳಿ ಕೊಡೋದಿಲ್ಲ. ನಿಮ್ಮ ಹೆಂಡತಿ ನಾನು ಜಗಳಕ್ಕೆ ನಿಂತ್ಬಿಟ್ಟ ಅವನು ಚಂದ್ರ. ಬುದ್ಧಿ ಕೆಟ್ಟಿರ್ತದೆ ಅಂತಹ ಸಂದರ್ಭದಲ್ಲಿ. ಆವಾಗ ಏನಾಯಿತು ಅಂದ್ರೆ, ಇನ್ನ ದೇವಗುರುಗಳ ಪಕ್ಷದಲ್ಲಿ ಇಂದ್ರ, ಎಲ್ಲಾ ದೇವತೆಗಳು ನಿಂತ್ಕೊಂಡ್ರು. ಯಾಕಂದ್ರೆ ನೀನು ಯುದ್ಧ ಮಾಡಿ ಅವನು ಹೊಡೆದ ತಕ್ಷಣ ಬರಬೇಕು ಅಂತ. ಯಾವಾಗ ಬೃಹಸ್ಪತ್ಯಾಚಾರ ಪಕ್ಷದಲ್ಲಿ ಇಂದ್ರದೇವರು ಎಲ್ಲ ನಿಂತ್ಕೊಂಡ್ರಂತ ಗೊತ್ತಾತೋ, ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯ ವಿರೋಧ ಮಾಡಬೇಕು ಅಂತ ತಿಳ್ಕೊಂಡು ಚಂದ್ರನ ಪಕ್ಷಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರು. ಯಾವಾಗ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಚಂದ್ರನ ಪಕ್ಷಕ್ಕೆ ಸೇರ್ಕೊಂಡ್ರು, ಎಲ್ಲಾ ರಾಕ್ಷಸರು ರಾಕ್ಷಸ ಗಣಗಳೆಲ್ಲ ಎಲ್ಲಿ ಸೇರ್ಕೊಂಡ್ಬಿಟ್ಟು ಅಂದ್ರೆ ಚಂದ್ರನ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟು. ಯಾಕೆ ನಮ್ಮ ಊರುಗಳಲ್ಲಿ ಹೋಗ್ತಾರೆ, ನಾವಲ್ಲಿ ಹೋಗ್ಬಿಡ್ತೀವಿ ಅಂತ ಅವ್ರು ಹೋಗ್ಬಿಟ್ರು. ಕೊನೆಗೆ ಅಂಗಿರಸರು ಅಂದ್ರೆ ಬೃಹಸ್ಪತ್ಯಾಚಾರ್ಯ ತಂದೆ ಅಂಗಿರಸ ಋಷಿಗಳು ಹೋಗಿ ಬ್ರಹ್ಮದೇವರಿಗೆ ಹೇಳಿ, ಈ ಒಂದು ಹೆಣ್ಣಿನ ಸಲುವಾಗಿ ದೇವಾಸುರ ಇದು ದೇವತೆಗಳಲ್ಲೇ ಎರಡು ಭಾಗ ಆಗಿ ಜಗಳ ಆಗಿ ಹೋಗ್ತದೆ, ದಯಮಾಡಿ ಬಂದು ನಿಲ್ಲಿಸ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಬ್ರಹ್ಮದೇವರು ಬಂದು ಸೋಮಗ ಬೈರು, ಬುದ್ಧಿ ಕೆಟ್ಟವ್ ನೀನು ಬಿಡು ಅಂತ ತಿಳ್ಕೊಂಡು ಹೇಳಿದಾಗ ಬ್ರಹ್ಮದೇವರ ಮಾತು ಕೇಳಿ ಆ ಹೆಣ್ಮಗಳನ್ನು ಬಿಟ್ಟಿದ್ದಾನೆ. ತಾರಾದೇವಿ ಬಂದು, ತಾರಾದೇವಿ ಗರ್ಭಿಣಿಯಾಗಿದ್ದಾಳೆ. ಮಗು ಹಡಿಯೋ ತನಕ ಸುಮ್ಮನಿದ್ರಂತೆ. ಮಗು ಹಡದ ಮೇಲೆ ಪ್ರಶ್ನೆ ಬಂತ್ರಿ, ಆ ಕೂಸಿ ಪ್ರಶ್ನೆ ಬಂತು, ನಾನು ಯಾರ ಮಗು? ನಾನು ಬೃಹಸ್ಪತಿಯ ಮಗನೋ ಅಥವಾ ಮತ್ತ ಚಂದ್ರನ ಮಗನೋ ಅಂತ ತಿಳ್ಕೊಂಡು ಹೇಳಿ ತಾರಾದೇವಿ ಹೇಳಿಕ್ಕೆ ತಯಾರಿಲ್ಲ. ಆಗ ಬ್ರಹ್ಮದೇವರು ಕೇಳಿದ್ರಂತ, ನೀನು ಹೇಳದೆ ಹೋದ್ರೆ ಆ ಮಗು ನಿನ್ನ ಸಿಟ್ಟಿನಿಂದ ಶಾಪ ಹಾಕಿಬಿಡ್ತದೆ ಅಂತ ತಿಳ್ಕೊಂಡು ಕೊನೆಗೆ ಹೇಳ್ತಾಳೆ ಚಂದ್ರನ ಮಗ ಅದು ಅಂತ ತಿಳ್ಕೊಂಡು ಹೇಳಿದ್ರಂತೆ. ಆ ಚಂದ್ರನ ಮಗನಾದವನೇ ಬುಧ ಅಂತ ತಿಳ್ಕೊಳ್ಬೇಕು. ಇದಿಷ್ಟು ಘಟನೆ ಯಾಕೆ ನಡೀತು ಅಂದ್ರೆ, ನಾವು ಇದನ್ನು ಲೌಕಿಕಕ್ಕೆ ತರಬಾರ್ದು. ಇದನ್ನ ಲೌಕಿಕ ನಮ್ಮ ಮೂಗಿಗೆ ನೆರೆಗೆ ತರ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಪುಣ್ಯ ಹೆಚ್ಚಾದದ್ದು ಕ್ರಾಸ ಅಂತದ. ನಮ್ಮಲ್ಲಿ ಪುಣ್ಯನೇ ಇಲ್ಲ, ಕ್ರಾಸ ಆಗೋದು ಎಲ್ಲಿಂದ ಮುಂದೆ? ವಿಜೇಂದ್ರ ಸ್ವಾಮಿಗಳವರು
ಪಾಪ ವಿಮೋಚನ ಸ್ತೋತ್ರ ಅಂತ ಒಂದು ಬರೆದಾರ್ರಿ. ಅದರೊಳಗೆ ನಮ್ಮ ಪುಣ್ಯ ಹೆಂಗೆ ಸಂಗ್ರಹ ಇರ್ತದೆ ಅಂತ ಒಂದು ಮಾತು ಹೇಳ್ಯಾರ. ಇಡೀ ಒಂದು ವರ್ಷಕ್ಕೆ ನೆನಪಿಟ್ಕೊಳ್ರಿ, ಒಂದು ದಿವಸದ್ದಲ್ಲ. ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಸದಾ ಗಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ ಮುಕುಂದ. ಒಂದು ವರ್ಷಕ್ಕೆ ನಮ್ಮ ಪುಣ್ಯ ಎಷ್ಟಿರ್ತದೆ ಅಂದ್ರೆ ಎಳ್ಳಿನ ಕಾಳಿನ ಎಷ್ಟಿರ್ತದಂತ. ಸ್ವಲ್ಪ ಅತಿ ಅನಿಸ್ಲಿಲ್ಲ ಅದಕ್ಕೆ ಮಸ್ತಾಗಿ ಹಿಂಗೆ ಹೇಳ್ಬಾರ್ದು ಅನಿಸ್ತಿಲ್ಲ ನಿಮಗೆ? ನಾಕೇನ್ ಮಾಡಲಿ? ಸುಕೃತಂ, ಸುಕೃತ ಅಂದ್ರೆ ಪುಣ್ಯ. ತಿಲ ಮಾತ್ರ ತುಲ್ಯ ಮೀಶ, ತಿಲ ಮಾತ್ರ ತುಲ್ಯ, ಕನ್ನಡ ಶಬ್ದ ಗೊತ್ತಾಗ್ತಲ್ಲ. ತಿಲ ಅಂದ್ರೆ ಎಳ್ಳು, ತುಲ್ಯ ಅಂದ್ರೆ ಸಮಾನ ಮಾತು ಅಷ್ಟೇ. ಒಂದು ವರ್ಷಕ್ಕೆ ನಾವು ಎಳ್ಳಿನ ಕಾಳಿನಷ್ಟು ಪುಣ್ಯ ಸಂಪಾದನೆ ಮಾಡಿದ್ರೆ ಹಿಂಗೆ ಪುಣ್ಯ ಅಧಿಕ ಕಳ್ಕೋತೀವಿ ಅಂತ ಎಲ್ಲಿ ಕಳ್ಕೋಬೇಕು? ಇದ್ದದೊಟ್ಟು ಬರೀ ಆಗ್ಬಿಡ್ತಾರೆ, ಆಮೇಲೆ ಖಾಲಿ ಆಗ್ಬಿಡ್ತದೆ. ಅದಕ್ಕೆ ಆ ಕೆಲಸ ನಮ್ದಲ್ಲ, ಅವರಿಗೆ ಮಾತ್ರ ಇದ್ದದ್ದು ಅಂತ ತಿಳಿಸ್ತಾರೆ. ಇವೆಲ್ಲ ಶಾಸ್ತ್ರೀಯವಾದ ಘಟ್ಟ ಅಂತ ತಿಳ್ಕೊಳ್ರಿ. ಒಂದು ಎರಡನೇ, ಒಂದು ವೇಳೆ ಈಗ ನಮಗೆ ಇಲ್ಲೇ ಪ್ರಸಂಗ ಬಂದದ, ಚಂದ್ರ ತಾರಾದೇವಿ ಸಂಗ ಮಾಡಿ ಹುಟ್ಟಿದ ಮಗು ಅಂದ್ರೆ ಲೋಕದಲ್ಲಿ ಅಪವಾದಕ್ಕೆ ಭಾಜನ ಆಗ್ತಿತ್ತು. ಆದ್ರೆ ವಿಚಾರ ಮಾಡಿ ನೋಡ್ರಿ, ದೇವರ ಪೂಜಾ ಮಾಡ್ತಿರೋ ಕಾಲಕ್ಕೆ ಗಂಧೋದಕ, ಸ್ವಾದೋದಕ, ಶುದ್ಧೋದಕ ಅಂತ 3 ಉದಕ ಇಟ್ಕೊಂಡಿರ್ತೀವಿ. ಹೌದಾ? 3 ನೀರು ಅಭಿಷೇಕ ಮಾಡ್ಲಿಕ್ಕೆ. ಯಾವ್ದಾವ್ದು ಮರ್ತೋದು? ನೀ ಹೇಳ್ತಿರ್ಬೇಕು ಈಗ. ಗಂಧೋದಕ, ಸ್ವಾದೋದಕ, ಶುದ್ಧೋದಕ. ಗಂಧೋದ ದೇವರಿಗೆ ಗಂಧೋದಕ ಫಸ್ಟ್ ಕ್ಲಾಸ್ ಆಗಿ ಗಂಧ ಹರಿದಿಟ್ಟಿರ್ತದೆ, ಅದ್ರ ನೀರು ತಗೊಂಡು ದೇವರಿಗೆ ಅಭಿಷೇಕ ಮಾಡ್ಬೇಕು. ಸ್ವಾದೋದಕ ಎದ್ರದ್ದು? ತುಳಸಿ ಕಾಷ್ಟ. ತುಳಸಿ ಕಾಷ್ಟ ಸ್ವಾದೋದಕ. ಅದು ವ್ರತ ಇರ್ಲಿ ಇಲ್ಲದೆ ಇರ್ಲಿ ಯಾವಾಗಲೂ ಬರೋದು, 24/7 ಅದು ಸ್ವಾದೋದಕ. ಅದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ಈ ಬುಧ ಅವರೇ ಅಭಿಮಾನಿಗಳು, ಬೇರೆ ಯಾರು ಅಲ್ಲ. ಅಲ್ಲೇದ ನೈವೇದ್ಯ ಸಂಧಿಯದಲ್ಲ, ಜಗನ್ನಾಥ ಸಲ್ ತಿಳಿಸ್ಯಾರ ಹರಿಕರಾಮ ಸಾರದೊಳಗೆ. ನೈವೇದ್ಯ ಪ್ರಕರಣ ಸಂಧಿ ಒಳಗೆ ತಿಳಿಸ್ಯಾರ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳೋ ಕಾಲಕ್ಕೆ ಸ್ವಾದೋದಕಕ್ಕೆ ಬುಧ ಇದ್ದಾನ ಅಂತ ತಿಳಿಸಿದ್ದಾರೆ. ವಿಚಾರ ಮಾಡಿ ನೋಡ್ರಿ, ಒಂದು ವೇಳೆ ಅದು ಹಂಗ ಅಪಕೀರ್ತಿಗೆ ಭಾಜನಾದ ಪುತ್ರನಾಗಿದ್ದಿದ್ರೆ ದೇವರು ತನ್ನ ಸ್ವಾದೋದಕಕ್ಕೆ ಅಭಿಮಾನಿ ಮಾಡ್ಕೊಳ್ಳಿಕ್ ಬರ್ತಿತ್ತ? ಹೆಂಗ್ ಬರ್ತಿತ್ತು? ಚಾನ್ಸೇ ಇಲ್ಲ. ಅಂದ ಮೇಲೆ ದೇವತೆಗಳ ವಿಚಾರವನ್ನ ನಮ್ಮ ವಿಚಾರ ಲೆಕ್ಕ ಹಾಕಬಾರದು. ಇವತ್ತಿಗೂ ಪೂಜ್ಯರು ಬಿಡ್ರಿ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಮರ್ತ ಹೋಗ್ಯಾವ ಎಲ್ಲ ಶ್ಲೋಕ. ಇನ್ನೊಂದು ಶ್ಲೋಕ ಇತ್ತು ಹೇಳ್ರಿ ಅಂತ ಬೆಳಿಗ್ಗೆ ಎದ್ಕೊಂಡು ಹೇಳೋದು. ಸಮುದ್ರ ವಸನೇದಿ. ಈಗ ನೆನಪು ಬಂದಂಗ ಆತ ಕರೆಕ್ಟ್. ಸರಿ 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 ಸರಿ. ಸಮುದ್ರ ವಸನೇ ದೇವಿ ಹೋಯ್ತು, ಅಹಲ್ಯ ದ್ರೌಪದಿ ಸೀತಾ ಹೋತು, ಹರೇ ರಾಮ ಹೋಯ್ತು, ಉತ್ತಿಟ್ಟ ಗೋವಿಂದ ಹೋತು. ಯಾಕ? ಫಸ್ಟ್ ಮೊಬೈಲ್ ಬಂತು ಕೈಯಾಗ. ಯಾರು ನನಗೆ ಗುಡ್ ಮಾರ್ನಿಂಗ್ ಫಸ್ಟ್ ಕಳ್ಸ್ಯಾರ, ಯಾರು ನನಗೆ ಲಾಸ್ಟಿಗೆ ಗುಡ್ ನೈಟ್ ಕಳ್ಸ್ಯಾರ. ನಾ ಮಲ್ಕೊಂಡ್ರೆ ಗುಡ್ ನೈಟ್ ಕಳ್ಸೋದು ಏನ್ ಅರ್ಥ? ಅದಕ್ಕೆ ನಾ ಹೇಳೋಕ್ಕಿಂತ ಮೊದಲು ನನಗೆ ಎದ್ದು ಗುಡ್ ಮಾರ್ನಿಂಗ್ ಕಳ್ಸಿರ್ಬೇಕವ ಅಂತ. ಇಲ್ಲಿ ಬಂತು ನಮ್ಮ ಕಥೆ. ಇವೆಲ್ಲ ಹೋದು ಶ್ಲೋಕಗಳೆಲ್ಲ ಹೋದು. ನಮ್ಮ ಪ್ರಾಚೀನ ಹಾಕಿಕೊಟ್ಟು ಶ್ಲೋಕ ಗಜೇಂದ್ರ ಮೋಕ್ಷ ಹೇಳೋದು ತಪ್ಪು ಹೋಯ್ತು ನೋಡ್ರಿ. ಇದೇ ಭಾಗವತದಲ್ಲಿ ಗಜೇಂದ್ರ ಮೋಕ್ಷದ ಬಗ್ಗೆ ಹೇಳಿದ್ದಾರೆ. ಒಂದೇ ಒಂದು ಶ್ಲೋಕದ ಗಜೇಂದ್ರ ಮೋಕ್ಷ ಅದ, 16 ಶ್ಲೋಕ ಇಲ್ಲ. ಒಂದೇ ಶ್ಲೋಕ ಎದ್ದು ಕೂಡಲೇ ಅದು ಗಜೇಂದ್ರ ಮೋಕ್ಷ ಹೇಳಿದ್ರೆ ಏನ್ ಲಾಭ ಅಂದ್ರೆ, ನಮ್ಮ ಮರಣ ಕಾಲ ಬಂದಾಗ ನಮಗೆ ದೇವರು ತನ್ನ ಸ್ಮರಣೆಯನ್ನ ಕರುಣಿಸ್ತಾನೆ. ಗಜೇಂದ್ರ ಮೋಕ್ಷ ಹೇಳಿದ್ರೆ ನಮಗೆ ನೆನಪು ಬರುವುದಿಲ್ಲ, ದೇವ್ರ ನೆನಪಿಗೆ ಬರುವುದಿಲ್ಲ. ಅದಕ್ಕೆ ವಿಷ್ಣು ತೀರ್ಥವನ್ನು ಪ್ರಾರ್ಥನಾ ಮಾಡ್ಕೊಂಡ್ರ, ಶ್ರೀಕೃಷ್ಣ ಮನ್ ಮರಣ ಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ಏನು ಬೇರೆ ಪ್ರಾರ್ಥನಾ ಇಲ್ಲ ಸ್ವಾಮಿ, ಸಾಯೋ ಕಾಲಕ್ಕೆ ನನ್ನ ನಾಲ್ಗಿ ಒಳಗೆ ಕೃಷ್ಣ ಅಂತ ಒಂದು ಸತಿ ಬಂದ್ರೆ ಸಾಕು ಅಂತ ಕೇಳ್ತಾರೆ. ಹಂಗೆ ನೆನಪಿಗೆ ಬರ್ಬೇಕಾದ್ರೆ ದಿವಸ ಗಜೇಂದ್ರ ಮೋಕ್ಷ ಹೇಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಬೆಳಿಗ್ಗೆ ಎದ್ದು ಒಂದು ಶ್ಲೋಕದ ಗಜೇಂದ್ರ ಮೋಕ್ಷ ಎಲ್ಲದ ಆಚಾರ ಅಂತ ನನಗೆ ಕೇಳಿಕ್ ಹೋಗ್ಬೇಡ್ರಿ, ಹುಡುಕ್ರಿ ಒಂದ್ ಸ್ವಲ್ಪ ಮತ್ತೆ ಹುಡುಕೊಡ್ರಿ ಆಚಾರ. ಇಲ್ಲಿ ಆ ಶ್ಲೋಕವನ್ನು ಕೊಡ್ತೀವಿ, ನನ್ನ ಹತ್ರ ಇದೆ, ಹೀಗೆ ಇದೆ, ಇಲ್ಲೇ ಇದೆ, ಅವಶ್ಯವಾಗಿ ಕೊಡ್ತೀನಿ, ಅವಶ್ಯವಾಗಿ ಹೇಳ್ರಿ. ಒಂದು ಶ್ಲೋಕದ ಗಜೇಂದ್ರ ಮೋಕ್ಷ. ಹರೇ ರಾಮ ಹರೇ ಕೃಷ್ಣ, ಉತ್ತಿಷ್ಟ ಗೋವಿಂದ, ಅಹಲ್ಯ ದ್ರೌಪದಿ ಸೀತಾ, ಸಮುದ್ರ ವಸನೇ ದೇವಿ, ಇವೆಲ್ಲವೂ ನಾವು ಪ್ರಾಚೀನ ಶ್ಲೋಕಗಳನ್ನು ಹೇಳಬೇಕು. ಬೆಳಗ್ಗೆ ಎದ್ದು ನೆಲದ ಮೇಲೆ ಕಾಲಿಡ್ತಿರ್ತೀವಿ, ತುಳಿತೀವಿ, ಉಗುಳ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಚೀ 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 ನಾವು ಮಾಡಿದಷ್ಟು ಅನ್ಯಾಯ ಭೂಮಿಗೆ ಇನ್ಯಾರು ಮಾಡೋದಿಲ್ರಿ. ಎಂಥ ಸಹನ ಮಾಡ್ಕೋತಾಳ. ಮನಿ ಕಟ್ಟಬೇಕು ಅಂತ ಭೂಮಿ ಅಗಿಲಿಕ್ಕೆ ಶುರು ಮಾಡ್ತೀವಿ ನೋಡ್ರಿ. 2 ಫ್ಲೋರ್ ಇದ್ರೆ ಡೂಪ್ಲೆಕ್ಸ್ ಇದ್ರೆ ಚಂದ ಇರ್ತದ್ರಿ. 4 ಫ್ಲೋರು 8 ಫ್ಲೋರು ಬುರ್ಜ್ ಖಲೀಫಾ ಎಷ್ಟು ಅಗಿಯೋದು ಭೂಮಿನ ಒಳಗೆ. ದುಬೈ ಒಳಗೆ ಕಟ್ಟಿರಲ್ಲ ಬುರ್ಜ್ ಖಲೀಫಾ, ಎಷ್ಟು ಅಗದಾರ ಭೂಮಿನ. ಹಂಗೆ ಅಗಿಬೇಕ್ರಿ. ನಮ್ಮನ್ನ ಒಂಚೂರು ಗೊತ್ತಾಗ್ತದೆ ನೋಡಿ, ಒಂಚೂರು ಬೆರಳಿಡ್ಡೆ ಆಚಾರ ಸೂಜಿ ತಗೊಂಡು ಒಂಚೂರು ಹಿಂಗೆ ತೆಗೆದು ನೋಡ್ತೀವಿ ಅಂದ್ರೆ 2 ಬಾಯಿ ನೋಡ್ಕೋತಾರೆ. ಹಂಗೆ ಕೆಲಸ ಎಷ್ಟು ಅನ್ಯಾಯ ಮಾಡ್ತೀವಿ. ಇಷ್ಟಾದ್ರೂ ಕ್ಷಮಾಗುಣ, ಸಹನ ತಾಯಿಗೆ ಭೂದೇವಿಗೆ ಅಂಥದ್ದು ನಾವು ಬರೀಬಾರ್ದು, ಪ್ರಾರ್ಥನಾ ಮಾಡ್ಕೋಬೇಕು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಅಂತ ತಾರಾದೇವಿಯ ಸ್ಮರಣೆ ಬೆಳಿಗ್ಗೆದ್ದು ಮಾಡ್ತಾರೆ. ಅವಳು ಪತಿವ್ರತೆಯರಲ್ಲಿ ಅಗ್ರಗಣ್ಯರು ಅಂತ ಪ್ರಾತಸ್ಮರಣೀಯರು.
ಬುಧ ಸ್ವಾದೋದಕಕ್ಕೆ ಅಭಿಮಾನಿ ಅಂದ ಮೇಲೆ ನಾವು ಅವರನ್ನ ನಮ್ಮ ಮನೆಯಕ್ಕೆ ತಗೊಳ್ಳೇಬಾರದು ಅಂತ ಸಿದ್ಧ ಆಯ್ತು. ಇಲ್ಲೇ ಇದ್ರೆ ಮತ್ತೆ ಹಿಂಗೆ ಲೋಕದಾಗ ಆಗಿದ್ರೆ ಏನು ಹೇಳ್ತೀವಿ ಹೇಳಿ ನೋಡಂತ. ವ್ಯಭಿಚಾರ ಜಾತಃ, ವ್ಯಭಿಚಾರದಿಂದ ಹುಟ್ಟಿದವನು ಅಂತ ಹೇಳ್ತಿದ್ವಿ. ದೇವತಾ ವಿಷಯನು ಅಂತ ಇಷ್ಟು ತಿಳಿಸಿಕೊಟ್ಟಿದ್ದಾರೆ. ಈ ಬುಧ ಏನ್ ಮಾಡಿದ ಅಂದ್ರೆ ಇಳಾದೇವಿಯನ್ನು ಮಾಡಿಕೊಂಡ. ಮೊದಲೇ ದಿವಸ ಹೇಳಿದ್ದೆ ನಾನು. ಇಳಾದೇವಿ ಯಾರವಳು? ವೈವಸ್ವತ ಮಗನ ಮೊದಲನೇ ಗಂಡು ಹುಡುಗ ಸುದ್ಯುಮ್ನ ಇಳ. ಆ ಇಳಾನಲ್ಲಿ ಪುರೂರವ ಅಂತ ಮಗ ಹುಟ್ಟಿದ. ಪುರೂರವನ ಮಗ ಆಯುನ ಮಗ ನಹುಷನ ಮಗ ಯಯಾತಿಯ ಮಗ ಯದು ಅಂತ ಬರ್ಬೇಕು. ಈಗ ಇಷ್ಟರ ಕಥೆ ಹೇಳ್ಬೇಕ್ರಿ ನಾವೀಗ. ಯಾರ ಕಥೆ ಹೇಳ್ಬೇಕು? ಪುರೂರವನ ಕಥೆ ಹೇಳ್ಬೇಕು, ಆಯುನ ಕಥೆ ಹೇಳ್ಬೇಕು, ನಹುಷನ ಕಥೆ ಹೇಳ್ಬೇಕು, ಯಯಾತಿ ಕಥೆ ಹೇಳ್ಬೇಕ್ರಿ. ಆದ್ರೆ ಇನ್ನೂ 3 ದಿವಸ ಟೈಮ್ ಅದಂತ ಅರ್ಥದಕ್ಕೆ ಆಚಾರ ಇದ್ದಾರ ತಿಳ್ಕೊಳ್ರಿ. ಏನಾಯ್ತು ಅಂದ್ರೆ ಈ ಪುರೂರವನ ಕಥೆ, ಪ್ರಾಯ ಪುರೂರವನ ಕಥೆ ಬಹಳ ಸಂಕ್ಷೇಪದಲ್ಲಿ ಹೇಳ್ತೀನಿ, ಪ್ರಧಾನವಾದ ಅಂಶ ಹೇಳ್ತೀನಿ. ಊರ್ವಶಿಯನ್ನ ಅವನು ವಿವಾಹ ಮಾಡಿಕೊಂಡ. ಊರ್ವಶಿಯನ್ನು ವಿವಾಹ ಮಾಡಿಕೊಂಡು ಅವಳಲ್ಲಿ ಅನೇಕ ಜನ ಮಕ್ಕಳಾಗ್ತಾರೆ. ಆಯು ಮೊದಲಾದವರೆಲ್ಲ ಮಕ್ಕಳಾಗ್ತಾ ಇದ್ದಾರೆ. ಈ ಊರ್ವಶಿ ವಿವಾಹ ಆದದ್ದು ಒಂದು ಘಟ್ಟ. ಅಪ್ಸರಾಸ್ತ್ರೀಯರು, ಈ ಅಪ್ಸರಾಸ್ತ್ರೀಯರ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು. ಇಲ್ಲಿ ಕಥೆ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ಅಪ್ಸರಾಸ್ತ್ರೀಯರ ಬಗ್ಗೆ ಒಂದು ಚಿಂತನೆಯನ್ನು ಕೊಡ್ತೀನಿ ನಿಮಗೆಲ್ಲ. ಏನಾಗಿದೆ ಅಂದ್ರೆ ಆಧುನಿಕರಿಗೆ ಅಪ್ಸರಾಸ್ತ್ರೀಯರು ಅಂದ್ರೆ ಲೋಕದ ವೇಶ್ಯಾಸ್ತ್ರೀಯರು ಅನ್ನುವ ಕಲ್ಪನೆ ಇದೆ. ಇವತ್ತಿನ ಅರ್ಧಂಬರ್ಧ ತಿಳಿದಿರುವಂತಹ ಅರೆಬೆರೆ ಪಂಡಿತರು, ಅವರು ಸಂಸ್ಕೃತ ಬರಂಗಿಲ್ಲ, ಈ ಕಡೆ ಕನ್ನಡ ಬರಂಗಿಲ್ಲ, ಶ್ಲೋಕಗಳನ್ನು ಓದಿ ಬರುವುದಿಲ್ಲ, ಅಂಥವರೆಲ್ಲ ಪುಸ್ತಕ ಹಿಡ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಹಿಂಗೆ ಹಾಳು ಮಾಡ್ತಾರೆ. ಅಪ್ಸರಾಸ್ತ್ರೀಯರು ಅಂದ್ರೆ ಸರ್ವಾತ್ಮನ ಲೋಕದಲ್ಲಿದ್ದ ವೇಶ್ಯರು ಅಂತ ಕಲ್ಪನಾ ಮಾಡತಕ್ಕದ್ದಲ್ಲ. ಅವರೆಲ್ಲ ಎಷ್ಟು ದೊಡ್ಡವರು ಅಂತ ಕೇಳಿದ್ರೆ ವೇದದಲ್ಲಿ ಅವರ ಹೆಸರುಗಳವ. ಅವರು ವೇದ ಪ್ರತಿಪಾದ್ಯರಾದ ದೇವತೆಗಳು, ಶಾಪಾನುಗ್ರಹ ಸಮರ್ಥರು. ಯಾರಿಗೆ ಶಾಪಾನುಗ್ರಹ ಸಮರ್ಥ ಹೇಳೋಣಂತ? ಅರ್ಜುನ ಇಂದ್ರಲೋಕಕ್ಕೆ ಹೋಗಿದ್ದಂತ. ಊರ್ವಶಿ ದೇವಿ ಆಕೆ ನರ್ತನ ಮಾಡ್ತಿದ್ರು, ಅರ್ಜುನ ನೋಡ್ತಾ ಇದ್ದ. ಊರ್ವಶಿ ಅನ್ಕೊಂಡ್ಲು ಅಂದ್ರೆ ನನ್ನ ಬಹಳ ಲಕ್ಷ್ಯ ಕೊಟ್ಟು ನೋಡ್ಯಾನಿವ, ಹಂಗಾರ ಪ್ರೇಮ ಬಂದಿರ್ಬೇಕು ನನ್ನ ಮೇಲೆ ಅಂತ ಹೇಳಿ ಕಳಿಸಿದ್. ತಾನೇ ಬಂದಂತ ಅರ್ಜುನ ಇದ್ದ ರೂಮಿಗೆ, ದೇವಲೋಕಕ್ಕೆ ಹೋಗಿದ ಅರ್ಜುನ. ಅಲ್ಲೇ ಬಂದಾಗ ಬಾಗಿಲು ತೆರೆದು ತಾಯಿ ಒಳಗೆ ಬಾ ಅಂತ ಕರೆದಂತ. ಇಂದ್ರ ರೂಪದಲ್ಲಿ ಇದ್ದಾಗ ಊರ್ವಶಿ ಅಪ್ಸರೆ ಅವಳು. ಇಲ್ಲಿ ಅರ್ಜುನ ಆದಾಗ ತಾಯಿ ಒಳಗೆ ಬಾ ಅಂತ ಕರೆದು ಸಿಟ್ಟು ಬಂದ್ಬಿಡ್ತಾರೆ ಊರ್ವಶಿ. ಅಲ್ಲೋ ಅಷ್ಟೊತ್ತು ನಾಟ್ಯದಾಗ ನಾನು ನೋಡ್ಕೋತ ಕೂತಿದ್ದಿ, ಈಗ ನೋಡಿದ್ರೆ ತಾಯಿ ಅಂತೇಳಿ ನಿನಗೆ ನಾಚಿ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಸಿಟ್ಟಿನಿಂದ ಶಾಪ ಹಾಕಿಬಿಟ್ರಿ. ಶಾಪ ಹಾಕಿದ್ರೆ ಷಂಢ ಆಗ ಶಾಪ ಹಾಕಿದ್ರು. ಮಹಾಭಾರತ ಅಜ್ಞಾತ ಪರ್ವದಲ್ಲಿ, ಅಜ್ಞಾತವಾಸದಲ್ಲಿ 1 ವರ್ಷ ಬೃಹನ್ನಳಿ ಆಗಿದ್ದು ಅದಕ್ಕದು. ಅಂದ್ರೆ ಅಪ್ಸರಾಸ್ತ್ರೀಯರಿಗೆ ಆ ಸಾಮರ್ಥ್ಯ ಅದು ಅಂಬುದು ತಿಳಿಬೇಕಲ್ಲ ನಮಗೆ. ಏನೋ ತಿಳ್ಕೊಂಬಿಟ್ಟಿ ನಾವು ಅಪ್ಸರಾಸ್ತ್ರೀ ಅನ್ಕೊಳ್ಳ ತಿಳ್ಕೊಂಡು ಹೇಳಿ ಹಂಗೆಲ್ಲ ಇರುದಿಲ್ರಿ. ಅದು ಅಪ್ಸರಾಸ್ತ್ರೀಯ ಬಗ್ಗೆ ಹಂಗೆಲ್ಲ ತಿಳ್ಕೊಳ್ಳೋ ಕಾರಣಿಲ್ಲ. ಭಾಳ ಘಟ್ಟ ಅಪ್ಸರಾಸ್ತ್ರೀ ಹೇಳ್ತೀನಿ. ಮತ್ತೆ ಅದಕ್ಕೆ ಅವ್ನು ಕೇಳಿದಂತ ಮತ್ತೆ ನೀ ಹೆಂಗೆ ಕೂತಿದ್ದಿ ಅಂತ ಅರ್ಜುನ ಹೇಳ್ತಾನೆ. ನಮ್ಮ ವಂಶದ ಮೂಲ ಪುರುಷರು ಪುರೂರವ ಇದ್ರಲ್ಲ, ಅವರಿಗೆ ನೀ ಹೆಂಡತಿಯಾದಾಗ ಹೆಂಗಿದ್ದಿ ನೆನೆಸ್ಕೊಳಿಕತ್ತಿದ್ದೆ ಅಂತ ಹೇಳ್ತಾನ ಅರ್ಜುನ. ಮಹಾಭಾರತ ಬರ್ತದೆ, ಮನಪರ್ವದ ಕಥೆ ಇದೆ. ಆಗ ಒಂದ್ ದಿವಸ ಏನಾಯ್ತು ಅಂದ್ರೆ ಈಕಿ ಊರ್ವಶಿ ದೇವಿ, ಊರ್ವಶಿ ಅಂದ್ರೆ ಯಾರಿ ಮತ್ತಕಿ ಸಾಕ್ಷಾತ್ ಭಗವಂತನ ಪುತ್ರಿ. ಇನ್ನೊಂದು ಅಂಶ ಹೇಳಬೇಕು, ನರನಾರಾಯಣರು ಅಂತ ಭಗವದ್ ರೂಪ. ಯಾರು ನರನಾರಾಯಣ ಏನ್ ಗೊತ್ತ? ಒಟ್ಟ ಎಲ್ಲಾ ಹಿಂಗೆ ಹೇಳ್ಕೋತಿದ್ದಾರೆ, ನಾವು ಹೇಳ್ಕೋತಿದ್ವಿ. ನರನಾರಾಯಣ ಬದ್ರಿನಾರಾಯಣ ಅವನೇ. ಯಮದೇವರಿಗೆ 4 ಜನ ಗಂಡು ಮಕ್ಕಳು. ಯಮದೇವರಿಗೆ ನರ, ನಾರಾಯಣ, ಹರಿಕೃಷ್ಣ ಅಂತ 4 ಮಂದಿ ಗಂಡು ಮಕ್ಕಳು. ಆ ನರ, ನಾರಾಯಣ, ಹರಿಕೃಷ್ಣರಲ್ಲಿ ನಾರಾಯಣನೇ ಬದ್ರಿನಾರಾಯಣ ಇವತ್ತಿನ ಕಾಲಕ್ಕೆ. ಆ ಬದ್ರಿನಾರಾಯಣನಿಂದ ಹುಟ್ಟಿದವಳೇ ಊರ್ವಶಿ ಎಂಬುವಂಥ ಮಗಳು. ಆ ಊರ್ವಶಿ ಆಕೆ ಯಾಕೆ ಹುಟ್ಟಿದ್ಲು ಅಂದ್ರೆ, ಇವು ನಾರಾಯಣ ತಪಸ್ ಮಾಡ್ಕೋತ ಕೂತಿದ್ದಂತೆ. ಇವತ್ತೇನ ಬದ್ರಿ ಕ್ಷೇತ್ರದಾಗ ಕೂತಾನಲ್ಲ, ಅದು ನಾರಾಯಣ ಪರ್ವತ. ಎದುರಿಗಿದ್ದದ್ದು ನರ ಪರ್ವತ, ಪಕ್ಕದಲ್ಲಿ ಇದ್ದು ಊರ್ವಶಿ ಪರ್ವತ ಅಂತ ತಿಳಿಸಿಕೊಟ್ಟಾರ. ಆ ನಾರಾಯಣ ಪರ್ವತದಲ್ಲಿ ತಪಸ್ ಮಾಡ್ತಾ ಕೂತಾಗ ಇಂದ್ರದೇವರು, ಈ ದೇವರು ಅಂತ ಗೊತ್ತಿಲ್ಲ, ಯಮನ ಮಗ ಸ್ವರ್ಗಾಪೇಕ್ಷೆಯಿಂದ ತಪಸ್ ಮಾಡ್ಲಿಕ್ಕೆ ತಾನ ತಪಸ್ಸು ಕೆಡಿಸಿದಾತು ಅಂತ ರಂಭೆ, ಮೇನಕ, ಘೃತಾಚಿ, ತಿಲೋತ್ತಮ, ಪುಂಜಿಕ ಸ್ಥಳ, ಪ್ರಮ್ಲೋಚ ಅಂತ ಎಲ್ಲ ಅಪ್ಸರಾಸ್ತ್ರೀಯರನ್ನ ಕೊಟ್ಟು ಕಳಿಸಿದಂತ. 1 ತಾಸು ಡ್ಯಾನ್ಸ್ ಮಾಡಿ 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 ಕೈ ಕಾಲ ಸೋತು ಹೋಗ್ಬಿಟ್ಟವ್ರಿ. ನಾರಾಯಣ ದೇವ್ರ ಕಣ್ ತೆಗಿಲಿಲ್ರಿ. ಆಮೇಲೆ ಮುಗಿದ್ಮೇಲೆ ಕಾಮನ್ ಕರೆದ್ರಂತೆ, ಬಾಪ ಏನು ನನ್ನ ಮನಸ್ಸು ಕೆಡಿಸ್ಬೇಕಂತ ಬಂದಿರಿ, ಇವತ್ತರ ಮೊಸಳಿ ನೋಡಿ ಯಾರೊಬ್ಬರು ಚಂದವೇನು ತಿಳ್ಕೊಂಡು ಕೇಳ್ಬಿಟ್ರಿ. ಅವರು ರಂಭಾ, ಮೇನಕ, ಘೃತಾಚಿ, ತಿಲೋತ್ತಮ, ಪ್ರಮ್ಲೋಚ, ಪುಂಜಿಕ ಸ್ಥಳ, ಅಪ್ಸರಾಸ್ತ್ರೀಯರು ಅಂದ್ರೆ ಎಂತಿಂಥವ್ರು ಗಜಂ ನಿಂತು ಹೋಗ್ಯಾರ. ನಾರಾಯಣ ದೇವ್ರ ಅಂತಾರ, ಅಲ್ಲೋ ನೀವು ಯಾವ ಮೊಸಳಿ ನೋಡಿದ್ರೆ ವಿಕಾರನ ಆಗಲ್ತಲ್ಲೋ ನನಗೆ,
ಮುಖ ನೋಡಿದ್ರು ಅಂದ್ರು. ಮತ್ತೇನ್ ಮಾಡ್ಬೇಕು, ನಾವೊಂದು ಗಿಫ್ಟ್ ಕೊಡ್ತೀವಿ, ಇಂದ್ರದೇವ ಕೊಡು ಅಂತ ತೊಳೆಗೆ ತಟ್ಟಿದ್ರು. ಆ ಹುಟ್ಟಿ ಬಂದವಳೆ ಊರ್ವಶಿ, ಊರಿನಿಂದ ಬಂದವಳು ಅವಳು ಊರ್ವಶಿ ಅಂತ. ಕಾಮದೇವ ಹಿಂಗ್ ನೋಡ್ಕೋತ ನಿಂತ್ಬಿಟ್ಟ, ಬೆಳಗಾಗಿ ತಗೊಂಡು ಹೋಗ್ಕೊಡು ನೀನು ಇಂದ್ರಗ ಅಂತ ಹೇಳಿದ್ರು. ಆ ದೇವರಿಗೆ ಮಗಳಾಗಿ ಹುಟ್ಟಿ ಅರ್ಜುನನಿಗೆ ಶಾಪ ಕೊಡುವಂತಹ ಸಮರ್ಥರಾಗಿರುವಂತಹ ಊರ್ವಶಿ ದೇವಿ ಅಪ್ಸರಾಸ್ತ್ರೀಯರು ಅಂದ ಮೇಲೆ ಅವರನ್ನು ನಾವು ಲೋಕದ ವೇಶ್ಯಾಪಾತ್ರಕ್ಕೆ ತರಬಾರದು, ಮಹಾ ಅಪರಾಧ ಆಯ್ತು. ಮುಂದೆ ನೋಡ್ರಿ ಅದೇನಾಯ್ತು ಅಂದ್ರೆ ಮಿತ್ರ ಅವರ ಬಳಿ, ಈ ಮಿತ್ರ ಮತ್ತು ವರುಣ ಅಂತ ಇಬ್ಬರು ದೇವತೆಗಳು, ಅವರು ಒಂದೇನೋ ಶಾಪಗ್ರಸ್ತರಾಗಿದ್ಲು ಈ ಊರ್ವಶಿ. ಅದಕ್ಕೆ ಕೆಲವು ಕಾಲ ಭೂಮಿಯಲ್ಲಿ ಇರಬೇಕಾಗಿತ್ತು. ಭೂಮಿ ಇರಬೇಕಾದ್ರೆ ಎಲ್ಲಿರ್ಬೇಕು ಅಂತ ವಿಚಾರ ಮಾಡಿದ್ಲು. ಅಷ್ಟೊತ್ತಿಗೆ ನಾರದರು ಪುರೂರವನ ಗುಣಗಳನ್ನು ಹೇಳಿದ್ರಂತೆ ಊರ್ವಶಿ ಮುಂದೆ. ಭೂಲೋಕಕ್ಕೆ ಹೋದ್ರೆ ರಾಜ ಅಂತ ಒಬ್ಬನಿದ್ರೆ ಪುರೂರವ, ಚಂದ್ರವಂಶ ರಾಜ, ಏನ ಅಂದ ಚಂದ ಅವನ ಗುಣಗಳು ಅಂತ ಹೇಳಿ ಭಾರಿ ವರ್ಣನ ಮಾಡಿಬಿಟ್ಟಿದ್ರು. ಅದು ಕಿವಿಗೆ ಬಿದ್ದು 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 ಹೆಂಗಾಗಿತ್ತಕ್ಕಿಗೆ ಅಂದ್ರೆ ಭೂಲೋಕಕ್ಕೆ ಹೋದ್ರೆ ಪುರೂರವನ ಜೊತೆಗೆ ಲಗ್ನ ಮಾಡ್ಕೊಂಡಿರೋದು ಅಂತ ಹೇಳಿ ಬಂದು ಸರಿಯಾಗಿ ಸಿಕ್ಕ ಪುರೂರವ. ಎಲ್ಲೋ ಒಂದು ಪ್ರಸಂಗ ಇತ್ತು, ಅಲ್ಲಿ ನೋಡಿದ್ದಾನೆ ಪುರೂರವ, ಆಕಿ ನೋಡ್ತಾನೆ, ಆಕಿ ಪುರೂರ್ ನೋಡ್ತಾರೆ, ಇಬ್ರು ಮನಸ್ಸಾಯಿತು, ಲಗ್ನ ಮಾಡ್ಕೊಳ್ಳೋ ಕಾಲಕ್ಕೆ ಹೇಳಿದಂತ ನಾನು ನಿಮ್ ಜೊತೆಗೆ ಎಷ್ಟು ದಿವಸ ಇರ್ತೀನಿ ಅಂದ್ರೆ ನಂದೊಂದು ಇದು ಅದ, 2 ಕುರಿಮರಿಗಳನ್ನು ಕೊಟ್ಟು ಕಂಡೀಷನ್ ಕೊಟ್ಟಿಲ್ಲ ಅಂತ, 2 ಕುರಿಮರಿಗಳವ ನನ್ನ ಕಡೆ, ಅವನ್ನ ನೀ ರಕ್ಷಣಾ ಮಾಡ್ತಿರ್ಬೇಕು. ಈ ಕುರಿಮರಿನ ಯಾರು ಕದ್ಕೊಳ್ಳೋ ಹಂಗಿಲ್ಲ. ಯಾರ ಕದ್ದು ಹೋದ್ರೆ ನನ್ನ ಕುರಿಮರಿಗಳು ಹೋದ್ರೆ ನೀನು ಬಿಟ್ಟು ಹೋಗ್ಬಿಡ್ತೀನಿ. 1ನೇದ್ದು. 2ನೇದ್ದು ಏನು ಅಂದ್ರೆ ನಂಗೆ ದಿವಸ ಉಣ್ಲಿಕ್ಕೆ ಬೇರೆ ಏನು ಕೊಡೋ ಹಂಗಿಲ್ಲ, ತುಪ್ಪನೇ ಕೊಡಬೇಕು, ತುಪ್ಪ ಮಾತ್ರ ಕುಡಿತೀನಿ, ನಾ ಬೇರೆ ತಗೊಳಂಗಿಲ್ಲ. 3ನೇದ್ದು ನೀ ವಿವಸ್ತ್ರನಾಗಿರಬಾರ್ದು, ವಸ್ತ್ರರಹಿತನಾಗಿ ನೀನು ನೋಡಿದ್ರೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಕಂಡೀಷನ್ ಹಾಕೊಂಡೇ ಇದ್ದಾಳಕ್ಕೆ ಅಂದ್ರೆ ಹೋಗ್ಲಿಕ್ಕೆ ಬೇಕು ಅಂತ ವ್ಯವಸ್ಥೆ ಅದು ಆತು ಅಂದವ. ಎಷ್ಟು ದಿವಸ ರೀ ಎಲ್ಲರ ಹರಿವಂಶ ಹೇಳ್ತದೆ, ಅವ್ರ ಜೊತೆ ಇದ್ದದ್ದು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದಂತ. 50-60 ವರ್ಷ ಹಂಗೆ ವಿಹಾರ ಮಾಡ್ಕೋತಿದ್ದಂತೆ, ಸುಖವಾಗಿದ್ದಂತೆ. ಆಮೇಲೆ ದಿವಸ ತುಪ್ಪ ತಿಂತಿದ್ದು, ದೇವತಾ ಸ್ತ್ರೀಯರ ದೇಹ ತುಪ್ಪ ತಿಂದಂಗೆ ಇನ್ನೂ ಭಾರಿ ಚಂದ ಕಾಣಿಸೋಣ, ಇವ್ರಿಗೆ ಇನ್ನೂ ವ್ಯಾಮೋಹ ಕೂಡ ಹಂಗೆ ಇದ್ದಂತೆ. ಇದ್ದ ಹೊತ್ತಿನೊಳಗೆ ಒಂದು ದಿವಸ ಇಂದ್ರದೇವರು ಹೇಳಿ ಕಳಿಸಿದಂತೆ, ಏನ್ರಪ್ಪ ಆಕಿ ನಮ್ಮ ಮನಿ ಹೆಣ್ಮಗಳು ಅಕ್ಕಿ ಹೋಗ್ಬಿಟ್ಟಾಳ ಊರ್ವಶಿ, ಆಕೆ ಹೊಳೆ ಕರ್ಕೊಂಬರ್ರಿ ನನಗೆ, ಆಕಿ ಇಲ್ಲ ಅಂದ್ರೆ ನೋಡ್ಲಿಕ್ಕೆ ಈ ಸಭೆಯೇ ಚಂದ ಇಲ್ಲ, ಹೋಗ್ರಿ ಅಂತ ಹೇಳ್ಬಿಟ್ರಂತ. ಹೆಂಗೆ ಕರ್ಕೊಂಬರ್ಬೇಕ್ರಿ, ಪುರೂರವನ್ನ ಹೆಂಡತಿ ಯಾಕೆ ಕೂತಾಳ ಅಂತ ತಿಳ್ಕೊಂಡು, ಹಂಗೆ ಮಾಡಬೇಡ್ರಿ, ಏನೋ ಒಂದು ಕಂಡೀಷನ್ ಇಟ್ಟಿರ್ತಾಳೆ ಆಕಿ ತಿಳ್ಕೊಳ್ರಿ ಅಂತ ಹೇಳಿದ್ರು. ಇಲ್ಲ ಕುರಿ ಕಾಯ್ಕೋತಿರ್ಬೇಕು ಒಂದು ಕಂಡೀಷನ್ ಇಟ್ಟಾಳೆ, ನೀವು ಕುರಿ ಕಾಯ್ಕೋತಿದ್ದಾನೆ, ಒಂದು ಕೆಲಸ ಮಾಡ್ರಿ ಆ ಕುರಿನೇ ಎತ್ತಿ ಬಿಡ್ರಿ ಅಂದ್ರು. ಅಂದ ಕೂಡಲೇ ಪುರೂರ ಪಾಪ ಹಗಲು ರಾತ್ರಿ ಅಕ್ಕಿನ ಹೆಂಗೆ ನೋಡ್ಕೋತಿದ್ದ ಹಂಗೆ ಕುರಿ ನೋಡ್ಕೋತಿದ್ದರಿ. ಅಕ್ಕಿನ ಹೆಂಗೆ ಕಾಪಾಡ್ಬೇಕು, ಕುರಿನೂ ಹಂಗೆ ಕಾಪಾಡ್ಬೇಕ್ರಿ. ನಮ್ಮಲ್ಲಿ ದನ ಕಾಯೋದು ಕೇಳಿದ್ವಲ್ಲ, ಕುರಿ ಕಾಯೋದು ಕೇಳಿರ್ಲಿಲ್ಲ, ಇವರೇ ರಾಜನ ಕುರಿ ಕಾಯೋದು ಕೇಳೋದು. ಅಕ್ಕಿ ಮಲಗಿದ್ರ ನಿಂತ್ರ ಕೂತ್ರ ಎಲ್ಲಾ ಕಡೆಗೂ ಕುರಿಗಳ್ರಿ, ಕರ್ಕೊಂಡ ಅಡ್ಡಾಡ್ಬೇಕ್ರಿ. ನಮ್ಮ ದೇಶದಾಗ ಒಬ್ರು ಇದ್ರಿ ಹಿಂದಕ್ಕೆ, ಅವ್ರು ಯಾರಂತ ನಿಮ್ಗೆ ಗೊತ್ತಾಗ್ತದೆ. ಅವರು ಆಕಳ ಹಾಲು ಕುಡಿಬಾರ್ದು ಅಂತ ಸಂಕಲ್ಪ ಮಾಡಿದ್ರಿ. ಯಾಕೆ ಆಕಳ ಹಾಲು ಕುಡಿಬಾರ್ದು ಸಂಕಲ್ಪ ಮಾಡಿದ್ರು ಅಂದ್ರೆ, ಆಕಳ ಹಾಲು ಆಕಳ ಕರುವಿಗೆ ಮಾತ್ರ ಸಂಬಂಧಪಟ್ಟದ್ದು. ಜೈನ ಧರ್ಮದಲ್ಲಿ ಹಂಗೆ ಹೇಳಿದ. ಜೈನ ಮಹಾವೀರ ಏನ್ ಹೇಳ್ಯಾರ ಅವರು ಅಂದ್ರೆ, ಅವು ಪ್ರಾಣಿ ಹಾಲು ಮನುಷ್ಯರು ಕುಡಿಬಾರ್ದು, ಅವ್ರಿಗೆ ಸಂಬಂಧಪಟ್ಟದ್ದು ನಮಗಲ್ಲ ಅಂತ ಹೇಳಿದ ಕೂಡಲೇ ಅರ್ಧಂಬರ್ಧ ಜೈನ ಧರ್ಮ ಅಡಾಪ್ಟ್ ಮಾಡ್ಕೊಂಡು ನಾ ಇನ್ನ ಆಕಳ ಹಾಲು ಕುಡಿಯಂಗಿಲ್ಲ ಅಂತ ಹೇಳಿ ಆಡಿನ ಹಾಲು ಕುಡಿಲಿಕ್ಕೆ ಶುರು ಮಾಡಿದ್ರಿ. ಅವ್ರು 2 ಆಡ್ರಿ ಎಲ್ಲಿ ಹೋದ್ರು ತಗೊಂಡು ಹೋಗ್ಬೇಕ್ರಿ ಅವ್ರಿಗೆ. ಅವು ಆಡಿಗೆ ಸುಮ್ಮನೆ ಮೇಯಿಸೋ ಹಂಗಲ್ರಿ, ಚಲೋ ಮೇವು ಹಾಕ್ಬೇಕು, ಅದಕ್ಕೆ ದಿವಸ ಸ್ನಾನ ಮಾಡ್ಬೇಕ್ರಿ. ಏನ್ ಸೋಪ್ ಹಚ್ಚಿ ಹೇಳ್ರಿ, ಲೈಫಾಯ್ ಸೋಪ್ ಹಚ್ಚಿ ಸ್ನಾನ ಮಾಡಿಸ್ಬೇಕ್ರಿ. ಅದಕ್ಕೆ ನಮ್ಮ ದೇಶಕ್ಕೆ ಬಂದು ಲೈಫಾಯಿ ಬೇರೆ ದೇಶದಾಗಿ ಪ್ರಾಣಿ ಸೋಪ್ ರೀ ಅದು, ಇಲ್ಲಿ ಬಂದು ಚಂದ ಹಚ್ಚಿ ತಿಕ್ಕಿ ಸ್ನಾನ ಮಾಡಿಸಿ ಆ ಸ್ವಚ್ಛ ಆಡಿನ ಹಾಲು ತಿಂದು ಕೊಟ್ಮೇಲೆ ಇವ್ರು ಕುಡಿತಿದ್ರಿ. ಹಿಂಗೆ ಎಲ್ಲಿ ಹೋದಲ್ಲೂ 2 ಆಡ್ ತಗೊಂಡು ಹೋಗ್ತಿರಂತವ್ರು. 3ಯ ದರ್ಜೆಯಲ್ಲಿ ಹೋಗ್ತಿದ್ರು ಅಂತ ಇದ್ದಿದ್ದಿಲ್ಲ ಟ್ರೈನ್ ಒಳಗೆ. ಆ 3ಯ ದರ್ಜೆಯೊಳಗೆ ಇದೊಂದು ದರ್ಜಾ, 3ನೇ ದರ್ಜಾ ಇವೆಲ್ಲ. ಅದಕ್ಕೆ ಆ ಪುರೂರವರ ಕಥೆಯೂ ಇಷ್ಟೇ. ಆ ಪಾಪ ಕುರಿ ಕಾಯ್ಕೋ ಹೊತ್ತು ಕೂತ್ಬಿಟ್ಟಿದ್ರು. ಅದನ್ನ ಮುಂದೆ ಪಾರ್ಲಿಮೆಂಟ್ ಸರೋಜಿನಿ ನಾಯ್ಡು ಹೇಳಿದ್ರು ಬಿಡ್ರಿ, ಇವ್ರು ಕುರಿ ಗಾಂಧೀಜಿ ಅವರೇ ಇದು ಕುರಿ ಹಾಲು ಭಾಳ ತುಟ್ಟಿ ಆಗ ನಮಗಂತ ಚಂದಿತ್ತು. ಅದಕ್ಕೆ ಕುರಿ ಕಾಯ್ಕೋತಿರ್ಬೇಕು ಆತು. ಹರಿವಂಶದಾಗ ಒಂದು ಮಜಾ ಕಥೆ ಇದೆ. 2 ಕುರಿಗಳನ್ನು ಒಟ್ಟಿಗೆ ಕದಿಲಿಲ್ಲ ಅಂತ ದೇವತೆಗಳು. ಒಂದು ಕುರಿ ಕದ್ರಿ, ಗೊತ್ತಾತಕಿಗೆ ನಮ್ಗೆ ಹೋಗೋ ಟೈಮ್ ಬಂದದ ಅಂತ ತಿಳ್ಕೊಂಡು. ಒಂದು ಕುರಿ ಕದ್ದು ಕೂಡಲೇ ಮಲ್ಕೊಂಡಿದ್ದಂತ ಬಾಜು ಪುರೂರವ, ನಾನು ಕುರಿ ಇರ್ತದೆ ಅಂತ ಅವ ಹೇಳಿ, ಯಾಕಂದ್ರೆ ವಸ್ತ್ರ ಇದ್ದಿದ್ದಿಲ್ಲ, ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಅವ ಹೇಳಿಲ್ಲ ಅಂದ್ಕೊಳ್ಳಿ. 2ನೇ ಕುರಿನೂ ತಗೊಂಡು ಹೋದಾಗ ಬಾಯಿ ಬಂದಂತೆ ಬೈದ್ಬಿಟ್ರಂತ, ನಿನ್ನೇನು ರಾಜ ಅನ್ಬೇಕಾ ಮನುಷ್ಯ ಅನ್ಬೇಕಾ, ನನ್ನ ಕೂಸುಗಳನ್ನು ಕದ್ಕೊಂಡು ಹೋಗ್ತಿದ್ದಾರೆ, ಸುಮ್ಮನೆ ಬಿದ್ದಿಯಲ್ಲ ಅಂತ ತಿಳ್ಕೊಂಡು ಹೇಳಿ ಬಾಯಿ ಬಂದ ಬೈದ್ಬಿಟ್ರು. ಬೈದದ್ರ ಸಿಟ್ಟಿಗೆ ಎದ್ದ, ಬಡ ಹಂಗ ಅವ್ಯವಸ್ಥೆ ಒಳಗೆ ಖಡ್ಗ ತಗೊಂಡು ಯಾರ ಅಂತ ಹೊಂಟು ಬಿಟ್ಟ. ಬೆಳಕಲ್ಲಿ ಬರ್ಬೇಕ್ರಿ ಅರಮನೆ ಒಳಗ. ದೇವತೆಗಳ ಶರೀರ ಹೆಂಗಿತ್ತು ಅಂದ್ರೆ ಒಂದು ಸರ್ತಿ ಫಳ್ಳ ಪ್ರಕಾಶ ಬಿತ್ತಂತ. ಪ್ರಕಾಶ ಅವನ್ನೇ ಬೀಳೋದಕ್ಕೂ ಊರ್ವಶಿ ನೋಡೋದಕ್ಕೂ ಹೇಳಿದಂತ, ವಸ್ತ್ರರಹಿತರಾಗಿದ್ದ ನೋಡಬಾರ್ದು, ನೋಡಿದ್ದೀರಿ ಹೊಂಟೆ ಹೋಗ್ಬಿಟ್ರಂತ.
ಅವನಿಗೆ ಹುಚ್ಚಿಡಿದು ಹೋಯ್ತಂತೆ ಪುರೂರವನಿಗೆ. ಎಷ್ಟು ಬೆನ್ನು ಹತ್ತಿದ್ದಾನ ಅವಳಿಂದ ಅಂದ್ರೆ 1 ವರ್ಷ ಹುಡುಕಿದ್ದಾನಂತೆ. ಹುಡುಕಿದ ಮೇಲೆ ಕೊನೆಗೆ ಒಂದು ಕಡೆಗೆ ಕುರುಕ್ಷೇತ್ರದಲ್ಲೆಲ್ಲೋ ಸ್ನಾನ ಮಾಡುವಾಗ ಸಿಕ್ಕಂತೆ. ಕುರುಕ್ಷೇತ್ರ ಸರಸ್ವತಿ ನದಿಯಲ್ಲಿ ಸಿಕ್ಕಾಗ ಗೋಳಾಡಿ ಬಿಟ್ಟನಂತೆ, ನೀನು ಸಿಗಲಿಲ್ಲ, ನೀನು ಇಲ್ಲ ಅಂದ್ರೆ ನಾನು ಪ್ರಾಣವನ್ನೇ ಕಳ್ಕೋತೀನಿ ಅಂತ ತಿಳ್ಕೊಂಡು ಹೇಳಿ, ಹಿಂಗೆಲ್ಲ ಮಾಡಬೇಡ, ನೀನು ಗಂಧರ್ವರನ್ನ ಕೇಳು, ಗಂಧರ್ವರು ನಿನಗೆ ಮಂತ್ರ ಉಪದೇಶ ಮಾಡ್ತಾರೆ, ಆ ಮಂತ್ರದಿಂದ ನನ್ನ ಲೋಕಕ್ಕೆ ಬರ್ತಿ, ನನ್ನ ಜೊತೆಗೆ ಸುಖವಾಗಿ ವಾಸ ಮಾಡುವಂತಿ ಅಂತ ತಿಳ್ಕೊಂಡು ಹೇಳಿ ಉಪಾಯವನ್ನು ಹೇಳಿಕೊಟ್ಲು. ಇನ್ನು ಈಗ ನಾನು ಗರ್ಭಿಣಿ ಇದ್ದೀನಿ, 1 ವರ್ಷ ಆದ್ಮೇಲೆ ಮತ್ತೆ ಪುನಃ ನಿನ್ನ ಬಳಿಗೆ ಬರ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಬಿಟ್ಟು ಕಳಿಸಿದ್ದಾನೆ. ಗಂಧರ್ವರನ್ನ ಕುರಿತು ಸ್ತೋತ್ರ ಮಾಡಿದಾಗ ಆ ಗಂಧರ್ವರು ಒಂದು ಮಂತ್ರ ಹೇಳಿದಂತೆ, ಈ ಮಂತ್ರದಿಂದಾಗಿ ನೀನು ಏನ್ ಮಾಡ್ತಕ್ಕದ್ದು, ಗಂಧರ್ವರನ್ನ ಇದು ಆ ಊರ್ವಶಿಯನ್ನು ಒಲಿಸಿಕೊಳ್ಬೇಕು, ಆ ಅಗ್ನಿಯನ್ನು ಕೊಟ್ಟಿದ್ದೇವೆ ಅಂತ ಎಲ್ಲ ಒಂದು ಪ್ರಕ್ರಿಯೆಯನ್ನು ಹೇಳಿಕೊಟ್ರು. ಸರಿ ಅಂತ ಬರ್ತಿರುವಾಗ, ಇದಿಷ್ಟು ಹಿಂದಿನ ಕಥೆ, ಈ ಪ್ರಧಾನ ಕಥೆ ಇದು ಒಂದೇ ಚಿಕ್ಕದು. ಬರ್ತಿರುವಾಗ ಏನ್ ಮಾಡಿದ್ದಾನೆ ಅಂದ್ರೆ, ಒಂದು ಮರ ಇತ್ತಂತೆ, ಆ ಮಂತ್ರಗಳು ಅಗ್ನಿಗಳನ್ನೆಲ್ಲ ಊರಿನೊಳಗೆ ಹೊತ್ಕೊಂಡು ಹೋಗೋದೇನು, ನಾಳೆ ಹೆಂಗು ಇಲ್ಲೇ ಕಾರ್ಯಕ್ರಮ ಮಾಡೋದು ಅಂತ ಹೇಳ್ಕೊಂಡು ಆ ಮರದ ಬಳಿ ಇಟ್ಟು ಊರಿಗೆ ಹೋದಂತೆ. ಮಾರನೇ ದಿವಸ ಬಂದಂತೆ ನೋಡ್ತಾನಂತ ಅಗ್ನಿಯ ಮಂತ್ರಗಳೆಲ್ಲ ಮರದಲ್ಲಿ ಸೇರ್ಕೊಂಡಿರುವಂತೆ. ಮಂತ್ರಗಳು ಅಂದ್ರೆ ದೇವತೆಗಳು, ಅಗ್ನಿ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತಂತೆ. ಅಯ್ಯೋ ಇದು ಸೇರಿದೆಯಲ್ಲ, ಏನ್ ಮಾಡಬೇಕು ಅಂತ ಕುಳಿತು ಆಲೋಚನೆ ಮಾಡಿ, ಆ ಮರ ಯಾವುದಾಗಿತ್ತು ಅಂದ್ರೆ ಅಶ್ವತ್ಥ ಮರ ಆಗಿತ್ತು. ಸಮಿತ್ತು ಬಂತು, ಸಮಿತ್ತಿನಲ್ಲಿ ಅಗ್ನಿ ಸೇರ್ಕೊಂಡಿದ್ದಾನೆ. ಅವತ್ತಿನಿಂದ ಯಜ್ಞಕ್ಕೆ ಸಮಿತಿಯನ್ನು ತಗೊಂಡ್ಕೊಂಡು ಮಾಡಿ ಶುರು ಮಾಡಿದ್ರು. ಮಂತ್ರಗಳನ್ನ ಏನ್ ಮಾಡಿದ್ರು ಅಂದ್ರೆ, ಒಂದು ಮಂತ್ರ ಸಾಲೋದಿಲ್ಲ ಅಂತ 3 ಭಾಗ ಮಾಡಿ 3 ಅಗ್ನಿಗಳನ್ನ ಮಾಡಿ 3 ಯಜ್ಞಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆ ಅಂದ್ರೆ ಭಾಗವತ ಹೇಳ್ತದೆ, ಹಿಂದಿನ ದಿವಸಕ್ಕೂ ಮರ ದಿವಸಕ್ಕೂ ಏನಿತ್ತು ಅಂತ ತಿಳ್ಕೊಂಡು. ಏನ್ ಹಿಂದಿನ ದಿವಸ ಮರ ದಿವಸ ಏನು ಅಂದ್ರೆ, ಹಿಂದಿನ ದಿವಸ ಕೃತಯುಗದ ಕೊನೆ ದಿವಸ ಅಂತೆ, ಮರನೇ ದಿವಸ ತ್ರೇತಾಯುಗದ ಫಸ್ಟ್ ಡೇ ಅಂತ. ಎಷ್ಟು ಆಶ್ಚರ್ಯ, ಭಾಗವತದಲ್ಲಿ ಒಂದು ತಿಳಿಸಿಕೊಟ್ಟಿದೆ. ಹಿಂದಿನ ದಿವಸ ಕೃತಯುಗದ ಕೊನೆ ದಿವಸ ಇದರಿಂದ ಕೃತಯುಗದಲ್ಲಿ ಸಕಲ ವೇದಗಳು ಒಂದೇ, ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವೇದ ಇದ್ದಿದ್ದಿಲ್ಲ. ತ್ರೇತಾಯುಗದಿಂದ 3 ವೇದಗಳು ಅಂತ ಪ್ರಸಿದ್ಧಿಗೆ ಬಂದದ್ದು, ಕೃತ ತ್ರೇತಾ ದ್ವಾಪರ. ಅದನ್ನು ಮೊದಲಿಗೆ ತಂದ ವ್ಯಕ್ತಿನೇ ಪುರೂರವ ಅಂತ ತೆಗೆದುಕೊಂಡು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದ. ಅವ ಮಾರನೇ ದಿವಸ ಬಂದು ಆ ಮರದಲ್ಲಿ ತನ್ನ ಎಲ್ಲ ಅವಲೋಕನವನ್ನು ಮಾಡಿದಾಗ ಗೊತ್ತಾಗಿ ಮಂತ್ರಗಳನ್ನು ಆವಿಷ್ಕಾರ ಮಾಡಿಕೊಂಡು ಆ ಶನಿಗರ್ಭ ಅದನ್ನೆಲ್ಲ ಲಕ್ಷಣವನ್ನು ಮಾಡಿಕೊಂಡು ಮಾಡಿದ್ದಾನೆ ಅಂತ ಈಗ ತಿಳಿಸಿಕೊಟ್ಟಿದ್ದಾರೆ. ಅಶ್ವತ್ಥವ ಅಗ್ನಿ ಅಶ್ವತ್ಥವಾಗಿ, ಪಾತ್ರೆ ಶಮಿ ಪಾತ್ರೆಯಾಗಿ ಇತ್ಯಾದಿಗಳೆಲ್ಲ ಆಗಿತ್ತು ಅಂತ ತಿಳಿಸ್ತಾರೆ. ಅಂತೂ ಹಿಂದಿನ ದಿವಸ ಕೃತಯುಗ, ಮಾರನೇ ದಿವಸ ತ್ರೇತಾಯುಗ. ನಂಗೆ ಉಳಿದದ್ದೇನ ಮಂತ್ರ ಯಜ್ಞ ಹೋದ್ರೋ ಬಿಟ್ಟರೋ ಬೇರೆ ವಿಷಯ ಇಲ್ಲ. ಆ ವ್ಯಕ್ತಿ 2 ಯುಗಕ್ಕೆ ಸಾಕ್ಷಿ ಆದ್ನಲ್ಲ ಅನ್ನೋದೊಂದು ಆಶ್ಚರ್ಯ. ಹಿಂದಿನ ದಿವಸನೇ ಕೃತಯುಗ ಮುಗೀತು, ಮಾರನೇ ದಿವಸ ತ್ರೇತಾಯುಗ ಪ್ರಾರಂಭ ಆಯಿತು. ನನಗೆ ಅನ್ಸೋದೇನಂದ್ರೆ, ಈ ಕಲಿಯುಗದ ಲಾಸ್ಟ್ ಡೇ ಒಬ್ಬ ಇರ್ತಾನೆ ನೋಡ್ರಿ, ಅವ ಮಾರನೇ ದಿವಸ ಕೃತಯುಗ, ಹಿಂದಿನ ದಿವಸ ಕಲಿಯುಗ ಇರ್ತಾನಲ್ಲ, ಅವನ ಭಾಗ್ಯ ಎಂತ ಅದು ಅಂತ ವಿಚಾರ ಮಾಡಿ. ನಾಳೆ ಏನು ಸೂರ್ಯೋದಯ ಆದ್ರೆ ಕೃತಯುಗ ಏನು ಶುರು ಮಾಡೋದು ಸಂಧ್ಯಾವನೆ, ಅವ ಹಿಂದಿನ ದಿವಸ ಕಲಿಯುಗ ಏನಿರ್ತಾನವ. ಇಂಥ ಭಾಗ್ಯ ಇಡೀ ರಾಜಮಂಡಲದಲ್ಲಿ ಒಬ್ಬನಿಗೆ ಸಿಕ್ಕದ್ದು ಪುರೂರವನಿಗೆ ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಆ ಪುರೂರವನ ಮಗ ಆಯು, ಅವನಿಗೆ ಆಯು, ಶ್ರುತಾಯು ಇತ್ಯಾದಿಗಳೆಲ್ಲ ಇದ್ದಾರೆ. ಶ್ರುತಾಯುನ ವಂಶದಲ್ಲಿ ಒಬ್ಬ ರಾಜ ಬರ್ತಾನೆ, ಜಹ್ನು ಅಂತ ಒಬ್ಬ ರಾಜ ಬರ್ತಾನೆ. ಯಾಕೆ ಇವನ ಹೆಸರು ಹೇಳಬೇಕು ಜಹ್ನುವಿನ ಕಥೆಯನ್ನ ಅಂದ್ರೆ, ಆ ಜಹ್ನುವಿನಿಂದಲೇ ಗಂಗಾದೇವಿಗೆ ಜಾಹ್ನವಿ ಅಂತ ಹೆಸರು ಬಂದದ್ದು ಅಂತ ತಿಳಿಸ್ತಾನೆ. ಅವನು ಪುರೂರವನ ಮಗ ಶ್ರುತಾಯು, ಶ್ರುತಾಯುನ ವಂಶದಲ್ಲಿ ಬಂದವ ಜಹ್ನು, ಜಹ್ನುವಿನ ಮಗಳಾಗಿ ಭಾಗೀರಥಿ ಜಾಹ್ನವಿ ಅಂತ ಬಂದಂತೆ. ಹರಿವಂಶದಲ್ಲಿ ಏನ್ ಕಥೆ ಹೇಳ್ಯಾರ ಅಂದ್ರೆ, ಗಂಗಾದೇವಿ ಜಹ್ನು ಇದ್ದಲ್ಲ, ಇವ ರಾಜರ್ಷಿ ನೋಡಿ ಮೋಹಿತಳಾಗಿ ನೀನು ಲಗ್ನ ಮಾಡ್ಕೋಬೇಕು ಅಂತ ಬೇರೆ ಹತ್ಬಿಟ್ಲಂತೆ. ನಿನ್ನೆ ಲಗ್ನ ಮಾಡ್ಕೋತೀನಿ, ನಾ ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದು ಗಂಗಾ ಪ್ರವಾಹ ಬಂದು ಹೋಯ್ತು. ಬಂದ್ರೆ ಆ ಜಹ್ನು ಋಷಿಯ ಆಶ್ರಮವೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬೇಕಂತ ಸಿಟ್ಟು ಬಂದ್ರೆ ಜಹ್ನು ಋಷಿಗೆ. ಏನ್ ಅನ್ಕೊಂಡಿದ್ದಿ ನೀನು ಅಂತ ಹೇಳಿ ಕೈಯಾಗ ಒಟ್ಟು ಗಂಗಾಗೆ ಹರ್ಕೊಂಡು ಕುಡಿದ್ಬಿಟ್ರಿ, ಘಟಕ್ ಅಂತ ಹೇಳಿ ಒಟ್ಟು ಗಂಗಾ ಒಳಗೆ ಹೋಗ್ಬಿಟ್ರಿ. ಇದು ಇನ್ನೊಂದು ಕಥೆ ಇದೆ. ಭಗೀರಥ ಮಹಾರಾಜ ಬರೋ ಕಾಲಕ್ಕೆ ಹಿಂಗಾಗ್ಯದ ತಿಳ್ಕೊಂಡು ಹೇಳಿ, ಭಗೀರಥ ಅಂದಂತ ಋಷಿಗಳ ನಾ ಅದನ್ನ ಕೆಳಗೆ ತಗೊಂಡು ಹೋಗ್ಬೇಕಾಗ್ಯದ, ನೀವು ಹೊಟ್ಟೆ ಹಾಕೊಂಡು ಕುತ್ಕೊಂಡ್ರೆ ದಯಮಾಡಿ ಬಿಡ್ರಿ ಅಂತ ಆತು ಅಂತ ಬಲಗಿವಿಯಿಂದ ಬಿಟ್ರಂತ ನೀರು ಒಟ್ಟು. ಅದಕ್ಕೆ ಜಾಹ್ನವಿ ಅಂತ ಹೆಸರು, ಜಹ್ನುರಾಜನ ಮಗಳಾದ್ರಿಂದ ಇವ್ರು ಜಾಹ್ನವಿ ಅಂತ ಹೆಸರು ಬಂತು ಅಂತ. ಬಾಯಾಗ ಗಂಗಾ ಹೋಗಿ ಕಿವಿಯಾಗಿಂದ ಹೊರಗೆ ಬಂದ್ಲು ಅಂತ ತಿಳ್ಕೊಂಡು ಹೇಳಿದ್ರು. ಗೊತ್ತಾತಿ ಅಂತ ಹೇಳಿದ್ದು ಆಚಾರ ಒಬ್ರು ಶಾಲ್ಯಾಗ ಮಾಸ್ತರು ಪಾಠ ಹೇಳಿಕತ್ತಿರಂತ್ರಿ. ಹೇಳೋ ಕಾಲಕ್ಕೆ ಒಂದ್ ದಿವಸ ಹುಡುಗ ಜೋಲಿ ಹೇಳಿಕತ್ತಿರ ನಂತರ ಬಾಯಾಗಿಂದ ಉಗುಳು ಬಿದ್ಬಿಡ್ತು ಪುಸ್ತಕದ ಮೇಲೆ. ಆ ಹುಡುಗ ಭಯಂಕರ ಮಡಿ ಮಾಡ್ತಿದ್ರಿ. ಅವ ಸರ್ ನಿಮ್ ಉಗುಳು ಬಿದ್ಬಿಡ್ತೀರಿ, ಮೈಗೆ ಆಗ್ಬಿಡ್ತೀರಿ, ಪುಸ್ತಕ ಎಲ್ಲಿ ಆಗ್ಬಿಡ್ತೀರಿ, ತೋರಿಸ್ತೀನಿ ಹುಚ್ಚ. ಗುರುಗಳ ಬಾಯಾಗ ಗಂಗಾ ಇರ್ತಾಳೆ ಬಿಟ್ಕೋ ಹೋಗಂತ ಹೇಳ್ಬಿಟ್ರು. ಗುರುಗಳ ಬಾಯಾಗ ಗಂಗಾ ಇರ್ತಾಳೆ ಹೋಗಂತ ಹೇಳ್ಬಿಟ್ರು ಅಂತ ಹೇಳ್ಬಿಟ್ರು. ಒಂದು 3 ದಿವಸ ಆದ್ಮೇಲೆ ಶಾಲೆಗೆ ಅವ್ರ ಅಪ್ಪನ ಕರ್ಕೊಂಡ್ ಬಂದಿದ್ರಿ. ಅವ ಅಪ್ಪ ಏನು
ಆಚಾರ್ಯ ಇಲ್ಲೇ ಇದ್ದಾರೆ ನೋಡಿ ಏನಂತ, ಸರ ಬಾಯಿ ತೆಗೀರಿ ಅಂದ. ಯಾಕೆ ಒಂದು ನಮ್ಮಜ್ಜಿ ಸತ್ತಿದ್ರಿ ಮೊನ್ನೆ 3ನೇ ದಿವಸ ಅಸ್ಥಿ ವಿಸರ್ಜನೆ ಮಾಡ್ಬೇಕಾಗಿತ್ತು. ನಮ್ಮಪ್ಪ ಹೇಳಿದ ಅಲ್ಲಿ ಯಾಕೆ ಹೋಗ್ತಿ ಇಲ್ಲಿ ಯಾಕೆ ಹೋಗ್ತಿ, ಆಚಾರ ಬಾಯಿ ಗಂಗಾ ಇದ್ದಾಳೆ ಇಲ್ಲಿ ಮಾಸ್ತರ್ ಬಾಯಿ ಗಂಗಾ ಇದ್ದಾಳೆ ಹಾಕಿ ಇಲ್ಲಿ ಕರ್ಕೊಂಡ್ ಬಂದೆ ಅದಕ್ಕೆ ಏನೇನು ಹೇಳ್ತಾರ ಇವ್ರು ಊರಿಗೆ, ಬಾಯ ಗಂಗಾ ಇದ್ದಾಳೆ ಕಿವ್ಯಾ ಗಂಗಾ ಇದ್ದಾಳೆ ಅಂತ ಕಿವ್ಯಾಗ ಕರ್ಕೊಂಡ್ರು. ಒಟ್ಟು ಆಮೇಲೆ ಜನ್ನು ಋಷಿಗಳು ಅವರಿಗೆ ಮಾತ್ರ ಸಾಮರ್ಥ್ಯ. ಜನ್ನು ಋಷಿಗಳಿಗೆ ಗಂಗೆಯನ್ನ ಪಾನ ಮಾಡುವ, ಅಗಸ್ತ್ಯ ಋಷಿಗಳು ಸಮುದ್ರವನ್ನೇ ಪಾನ ಮಾಡಿದ ಮಹಾನುಭಾವರು, ಜನ್ನು ಋಷಿಗಳು ಗಂಗಾ ಪಾನ ಮಾಡಿದಂಥವ್ರು. ಅವೆಲ್ಲ ದೇವತೆ ಋಷಿಗಳಿಗೆ ಸಾಮರ್ಥ್ಯ ಇದ್ದದ್ದು. ನಂಗೆ ಅವಾಗ ಅನ್ಸೋದುಂಟ್ರಿ, ಯಾಕೆ ಈ ವೇದಗಳಲ್ಲಿ ಪುರಾಣಗಳಲ್ಲಿ ಈ ಮಂಗಳಾಷ್ಟಕದಲ್ಲೂ ಕೂಡ ನೋಡಿ, ಮೊದಲೇ ಮಂಗಳಾಷ್ಟಕ ಹೇಳಿದ್ನಿಲ್ಲ, ಮಾಂದಾತ ಸಗರಂಬರೀಶ ಹೇಳಿದ್ನಿಲ್ಲ, ಅಲ್ಲೇ ಎಲ್ಲ ನದಿಗಳ ಹೆಸರವ, ಎಲ್ಲ ಋಷಿಗಳ ಹೆಸರವ, ಎಲ್ಲ ಪರ್ವತಗಳ ಹೆಸರವ. ಒಂದೊಂದು ನದಿ ಒಂದೊಂದು ಪರ್ವತಗಳು ಇವತ್ತಿಗೆ ಏನು ಸಾಕ್ಷಿ ಹೇಳಿಕ್ ನಿಂತಾವ ಅಂದ್ರೆ ನಾವೆಲ್ಲ ಋಷಿಗಳ ದೇವತೆಗಳ ಮಹಿಮೆಗಳಿಗೆ ಸಾಕ್ಷಿಯಾಗಿವಿ ಅಂತ ಹೇಳಿಕ್ ನಿಂತಾವ್ರಿ. ಗಂಗಾ ಜಾಹ್ನವಿ ಅಂತ ಯಾಕಾದ್ಲು, ಜನ್ನು ಋಷಿಯ ಮಹಿಮಾ ತಿಳಿಸ್ಲಿಕ್ಕೆ. ವಿಂಧ್ಯ ಪರ್ವತ ತಲೆಬಾಗಿದ್ದು ಯಾಕ ಅಂದ್ರೆ ಅಗಸ್ತ್ಯ ಋಷಿಗಳ ಮಹಿಮಾ ತಿಳಿಸ್ಲಿಕ್ಕೆ. ಹಿಂಗ ಒಂದೊಂದು ಪರ್ವತ ನದಿಗಳು ಕೂಡ ನಮ್ಮ ಭೂಮಿಯಲ್ಲಿ ಇದ್ದದ್ದು ಋಷಿ ಮುನಿಗಳ ತಪಸ್ಸಿನ ಸಾಕ್ಷಿಯಾಗಿ ನಿಂತ್ಕೊಂಡಿರುವಂತಹದ್ದು. ಅದಕ್ಕೆ ನಮ್ಮ ಭಾರತ ಭೂಮಿ ಅಷ್ಟು ಶ್ರೇಷ್ಠ ಆಗಿದೆ. ಇನ್ಯಾವ ದೇಶಕ್ಕೂ ಈ ಭಾಗ್ಯ ಇಲ್ಲ, ಭಾರತಕ್ಕೆ ಅಷ್ಟು ದೊಡ್ಡ ಭಾಗ್ಯ ಇದೆ ಅಂತ ತಿಳ್ಕೊಳ್ಬೇಕು. ಅಂತೂ ಅಲ್ಲಿ ಅದಾದ ಮೇಲೆ ಜನ್ನುವಿನ ಪುತ್ರ ಪೂರು, ಅವನ ಬಲಾಕ, ಹಿಂಗ ಅವನ ವಂಶದಲ್ಲಿ ಗಾಧಿ ಅಂತ ಒಬ್ಬ ರಾಜ ಬರ್ತಾ ಇದ್ದಾನೆ. ಅದೇ ವಂಶದಲ್ಲಿ ಆ ಗಾಧಿರಾಜ ಯಾರು ಅಂದ್ರೆ ಸ್ವತಃ ಇಂದ್ರದೇವರೇ ಗಾಧಿರಾಜನಾಗಿ ಬಂದದ್ದು. ಅವನಿಗೆ ಒಬ್ಬ ಮಗಳಿದ್ಲು, ಸತ್ಯವತಿ ಅಂತ ತಿಳಿದುಕೊಂಡು ಹೆಸರು. ವೇದವ್ಯಾಸ ದೇವರ ತಾಯಿಯೊಬ್ಬಕ್ಕೆ ಸತ್ಯವತಿ ಇದ್ದಾಳ, ಇವಳೊಬ್ಬಕ್ಕೆ ಸತ್ಯವತಿ ಇದ್ದಾಳೆ. ಬಹಳ ಮುಗ್ಧೆ, ಚಲುವಿ, ಚಂದ. ಏನಾಯ್ತು ಅಂದ್ರೆ ರುಚಿಕರು ಅಂತ ಋಷಿಗಳು ಅವರು ತಪಸ್ಸು ಮುಗಿಸ್ಕೊಂಡು ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಇನ್ನೇ ಲಗ್ನ ಮಾಡ್ಕೋಬೇಕು ಅಂತ ಬಂದ್ರಂತ. ರಾಜನ ಕೇಳು, ಗಾಧಿರಾಜ ನಿನ್ನ ಮಗಳು ಸತ್ಯವತಿ ನನಗೆ ಕೊಟ್ಟು ಲಗ್ನ ಮಾಡು. ಇಂದ್ರದೇವರಂದ್ರು ಈ ಆಚಾರ ಕೊಟ್ರ ನಮ್ಮ ಹುಡುಗಿ ನಾಳೆ ಏನ್ ಮಾಡು ಬೆಳಗ್ಗೆ ಎದ್ದು ಇದ್ರ ಮೇಲೆ ಆ ಪುರೋದಾಸರು ಒಂದು ಹಾಡು ಬೇರೆ ಹೇಳಿ ಹೋಗ್ತಾರೆ, ಒಲ್ಲೇನ ವೈದಿಕ ಗಂಡನ್ನ. ಅವ್ರಿಗೇನ್ ತ್ರಾಸ ಆಗಿತ್ತಪ್ಪ ಹೇಳಿ. ಅವ್ರು ನವಕೋಟಿ ನಾರಾಯಣ ಲಗ್ನ ಮಾಡ್ಕೊಂಡು ಮಕ್ಕಳ ಎಲ್ಲಾ ಮುಗಿದ್ಮೇಲೆ ಅವ್ರು ಹಾಡು ಹೇಳ್ತಾರೆ. ನಮ್ದು ನೋಡ್ಬೇಕಲ್ರಿ, ನಮ್ದು ನೋಡ್ಬೇಕಲ್ಲ. ಮತ್ತೆ ಸುಮ್ಮನೆ ಹೋಗ್ಬಿಟ್ರೆ ಒಲ್ಲೇನ ವೈದಿಕ ಗಂಡ ಅಂತ ಹೇಳಿ ಹೋಗ್ಬಿಟ್ರು, ಬಿಟ್ಬಿಟ್ರು ಒಲ್ಲೆ ಅನ್ಕೊಂತ. ಲಗ್ನ ಮಾಡ್ಕೊಂಡು ಹೋಗಿ ಕೂಡಲೇ ಮೊದಲು ಬರೋದ ಧಾಬಳಿ ರೀ. ಮನ್ಯಾಗ ಇನ್ನೇನು ಇಲ್ಲೇ ಇಲ್ಲ, ದೊಡ್ಡ ಧಾಬಳಿ, ಮಡಿ ಬಟ್ಟೆಗಳು, ಕೋಲು, ಯಾರೋ ಬ್ರಂದ್ರಂತ. ಆಚಾರ ನೋಡ್ರಿ ಏನ್ ಅಧಿಕ ಮಾಸ, ಏನ್ ತಿರುಗಾಟ, ಸ್ಕೂಟರ್ ಮೇಲೆ ಅಡ್ಡಾಡೋದು, ಏನು ಬಾಗಡ, ಏನು ಊಟ ಎಲ್ಲರ. ಅಧಿಕ ಮಾಸ ಮುಗಿದು ಮರುದಿವಸ ಮನ್ಯಾಗ ಶುರು ಆಗ್ತಾವ್ರಿ. ಮತ್ತೆ ಮಡಿ ತಂಬಗಿ, ಧಾಬಳಿ, ಹುಣಸೆ ಹಣ್ಣು, ಉಪಕಾರ ಶುರು ಆಗ್ತಾವ ಮನ್ಯಾಗ, ಮಾಮೂಲು ಶುರು ಆಗ್ತಾವ. ಅದಕ್ಕೆ ಈ ಆಚಾರ ಕಡೆ ಏನು ಅನ್ನೋ ಬಿಟ್ಟದು ರುಚಿಕರ ಕಡೆಗೆ ಆಚಾರ ಲಗ್ನ ಮಾಡ್ಕೋಬೇಕಾದ್ರೆ ಒಂದು ಕಂಡೀಷನ್ ಏನು, ವಧು ದಕ್ಷಿಣ ಕನ್ಯಾ ಶುಲ್ಕ ಅಂತ ಒಂದದ. ಕನ್ಯಾ ಶುಲ್ಕ ಕೊಟ್ಟು ಇವತ್ತಿಗೂ ಉತ್ತರ ಭಾರತದಲ್ಲಿ ಅದ. ಮತ್ತೆ ಕನ್ಯಾ ಶುಲ್ಕ ಕೊಟ್ಟು ಲಗ್ನ ಮಾಡ್ಕೋಬೇಕದು. ಅಂದ್ರೆ ಕನ್ಯಾ ಕಡೆಯವರು ಹೊರಗೆ ಕೊಡೋದಿಲ್ಲ, ವರನ್ ಕಡೆಯವರು ಕನ್ಯಾ ಶುಲ್ಕ ಕೊಟ್ಟು ಲಗ್ನ ಮಾಡ್ಕೋಬೇಕ್ರಿ. ಏನ್ ಬೇಕು, ಏನ್ ಚಂದ ಕೇಳಿದ್ರಿ ಇಂದ್ರದೇವರು ಗಾಂಧಿ ಮಹಾರಾಜನಾಗಿ ಬಂದವರು. ಏಕತ ಶ್ಯಾಮಕರ್ಣಾನಾಂ ಹಯಾನಾಂ ಸಹಸ್ರಂ, ಏನ್ ಭಾಳ ಏನ್ ಬೇಡ, ಚಂದ್ರವರ್ಷಸಾಂ ಸಹಸ್ರಂ ದೀಯತಾಂ ಶುಲ್ಕಂ. 1000 ಕುದುರೆ ತಂದು ಕೊಟ್ಬಿಡ್ರಿ, ನಮ್ಮ ಹುಡುಗಿ ಕಲ್ಯಾಣ ಮಾಡಿ ಕೊಟ್ಬಿಡ್ರಿ. ಬರೀ 1000 ಕುದುರೆ ಅಂದ್ರೆ ಬೇಕಾದಂಗೆ ತರ್ಬೋದ್ರಿ. ಇಡೀ ದೇಹ ಬೆಳ್ಳಗಿರ್ಬೇಕು, ಒಂದು ಕಿವಿ ಮಾತ್ರ ಕಪ್ಪಿರ್ಬೇಕಂತ. ಹಿಂಗ ಎಷ್ಟು ಕುದುರೆ ತರಬೇಕು? 1 ಕುದುರೆ ತಂದಾರ, 2 ಕುದುರೆ ತಂದಾರ, 1000 ಕುದುರೆ ತರ್ಬೇಕಂತ್ರಿ. ಎಲ್ಲಿಂದ ತರ್ಬೇಕ್ರಿ 1000 ಕುದುರೆ? ಎಲ್ಲರ ಅವಂದ್ರು ಈ ಆಚಾರ ತರಂಗಿಲ್ಲ, ನಮ್ಮ ಹುಡುಗಿ ಒಂದು ಮತ್ತೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ಅಂತ ತಿಳ್ಕೊಂಡ್ಬಿಟ್ರಿ. ಸೀದಾ ಹೋದ್ರಿ ಅವ್ರು ರುಚಿಕ ಋಷಿಗಳು. ಎಲ್ಲಿ ಹೋದ್ರು? ವರ್ಣ ಸಮುದ್ರಕ್ಕೆ ಹೋದ್ರಿ. ವರ್ಣರಾಜ ಅವ ರತ್ನಾಕರ ಅಂತ ಹೆಸರಿ ಅವಂಗ. ಅವ ರತ್ನಾಕರ ಅಂತಂದ್ರ ಅವನ ಕಡೆ ಏನಿರ್ತಾವಂದ್ರೆ ಎಲ್ಲಾ ರತ್ನಗಳು ಇರ್ತಾವ. ಹಿಂಗಾಗಿ ಬಡ ಹೋದ್ರವರು. ಹೋದವರೇ ತರ ಏನ್ ಮಾಡಿದ್ರು ಅಂದ್ರೆ, ವರ್ಣರಾಜ ನನ್ನ ಗೃಹಸ್ಥಾಶ್ರಮಕ್ಕೆ ನೀನೇ ಅಡ್ಡಾಗಿ ಅಂತ ಹೇಳ್ಬಿಟ್ರಿ. ಅವ್ನು ಗಾಬರಿ ಆಯ್ತು. ನಿಮ್ ಲಗ್ನ ಮಾಡ್ಕೊಳ್ಳಿಕ್ ನಾ ಯಾಕೆ ಅಡ್ಡಾಗಿದ್ರೆ ಚಲ ನನ್ನ ಪಾಡಿಗೆ ನಾ ಹಲ್ಲಿಗತ್ತೀನಿ ಅಂದ್ರು. ಹ್ಞೂ ನನ್ನ ಲಗ್ನ ಆಗ್ಬೇಕು ಅಂದ್ರೆ ನೀ ಇಲ್ಲ ಅಂದ್ರೆ ಲಗ್ನ ಆಗೋದಿಲ್ಲ ಅಂತ ಕೂತ್ಬಿಟ್ರು. ಏನ್ ಬಿಡಿಸಿ ಹೇಳ್ರಿ, ಒಂದೇ ಕಡೆ ಕಿವಿ ಕಪ್ಪಿರುವಂತಹ 1000 ಕುದುರೆ ಕೊಟ್ರೆ ನನ್ನ ಲಗ್ನ ಆಗ್ತದೆ, ಇಲ್ಲಾಂದ್ರೆ ನೀನೇ ಅಡ್ಡ ನೋಡ್ ಮತ್ತೆ ನೀನು ಶಾಪ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಗಾಬರಿ ಆಗ್ಬಿಟ್ರಿ ವರ್ಣ. ಬಡ ತನ್ನ ಒಳಗಿದ್ದ 1000 ಕುದುರೆ ಹೊರ ಹಾಕ್ಬಿಟ್ರು. ಸಮುದ್ರದೊಳಗೆ ಎಂಥಿಂಥ ಇದು ವಸ್ತುಗಳು ನೋಡ್ರಿ.
ಒಂದು ಕಿವಿ ಕಪ್ಪ, 1,000 ಕುದುರೆ ನಿಂತಿದ್ದು. ಅದು ಸೀದಾ ಬಂತದು. ಅವಾಗ ಆದಿರಾಜನ ಮನೆ ಮುಂದೆ ನಿಂತಿದ್ದು. ಮರುದಿವ್ಸ ಬೆಳಿಗ್ಗೆ ಸೂರ್ಯೋದಯಕ್ಕ ಸುಮುಹೂರ್ತೆ ಸಾವಧಾನ ಅಂದ್ರು. ಗಾದಿರಾಜ ಆಚಾರ ಕುದುರೆ ಬಂದಾವು, ಬರೀ ಕುದುರೆ ಹಚ್ಚಿರಮ್ಮ ಅಂತ ಕೇಳ್ದ. ಅದಕ್ಕೆ ಬಂದು ನೋಡ್ರಿ ಅಂದ್ರೆ ನೋಡಿದ್ರೆ 1,000 ಕುದುರೆ. ಆಶ್ಚರ್ಯ ಆಯ್ತು. ಕೊಟ್ಟೆ ಕನ್ಯಾ ಸತ್ಯವತಿ ಕನ್ಯಾದಾನ ಮಾಡಿಬಿಟ್ರು. ಆದ್ಮೇಲೆ ಸ್ವಲ್ಪ ದಿವಸ ಆಯ್ತು. ಇವನಿಗೆ ಗಂಡು ಮಗು ಇದ್ದಿದ್ದಿಲ್ಲ, ಗಾದಿರಾಜನಿಗೆ ಗಂಡು ಮಗು ಇದ್ದಿದ್ದಿಲ್ಲ. ರುಚಿಕರ ವಿವಾಹ ಆಗಿ ಹೊಸತು ಇಲ್ಲ, ಮುಂದೆ ಸಂತಾನ ಪಡಿಬೇಕು. ಅವೇನಂದ, ಅದೇಂದ್ರೆ ನಮಗೂ ಒಂದು ಗಂಡು ಸಂತಾನ, ನಿಮಗೂ ಒಂದು ಗಂಡು ಸಂತಾನ ಆಗೋ ಒಂದು ಯಜ್ಞ ಮಾಡಿಬಿಡ್ರಿ. ನೀವು ತಪಸ್ವಿಗಳು, ನೀವು ಮಾಡಿದ್ರಿ ಅಂದ್ರೆ ನಮ್ಗೆ ಅಂತಹದ್ದು ಸಂತಾನ ಆಗ್ತದೆ. ಪಾಪ ರುಚಿಕರು ಶ್ರದ್ಧಾಭಕ್ತಿಯಿಂದ ಹೇಳಿ ಮಾಡಿ ಇಬ್ಬರಿಗೂ ಅಂದ್ರೆ ತಮ್ಮ ಅತ್ತೆಯವ್ರಿಗೂ ಒಂದು ಗಂಡ ಆಗ್ಬೇಕು, ತನ್ನ ಹೆಂಡತಿಗೂ ಒಂದು ಗಂಡ ಆಗ್ಬೇಕು ಅಂತ ಮಂತ್ರ ಹೇಳಿ ಅಂದ್ರೆ ಬೇರೆ ಬೇರೆ ಭಾಂಡಿ ಒಳಗೆ ಪ್ರಸಾದ ಹಾಕಿ ಚರು ಹಾಕಿ ಅಭಿಮಂತ್ರಣ ಮಾಡಿ ಕೊಟ್ಟು ಹೆಂಡತಿಗೆ ಹೇಳಿದಂತ, ನೋಡು ಈ ಭಾಂಡೆ ಆಗಿದ್ದದ್ದು ನೀ ತಿನ್ನು, ನೆನಪಿಟ್ಕೋ, ಈ ಭಾಂಡೆ ಆಗಿದ್ದದ್ದು ನಿಮ್ಮ ಅವು ಕೊಡು, ಹೇಳ್ತೀನಿ ನೋಡು ಅಂತ. ಒಂದು ಪಾಪ ಹೆಣ್ಮಗಳು ಇಟ್ಟು ಸಾಳೆ ಬೋಳೆ ಇದ್ಲು ಹೆಣ್ಮಗಳು, 2 ಭಾಂಡಿ ಕೈ ಹಿಡ್ಕೊಂಡು, ಅವ್ವ ನಮ್ಮ ಮನೆಯವರು ಇದನ್ನೇ ತಿನ್ಲಿಕ್ಕೆ ಹೇಳ, ಇದನ್ನೇ ತಿನ್ಲಿಕ್ಕೆ ಹೇಳ ಹಿಂಗಂದ್ರೆ ಅಕ್ಕಿಗೆ ಕ್ಷಣ ಇದ್ರಿ. ಆಕಿ ಗಾದ್ರಾದ್ರೆ ಹೆಂಡತಿ ಕ್ಷಣ ಇದ್ದು ಅಂದಂಗ ಮತ್ತೆ ಇಬ್ಬರಿಗೂ ಗಂಡು ಮಕ್ಕಳು ಆಗೋದಾಗಿದ್ರೆ ನಮ್ಮ ಮಳೆ ಅಂದ್ರೆ 2 ಭಾಂಡಿ ಯಾಕೆ ಮಾಡಿದ್ರು? ಮತ್ತ ಲೆಕ್ಕ ಹಾಕ್ಬೇಕಲ್ರಿ. ಆಕಿನು ಹೆಣ್ಮಕ್ಳು ತರ್ಕಶಾಸ್ತ್ರ ಬೆಳೆಸ್ಯಾರ್ರಿ. ಖರೆ ಅಂದ್ರೆ ಗಂಡಸರು ಯಾರು ಬೆಳೆಸಿಲ್ಲ ತರ್ಕಶಾಸ್ತ್ರ. ಈ ಲಾಜಿಕ್ ಶಾಸ್ತ್ರ ಏನ್ ಬೆಳೆದ್ರು ನೋಡಿ, ಹೆಣ್ಮಕ್ಳನ್ನ ಬೆಳೆದ್ರೆ ಏನ್ ಬುದ್ಧಿವಂತರು ಹೇಳ್ತೀನಿ ಎಲ್ಲರ. ಹೇಳಿ ಇಲ್ಲ ಹಿಂಗೆ ಯಾಕೆ ನನಗನಿಸ್ತದ ನಮ್ಮ ಮಳೆಯಂದ್ರು ತನಗೆ ಚಲೋ ಗಟ್ಟಿ ಮುಟ್ಟಿ ಮಗ ಆಗಿ ನಮ್ಗೊಂದು ಅಡಕಾಪಳಕ ಮಗ ಆಗೋಂಗ ಕೈ ಎತ್ತಿದ್ರೆ ಟಪಕ ಬಿದ್ದು ಹೋಗೋ ಮಗ ಅಂತ ನಮಗೆ ಮಂತ್ರ ಹಾಕೊಟ್ಟಾರ, ಅವ್ರಿಗೆ ಮಾತ್ರ ಚಲೋ ಮಂತ್ರ ಹಾಕೊಂಡ್ರ ಅಂತ ಹೇಳಿ ಮಗಳ ತಲೆ ಸವರಿ, ನೋಡು ನಿನಗಾದ್ರೆ ಏನು ನನಗಾದ್ರೆ ಏನು ಒಂದಿಲ್ಲೋ ತಾಯಿ ಅಂತ ಆ ಭಾಂಡಿ ತಾ ತಗೊಂಡು ಈ ಭಾಂಡಿ ಅವ್ರಿಗೆ ಕೊಟ್ಟು ತಿಂದ್ಬಿಟ್ರಿ. ಮಗಳಿಗೆ ಇನ್ನೊಂದು ಮಾತು ಹೇಳಿಲ್ಲ, ಗಬಗಬ ತಿಂದ್ಬಿಟ್ರು. ಪಾಪ ಹೆಣ್ಮಗಳು ನಮ್ಮವ್ ಹೇಳ್ಯಾಳ, ಇಷ್ಟು ದಿವಸ ಬೆಳೆದು ಬಂದಿದ್ದು ನೋಡ್ರಿ ಮನೆಯೊಳಗೆ, ಅವ್ರ ಮಾತು ಸತ್ಯ ಅಂತ ತಿಳ್ಕೊಂಡು ತಿಂದ್ಬಿಟ್ರು. ಮನೆಗೆ ಬಂದು ಅವರು ರುಚಿಕರು ಎಲ್ಲೋ ಸ್ನಾನಕ್ಕೆ ಹೋಗಿದ್ರು, ನದಿ ಸ್ನಾನಕ್ಕೆ ಬಂದು ಮುಖ ಹೊಡ್ಕೊಂಡು ಹೇಳಿದಂತ, ಏನು ಹುಚ್ಚಿದ್ದೀರಿ ಹೆಣ್ಮಕ್ಳ ಬುದ್ಧಿ ಇದಕ್ಕೆ ಅಂತಾರ, ನಿಮ್ಮ ಚಲೋ ಚೇಂಜ್ ಮಾಡಿ ಹೋದಿಲ್ಲ ನೀವು ಗಾಬರಿ ಆಗ್ಬಿಡ್ತೀಗೆ. ನಿಮಗೆ ಹೆಂಗ್ ಗೊತ್ತಾಯ್ತು? ನಿನ್ನ ಮುಖ ನೋಡಿಕೋ, ಕೆಂಡ ಕಂಡಂತೆ ಕಾಣ್ತಾ ಇದೆ ಎಂದ್ರು. ನೋಡ್ಕೋತಾಳ ಕರಡಿ ಒಳಗ ನಿಗಿ 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 ಕೆಂಡ ಇತ್ತು. ಹಿಂಗ್ಯಾಕಾತ್ ನನ್ನ ಮುಖ ಅಂದ್ರು. ಅಯ್ಯೋ ಮಹಾರಾಳೆ, ನಿನಗೆ ಹುಟ್ಟೋ ಮಗ ಒಬ್ಬ ಬ್ರಾಹ್ಮಣ ಪುತ್ರನ ಹುಟ್ಲಿ, ಶಾಸ್ತ್ರಾಧ್ಯಯನ ಮಾಡೋನು ಹುಟ್ಲಿ, ನಮ್ಮ ಅತ್ತೆಯವ್ರಿಗೆ ಹುಟ್ಟೋ ಮಗ ಕ್ಷತ್ರಿಯ ವಿರೋಚಿತನಾದ ಮಗ ಹುಟ್ಲಿ ಅಂತ ಅವರಿಗೆ ಕ್ಷತ್ರಿಯ ಸಂತಾನ ಆಗೋ ಮಂತ್ರ ಹೇಳಿದ್ದೆ, ನಿನಗೆ ಬ್ರಾಹ್ಮಣ ಆಗೋ ಮಗ ಹೇಳಿದ್ದೆ. ನೀ ಅದನ್ನ ತಿಂದಿ, ಆಕೆ ನಿಮ್ಮ ನಿಮ್ಮೋ ಇದನ್ನ ತಿಂದಾಳ, ಅಲ್ಲಿ ಹುಟ್ಟಿದ್ ನಾಳೆ ಬ್ರಹ್ಮ ಪ್ರಾಣಾಯಾಮಸ್ಯ ಪರಬ್ರಹ್ಮಶ್ಯ ಅಂತ ಕೂಡ್ತದೆ, ನಿನ್ನ ಮಗ ಹುಟ್ಟಿದೋ ಕಟ್ಟೆ ಹಿಡ್ಕೊಂಡು ಕೂಡ್ತಾ ನೋಡು ಅಂತ ಹೇಳಿದ್ರು. ಇದೇ ಆಶ್ಚರ್ಯ ಅಲ್ಲ ಮಂತ್ರ ಸಾಮರ್ಥ್ಯ. ಈಗ ಸತ್ಯವತಿಯಲ್ಲಿ ಹುಟ್ಟುವ ಮಗು ಏನಾಗ್ತದ? ಕ್ಷತ್ರಿಯನಾಗಿ ಹುಟ್ಟುಬಿಡ್ತಾನ. ಅಲ್ಲಿ ಹುಟ್ಟುವ ಮಗು ಏನಾಗ್ತಾನ? ಪ್ರಾಣಾಯಾಮಸ್ಯ ಪರಬ್ರಹ್ಮ ಋಷಿ ಅಧಿಕ ಮಾಸೇ ವಿನಿಯೋಗ. ಏನ್ ಮಾಡಬೇಕು? ಅಕ್ಕಿಯನ್ಲು ಏನಾರ ಮಾಡ್ರಿ, ನನ್ನ ಮಗ ಮಾತ್ರ ಕ್ಷತ್ರಿಯರಂತೆ ಇರಬಾರ್ದು, ಬೇಡ. ಹೌದಾ? ಏನ್ ಮಾಡ್ಬೇಕಂತ? ನನ್ನ ಮಗ ಬೇಡ, ಬೇಕಾದ್ರೆ ನನ್ನ ಮೊಮ್ಮಗ ಹಾಕೋಲ್ಲ. ಯಾಕ? ಸರಿ, ಒಂದು ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವ್ರ ಸಾಮರ್ಥ್ಯ ನೋಡ್ರಿ. ಇಲ್ಲೇ ಮಂತ್ರ ಹೇಳಿದ್ರೆ ಗರ್ಭಸ್ಥವಾದ ಚರುವಿನ ಸಾಮರ್ಥ್ಯ ಈ ಮಗುವಿಗೆ ಬಿಟ್ಟು ಆ ಮಗುವಿನ ಹೊಟ್ಟೆಗೆ ಹೋಗಿ ಸೇರ್ಕೊಂಡು ಅದರಿಂದ ಮುಂದೆ ಹುಟ್ಟೋ ಮಗು ಬಂತಂತ. ಎಂತಿಂತ ಮಂತ್ರಗಳಿದ್ದು, ವೇದ ಮಂತ್ರಗಳು ಎಲ್ಲ ಕಳ್ಕೊಂಡ್ಬಿಟ್ಟಿವಿ. ಎಲ್ಲ ಕಳ್ಕೊಂಡು ಸಂಧ್ಯಾ ಮಂತ್ರ ಕಳ್ಕೊಂಡ. ಇನ್ನೊಂದು 10 ವರ್ಷ ಆತಂದ್ರೆ ಅವು ಮ್ಯೂಸಿಯಂ ಒಳಗೆ ಹೋಗಿ ಕೂತಿರ್ತಾವ ಮಂತ್ರಗಳಷ್ಟೇ, ಇನ್ನೇನು ಇಲ್ಲೇ ಇಲ್ಲ. ಸಂಗ್ರಹಾಲಯ ಒಳಗೆ ಪ್ರಾಣಿ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ, ಮಂತ್ರ ಸಂಗ್ರಹಾಲಯ ಅಷ್ಟೇ, ಇನ್ನೇನು ಇಲ್ಲೇ ಇಲ್ಲ. ಯಾರವರು? ಅವರೇ ರುಚಿಕರ ಮಕ್ಕಳೇ ಜಮದಗ್ನಿಗಳು, ಅವರ ಮಕ್ಕಳೇ ಪರಶುರಾಮ ದೇವರು ಅಂತ ಬಂತು. ಏನಾಯ್ತು? ಪೋಸ್ಟ್ಮನ್ ಐತಿಲ್ ಬಂದು ಜಮದಗ್ನಿ ಅಂತ ಹುಟ್ಟಿದ್ರು. ಇಷ್ಟು ಪೋಸ್ಟ್ಮನ್ ಮಾಡಿದ್ದಕ್ಕೆ ಆ ಮಗ ಹೆಂಗಿದ್ದ ಅಂದ್ರೆ ಜಮದಗ್ನಿ, ಜಾಜ್ವಲ್ಯಮಾನವಾದ ಅಗ್ನಿ ಅಂತ. ಅವ್ರ ಮಗ ಹುಟ್ಟಿದವರು ಯಾರು? ಸ್ವಯಂ ಪರಮಾತ್ಮ, ಅವ ಪರಶುರಾಮನಾದ. ಧೈರ್ಯಾಂಬುದೇ ಚರಶು ಪರ್ಯಾದಿ ಕೃತಕಲ ಪರ್ಯಾವನೀಶ್ವರ ಮಹಾ ಶೌರ್ಯಾಭಿಭೂತ ಭಜ. ಆ ಪರಶುರಾಮ ದೇವರಾಗಿ ಅವತಾರ ಮಾಡಿಕೊಂಡು ಬಂದ್ರಲ್ಲ, ಅದರ ಕಥೆಯನ್ನು ಹೇಳ್ತಾ ಇದ್ದಾರೆ. ಚಂದ್ರವಂಶದಲ್ಲಿ ಭಗವಂತ ಪರಶುರಾಮನಾಗಿ ಅವತಾರ ಮಾಡಿದ್ದಾನೆ, ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಈ ಪರಶುರಾಮ ಅವತಾರ ಮಾಡಿದ್ದಿ ಅಂದ್ರಿ 19ನೇ ತ್ರೇತಾಯುಗದಾಗ, ಈಗಿನ ತ್ರೇತಾಯುಗದಾಗ ಅಲ್ಲ ಮತ್ತದು 19ನೇ ತ್ರೇತಾಯುಗದ ಕಥೆಯನ್ನು ಹೇಳಿದ್ದು. ಇರ್ಲಿ, ಅಂತೂ ತ್ರೇತಾಯುಗದಾಗ ಅವರು ಅವತಾರ ಮಾಡ್ಕೊಂಡು ಬಂದ್ರು.
ಈ ಕಡೆ ಮತ್ತದು ಹೌದ್ರಿ, ಮತ್ತು ಆ ಕಡೆ ಎಲ್ಲ ಹೇಳ್ಬಿಟ್ರಿ, ಜಮದಗ್ನಿ ಆತು, ಪರಶುರಾಮ ಆತು, ಮತ್ತು ಅವ್ರ ಅತ್ತೆಯವ್ರು ತಿಂದಿದ್ದು ಮಂತ್ರ ಅಲ್ಲ ಚರು, ಅದು ಸೌಮ್ಯ ಹಿಟ್ಟ ಮಯೋಹೋ ಮಂತ್ರ ಹುಟ್ಟಿತ್ತಲ್ಲ, ಯಾವುದು ಅಂದ್ರೆ ವಿಶ್ವಾಮಿತ್ರರು ಹುಟ್ಟಿದರು. ಯಾರು? ವಿಶ್ವಾಮಿತ್ರರೇ. ಆ ವಿಶ್ವಾಮಿತ್ರರು ರಾಜನಾಗಿ ಹುಟ್ಟಿ ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಕೊಡುವ ಸಾಮರ್ಥ್ಯ ಬಂದದ್ದು ರುಚಿಕರ ಮಂತ್ರದ ಪ್ರಭಾವ. ರುಚಿಕರ ಮಂತ್ರದ ಪ್ರಭಾವ. ಅದಕ್ಕೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಘೋಷಣೆ ಮಾಡಬೇಕಾಯಿತು ವಿಶ್ವಾಮಿತ್ರರಿಗೆ. ಅವರ ಮೊದಲ ಹೆಸರೇನು? ವಿಶ್ವರಥ ಅಂತ ಮೊದಲನೇ ಹೆಸರು ಅವರು. ಯಾವುದು ವಿಶ್ವಾಮಿತ್ರರು ಇದ್ದಿದ್ದಿಲ್ಲ, ವಿಶ್ವರಥ ಅಂತ ಇತ್ತು. ರಾಜನಾಗಿದ್ದಾರೆ. ಅವರಿಗೆ ನೋಡಿಬಿಟ್ಟು ವಸಿಷ್ಠರ ಆಶ್ರಮ ಬಂದಿದ್ರಂತ. ಏನು ಬದಲಾವಣೆಗಳು ಹೆಂಗಾಗ್ತಾವ ನೋಡ್ರಿ. ಇಲ್ಲಿ ಮತ್ತೆ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಕಾರ್ತಿವೀರ್ಯಾರ್ಜುನ ಬರ್ತಾನ್ರಿ. ಅವನೊಂದು ಕಥೆ ಇದೆ, ಕಾರ್ತಿವೀರ್ಯಾರ್ಜುನ ಕಥೆ. ಇವತ್ತು ಟೈಮ್ ಆಗಿದೆ, ಕಾರ್ತಿವೀರ್ಯಾರ್ಜುನ ಬದಲು ಇವತ್ತು ನೀನು ವಸಿಷ್ಠದಂತೆ ಕಥೆ ಮುಗಿಸೋದಿಲ್ಲ ಅಂತ. ನಮ್ದು ಏನೇ ಇಲ್ಲ ಆಚಾರ, ಟೈಮ್ ಪ್ರಕಾರ ಮುಗಿಸ್ಬೇಕ್ರಿ. ಸಾಲಿಗೆ ಹುಡುಗರು 4:15 ಬಂದಿರಲಿ, 5ಕ್ಕೆ ಬೆಲ್ ಹಾಕಬೇಕ್ರಿ. ಇಲ್ಲ ಮೊದಲು ಸಾಲಿಗೆ ಬಂದು ಹುಡುಗರು ನಮ್ಮ ಗ್ರೂಪ್ ಬಂದಂತ ಭಯ ಹೋಗ್ಬಿಟ್ರೆ ಮೊದಲು ಸಾಲಿಗೆ ಬರ್ಬೇಕಲ್ಲ ಹುಡುಗರು. ಸುಮ್ಮನೆ ಹೇಳಿ ಬದುಕಿದ್ರೆ ಮುಂದೆ ಹೇಳಿ ಬರ್ತದೆ 5 ನಿಮಿಷ, ಅದಕ್ಕೆ ಹೇಳ್ತೀನಿ. ಅದಕ್ಕೇನಾಯ್ತು ಅಂದ್ರೆ, ಈ ವಿಶ್ವರಥ ತನ್ನೆಲ್ಲ ಸೈನ್ಯವನ್ನು ಕಟ್ಟಿಕೊಂಡು ವಸಿಷ್ಠರ ಮನೆಗೆ ಹೋಗಿದ್ರಂತೆ. ಯಾವಾಗ ಅವರಿಗೆ ಬುದ್ಧಿ ಬದಲಾಗಿ ಬ್ರಾಹ್ಮಣ್ಯ ಬರಬೇಕು ಅಂತ ಪ್ರಯತ್ನ ಮಾಡಿದರು ಅಂದ್ರೆ, ವಸಿಷ್ಠರ ಆಶ್ರಮಕ್ಕೆ ಹೋದಾಗ ಕಾಮಧೇನು ಇತ್ತು ಅವ್ರ ಮನೆಯಲ್ಲಿ. ಈ ವಿಶ್ವರಥನ ಸೈನಿಕರು, ಅವರ ಇಡೀ ಪರಿವಾರ ಎಲ್ಲವನ್ನೂ ಕೂಡ ಎಷ್ಟು ಅನಾಯಾಸವಾಗಿ ಆತಿಥ್ಯ ಮಾಡಿಬಿಟ್ರು ಅಂದ್ರೆ, ವಸಿಷ್ಠರ ಮನೆಯೊಳಗ ಏನೂ ಇಲ್ಲೇ ಇಲ್ಲಿ ನೋಡ್ಲಿಕ್ಕೆ ಒಂದು ಗುಡಿಸ್ಲು ಒಂದು ಆಕಳ, ಆದ್ರೆ ಬಂದವರಿಗೆಲ್ಲ ಭರ್ಪೇಟ್ ಊಟಕ್ಕೆ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡಿದ್ಮೇಲೆ ಅವ್ರಿಗೇನು ಅನಿಸ್ತು, ಇಂಥ ಚಂದ ಆಕಳದ ಇದ್ಯಾಕೆ ಈ ಬ್ರಾಹ್ಮಣ ಮನೆಯಾಗಿರ್ಬೇಕು, ರಾಜ ನನ್ನ ಮನೆಯಾಗಿರ್ಬೇಕು ಈ ಆಕಳ ಅಂತ ತಿಳ್ಕೊಂಡು ಹೇಳಿ ವಸಿಷ್ಠರಿಂದ ಆ ಕಾಮಧೇನುವನ್ನು ಕಿತ್ತುಕೊಳ್ಳಿಕ್ಕೆ ಹೋದ್ರಂತ. ಕಾಮಧೇನು ಕೂಗ್ಲಿಕತ್ತೀವಿ, ವಸಿಷ್ಠರೇ ಏನ್ ಮಾಡ್ತೀರಿ, ನಿಮ್ಮ ಮನೆಯಾಗಿದ್ದ ಇಷ್ಟು ದಿವಸ ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ, ನನಗೆ ಯಾವುದೋ ವಿಶ್ವರಥ ಎಂಬ ರಾಜ ಹೊತ್ಕೊಂಡು ಹೊಂಟಾನ ಅಂತ ಹೇಳಿದ್ರೆ ಏನಂದು ಗೊತ್ತೇನ್ರಿ ವಸಿಷ್ಠರು, ನಾನು ಬ್ರಾಹ್ಮಣ, ಕೈಯಲ್ಲಿ ಆಯುಧ ಹಿಡಿಲಾರೆ, ನಿನಗೆ ಅಷ್ಟು ಬೇಕಾಗಿದ್ರೆ ನೀನೇ ನೀನು ರಕ್ಷಣೆ ಮಾಡ್ಕೊಂತ ಹೇಳ್ಬಿಟ್ರಿ. ಅಷ್ಟೇ ತಡ ಆ ಕಾಮಧೇನುವಿನ ಕೆಚ್ಚಲಿನಿಂದ ಸಾವಿರ ಸೈನಿಕರು ಹುಟ್ಟುಕೊಂಡು ಬಂದ್ರಿ. ಬಂದು ಆ ವಿಶ್ವರಥನ ಸೈನಿಕರ ಜೊತೆ ಹೋರಾಟ. ಕೆಚ್ಚಲಿನಿಂದ ಹಾಲು ಬಂದಂತ ಕೇಳಿರಿ. ವಸಿಷ್ಠಾಶ್ರಮದಲ್ಲಿದ್ದ ಆಕಳಿನ ಕೆಚ್ಚಲಿಂದ ಸೈನಿಕರು ಬಂದ್ರಂತ, ಮೂಗಿನ ಹೊಳ್ಳೆಯಿಂದ ಸೈನಿಕರು ಬಂದ್ರಂತ, ದೇಹದಿಂದ ಸೈನಿಕರು ಬಂದಿದ್ದಾರಂತೆ. ಕಾಮಧೇನುವಿನಿಂದ ಯುದ್ಧ ಆಗ್ತಾ ಇದೆ. ಇವ ವಿಶ್ವರಥ ಬಂದ. ವಿಶ್ವಾಮಿತ್ರರು ವಸಿಷ್ಠರು ನೋಡಿದರು, ಈ ಆಚಾರಿ ತಾಸು ಕೂತ್ಕೊಂಡು ಆಕಳ ಮುಂದೆ ಬಿಟ್ಟಾರಲ್ಲ, ಇವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತೀವಿ ಅಂತ ಬಾಣ ಪ್ರಯೋಗ ಮಾಡಿದ್ರು. ವಸಿಷ್ಠರು ತಮ್ಮ ದಂಡವನ್ನ ಇಟ್ಟರಂತ ಮುಂದೆ, ಕೈಯಾಗ ಹಿಡ್ಕೊಡ್ತಾರ ಒಂದು ಬ್ರಾಹ್ಮಣ ದಂಡ ಇಟ್ಟಿದ್ರಂತ. ನೀ ಏನೇನು ಆಯುಧ ಬಿಡ್ತಿ ಬಿಡು ಅಂದ್ರು. ಒಟ್ಟು ಬರಬೇಕು, ಈ ದಂಡದಾಗ ಹೋಗ್ಬಿಡ್ಬೇಕ್ರಿ, ಸ್ವಾಹ 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 ಅಂತ. ಬೆರಗಾಗಿ ನೋಡ್ತಿದ್ದಾರೆ ವಿಶ್ವರಥ. ನಾನಿಷ್ಟು ಕ್ಷತ್ರಿಯ, ಇಷ್ಟು ಸೈನ್ಯ, ಇಷ್ಟೆಲ್ಲ ಇದ್ರೂ ಕೂಡ ಒಬ್ಬ ಬ್ರಾಹ್ಮಣ ಗೆಲ್ಲಿಕ್ಕೆ ಆಗ್ತಿಲ್ಲಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ನಾನು ಯಾಕೆ ಕ್ಷತ್ರಿಯನಾಗಬೇಕು, ನಾನು ಬ್ರಾಹ್ಮಣನಾಗಬೇಕು ಅಂತ ತಿಳ್ಕೊಂಡು ಎಲ್ಲ ತ್ಯಾಗ ಮಾಡಿ ವಿರಕ್ತರಾಗಿ ತಪಸ್ಸಿಗೆ ಹೋದರು. ಈ ಭರತಖಂಡದಲ್ಲಿ 4 ದಿಕ್ಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಕಡೆ ಕುತ್ಕೊಂಡು ತಪಸ್ಸು ಮಾಡಿ ಏಕೈಕ ವ್ಯಕ್ತಿಗಳು ವಿಶ್ವಾಮಿತ್ರರಾಗ್ತಾರೆ. ತಪಸ್ಸಾಗಿ ಮೊದಲು ರಾಜರ್ಷಿ, ಅದಾದ ಮೇಲೆ ಬ್ರಹ್ಮರ್ಷಿ, ಋಷಿಗಳಾಗಬೇಕು. ಮೊದಲು ಋಷಿ, ರಾಜರ್ಷಿ, ಬ್ರಹ್ಮರ್ಷಿ ಆಗಬೇಕು. ಅಷ್ಟಂತ ಬಂದು ಕೊನೆಗೆ ವಸಿಷ್ಠರೇ, ವಿಶ್ವಾಮಿತ್ರರೇ ನೀವು ಬ್ರಹ್ಮರ್ಷಿಗಳಿದ್ದೀರಿ ಒಪ್ಪುಕೊಳ್ಳುವಂದು ಮಾಡ್ತಾ ಇದ್ದ. ಅಂಥ ಶ್ರದ್ಧೆ, ಅಂಥ ತಪಸ್ಸು. ಅದೇ ವ್ಯಕ್ತಿ ಕಂಡುಕೊಂಡಿರುವಂತಹದ್ದೇ ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಯಾರ ಕಥೆ ಕೇಳಿದ್ದೀವಿ ನಾವು ಇವತ್ತು? ವಿಶ್ವಾಮಿತ್ರರ ಕಥೆಯನ್ನು ಕೇಳಿದ್ದೇವೆ. ಅವರು ಇಡೀ ಜಗತ್ತಿಗೆ ಮಿತ್ರರಾಗಿಬಿಟ್ರು. ಒಂದು ಕಾಲಕ್ಕೆ ವಸಿಷ್ಠರಿಗೆ ವಿರೋಧಿಗಳಾಗಿದ್ದವರು ಇವತ್ತು ಇಡೀ ಜಗತ್ತಿಗೆ ಮಿತ್ರರಾಗಿ ಕುತ್ಕೊಂಡಿದ್ದಾರೆ. ಅಂತಹ ಚಂದ್ರವಂಶದಲ್ಲಿ ಬಂದವರು. ಅದಾದ ಮೇಲೆ ಈ ಕಡೆಗೆ ರುಚಿಕ ಋಷಿಗಳ ಮಂತ್ರ ಪ್ರಭಾವದಿಂದ ಗಾಧಿರಾಜನಿಗೆ ಮಗನಾಗಿ ವಿಶ್ವಾಮಿತ್ರರು, ಆ ಕಡೆಗೆ ಜಮದಗ್ನಿಗಳ ಮಕ್ಕಳಾಗಿ ಪರಶುರಾಮ ದೇವರು ಬರ್ತಕ್ಕಂಥವರಾಗಿದ್ದಾರೆ. ಆ ಪರಶುರಾಮ ದೇವರು ಕಾರ್ತಿವೀರ್ಯಾರ್ಜುನ ಎನ್ನುವಂತಹ ರಾಜನನ್ನ ಕೊಂದು, ಅವನು ಕೊಂದದ ಮೇಲೆ ಅವನ ಮಕ್ಕಳು ಜಮದಗ್ನಿಗಳನ್ನ ಕೊಂದದ್ದು ನೆಪ ಮಾಡಿಕೊಂಡು ಇಡೀ ಭೂಮಿಯನ್ನು ಸಂಚಾರ ಮಾಡ್ತಾ 21 ಬಾರಿ ಭೂಮಿಯಲ್ಲಿ ಸಂಚಾರ ಮಾಡಿ ದುಷ್ಟಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಮುಗಿಸ್ತಾ ಇದ್ದಾರೆ. ಇದು ಪರಶುರಾಮ ದೇವರ ಚರಿತ್ರೆ. ಪರಶುರಾಮ ದೇವರ ಚರಿತ್ರೆ ಬಹಳ ದೊಡ್ಡದಾಗಿದೆ, ಬಹಳಷ್ಟು ವಿಸ್ತಾರವಾಗಿರುವಂತಹದ್ದು. ನಾವೇನೋ ಸುಮ್ಮನೆ 1-2 ವಾಕ್ಯ ಕೇಳ್ತೀವಿ ಅಷ್ಟೇ ಪರಶುರಾಮ ದೇವರದ್ದು. ಆ ಪರಶುರಾಮ ದೇವರ ಚರಿತ್ರೆ ಇದಾದ ಮೇಲೆ ನಾಳೆ ಹೇಳ್ತೀನಿ. ಪರಶುರಾಮ ದೇವರ ಚರಿತ್ರೆ, ಭಗವಂತನ ಚರಿತ್ರೆ ಮುಖ್ಯ ಹೇಳಬೇಕಾದದ್ದು. ಇದೇ ವಂಶದಲ್ಲಿ ಒಬ್ಬ ಭಗವಂತ ಮತ್ತೊಂದು ರೂಪದಿಂದ ಧನ್ವಂತರಿ ಎಂಬ ಹೆಸರಿಂದ ಬರ್ತಕ್ಕಂಥವನಾಗಿದ್ದ
ನೋಡ್ರಿ, ಚಂದ್ರವಂಶದಲ್ಲಿ ಪರಶುರಾಮ, ಧನ್ವಂತರಿ, ಕೃಷ್ಣ, ಮೂರು ಮಂದಿ ಅವತಾರ ಮಾಡಿ ಬಂದಿದ್ದಾರೆ. ಆಮೇಲೆ ಒಬ್ಬ ರಜಿ ಅಂತ ರಾಜ ಬರ್ತಾನೆ. ಆಕ್ಚುಲಿ ನಾ ಇವತ್ತು ಅಲ್ಲಿ ನಿಲ್ಲಿಸಬೇಕಾಗಿತ್ತು, ನಾಳೆ ಹೇಳೋಣಂತೆ, ಏನು ಸಮಸ್ಯೆ ಇಲ್ಲ. ರಜಿ ಮಹಾರಾಜ ಅಂತ. ಆ ರಜಿ ಮಹಾರಾಜನ ಕಥೆಯಲ್ಲಿ ನಮ್ಗೇನು ತಿಳಿದು ಬರ್ತದೆ ಅಂದರೆ, ದುಷ್ಟವಾದ ಶಾಸ್ತ್ರಗಳನ್ನು ನಾವು ಓದಬಾರದು. ಯಾಕೆ ದುಷ್ಟಶಾಸ್ತ್ರಗಳನ್ನು ಓದಿದರೆ ಏನು ಅನಾಹುತಗಳಾಗ್ತದೆ ಎಂಬುದನ್ನು ಆ ರಜಿ ಮಹಾರಾಜನ ಕಥೆಯಲ್ಲಿ ತಿಳಿಸಿಕೊಡ್ತಾರೆ. ಇವೆಲ್ಲವೂ ನಾಳೆ ಬರುವಂತಹದ್ದು. ಪರಶುರಾಮ ದೇವರ ಚರಿತ್ರೆ, ಉಳಿದವರ ಚರಿತ್ರೆ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ಭೀಷ್ಮಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ